ನಮಸ್ಕಾರ ವೀಕ್ಷಕರೇ. 5th ಕ್ಲಾಸ್ 5ನೇ ತರಗತಿಯ EVS ಪರಿಸರ ಅಧ್ಯಯನ ವಿಷಯವಾಗಿ ಇಂಗ್ಲೀಷ್ ಮತ್ತು ಕನ್ನಡ ಬಿಲ್ಲಿಂಗ್ವೆಲ್ ಇದಾಗಿದೆ ಟೆಕ್ಸ್ಟ್ ಬುಕ್ಕು. ಇದರಲ್ಲಿ ಮೊದಲನೇ ಲೆಸನ್ನು ಲಿವಿಂಗ್ ವರ್ಲ್ಡ್. ಇದರ ಬಗ್ಗೆ ಈ ಒಂದು ಪಾಠದ ಬಗ್ಗೆ ವಿವರವನ್ನು ನಾವೀಗ ತಿಳಿಯೋಣ ಬನ್ನಿ. ಹಾಗೂ ಈ ಮುಂದಿನ ಪಾಠಗಳು ಕ್ರಮೇಣವಾಗಿ ಹಂತ ಹಂತವಾಗಿ ನೆಕ್ಸ್ಟ್ ವೀಕು ಮತ್ತು ಅದರ ನೆಕ್ಸ್ಟ್ ವೀಕು ಬರ್ತಾ ಇರ್ತವೆ. ಈ ನಮ್ಮ ಚಾನಲ್ ಸಕ್ಸಸ್ ಟ್ರ್ಯಾಕಿಗೆ ಸಬ್ಸ್ಕ್ರೈಬ್ ಆಗಿರಿ. ನಮ್ಮ ವಿಡಿಯೋಗಳು ಕಾಣಿಸ್ಕೊತ ಇರ್ತವೆ. ಅಥವಾ ಯೂಟ್ಯೂಬ್ನಲ್ಲಿ ಸಕ್ಸಸ್ ಟ್ರ್ಯಾಕ್ ಇನ್ ಕರ್ನಾಟಕ ಅಂತ ಟೈಪ್ ಮಾಡಿ ಸಿಗುತ್ತೆ. ಹಾಗೂ ಮರೆಯದೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಬನ್ನಿ ಈಗ ಪಾಠವನ್ನು ಪ್ರಾರಂಭಿಸೋಣ. ಆದ್ಮೇಲೆ ಈಗ ನಾವು ಎನ್ವಿರಾನ್ಮೆಂಟ್ ಸೈನ್ಸಲ್ಲಿ ಲಿವಿಂಗ್ ವರ್ಲ್ಡ್ ಅಂತ ಅಂದರೆ ಜೀವಂತವಾದಂಥ ಪ್ರಪಂಚ, ಈ ಬಗ್ಗೆ ಪರಿಸರ ಪಾಠದಲ್ಲಿ ನಾವೀಗ ತಿಳ್ಕೊತಾ ಇದ್ದೀವಿ. ಈಗ ಪಾಠದಲ್ಲಿ ನಾನು ಹಂತ ಹಂತವಾಗಿ ಪೇಜ್ ವೈಸು ಕೆಲವು ಕಷ್ಟಕರವಾದಂಥ ಪದಗಳಿಗೆ ಇಲ್ಲಿ ಅರ್ಥವನ್ನು ತಿಳಿಸ್ತೇನೆ. ಆನಂತರ ನಿಮಗೆ ಅದನ್ನು ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ ಇಂಗ್ಲೀಷ್ ಟು ಕನ್ನಡ. ಆವಾಗ ಈಸಿಯಾಗಿ ನಿಮಗೆ ಅಂಡರ್ಸ್ಟ್ಯಾಂಡ್ ಆಗುತ್ತೆ. ಹಾಗಾಗಿ ಇದನ್ನು ಸ್ವಲ್ಪ ಅಬ್ಸರ್ವ್ ಮಾಡಿ ನೆನಪಲ್ಲಿ ಇಟ್ಕೊಳ್ಳಿ. ಈ ಪದಗಳು ಕಷ್ಟ ಆಗಿದೆ, ಒಂದೊಂದು ಸಲ ಬರೆದು ಪ್ರಾಕ್ಟೀಸ್ ಮಾಡಿ ತಾವು ನೆನಪಲ್ಲಿ ಇಟ್ಕೋಬಹುದಾಗಿದೆ ವಿದ್ಯಾರ್ಥಿಗಳಾದವರು. ಹಾಗಾಗಿ ಆ ರೀತಿ ವಿದ್ಯಾರ್ಥಿಗಳಿಗೆ ಹೇಳಿ ಮಾಡಿಸ್ಬೋದಾಗಿದೆ ಪೋಷಕರು. ಇಲ್ಲಿ ನೋಡಿ, ಲಿವಿಂಗ್ ವರ್ಲ್ಡ್ ಅಂದರೆ ಜೀವಂತವಾದ ಪ್ರಪಂಚ ಅಂತ ಆಯಿತು. ಲಿವಿಂಗ್ ಅಂದರೆ ಜೀವಂತ, ವರ್ಲ್ಡ್ ಅಂದರೆ ಪ್ರಪಂಚ ಅಂತ ಮಕ್ಕಳು ತಿಳ್ಕೊಬೋದು. ಸೋನ್ ಅಂದರೆ ಬಿತ್ತಿದೆ, SOWN. ಸೋನ್ ಅಂದರೆ ಬಿತ್ತಿದೆ ಅಂದರೆ ನೆಲಕ್ಕೆ ಬೀಜವನ್ನು ಹಾಕಿ ಅದು ಬೆಳೆಯೋದಕ್ಕೋಸ್ಕರವಾಗಿ ನಾವು ಮಾಡ್ತೀವಲ್ಲ, ನೀರು ಹಾಕಿ ಗೊಬ್ಬರ ಎಲ್ಲ ಹಾಕ್ತೀವಲ್ಲ, ಅದನ್ನು ಸೋನ್ ಅಂದರೆ ಬಿತ್ತಿದೆ ಅಂತ ಕನ್ನಡದಲ್ಲಿ. ಆನಂತರ ಇಂಗ್ಲೀಷಲ್ಲಿ ಈಲ್ಡ್ ಅಂತ ಅಂದರೆ YIELD. ಈಲ್ಡ್ ಅಂದರೆ ಇಳುವರಿ. ಅದು ಬೆಳೀತಾ ಹೋಗುತ್ತಲ್ಲ, ಚೆನ್ನಾಗಿ ಬೆಳೆಯುತ್ತಲ್ಲ, ಅದನ್ನು ಇಳುವರಿ ಅಂತ ಕರಿತೀವಿ. ಬೀಜ ಹಾಕಿದ ಸ್ವಲ್ಪ ದಿನದಲ್ಲಿ ಬೆಳೆಯುತ್ತೆ. ಯಾವುದೇ ಒಂದು ಬೀಜ, ನಾವು ಸೇವಿಸೋ ಆಹಾರ ಧಾನ್ಯಗಳ ಬೀಜ ಆಗಿರ್ಬೋದು, ಏನಾದರೂ ಆಗಿರ್ಬೋದು. ಆನಂತರ ಹಿ ಫೆಲ್ಟ್ ಅಂತಂದರೆ ಹಿ ಅಂದರೆ ಅವನು, ಫೆಲ್ಟ್ FELT ಫೆಲ್ಟ್ ಅಂತಂದರೆ ಅವನು ಭಾವಿಸಿದನು ಅಂತ ಆಗುತ್ತೆ. ಅಂದರೆ ಮನಸ್ಸಿನಲ್ಲಿ ಅಂದ್ಕೊಂಡನು ಅಂತ ತಿಳ್ಕೊಬಹುದಾಗಿದೆ. ಅನಂತರ ಸೋವಿಂಗ್ SOWING. ಸೋವಿಂಗ್ ಅಂದರೆ ಬಿತ್ತುತ್ತಿದ್ದೇನೆ ಅಂದರೆ ಹೊಲಕ್ಕೆ ಬೀಜವನ್ನು ಕ್ರಮವಾಗಿ ಹರಡ್ಕೊಂಡು ಹೋಗ್ತಾರೆ. ಅದು ಬೆಳೆಯೋ ರೀತಿಯಲ್ಲಿ ಎಷ್ಟು ಜಾಗಕ್ಕೆ ಎಷ್ಟು ಬೀಜ ಹಾಕಬೇಕು ಅನ್ನೋದು ಗೊತ್ತಿರುತ್ತೆ ರೈತರಿಗೆ. ಆ ರೀತಿ ಹಾಕಿ ಅದರ ಮೇಲೆ ಮತ್ತೆ ಮಣ್ಣನ್ನು ಮುಚ್ಚೋ ರೀತಿ ಮಾಡ್ತಾರೆ. ಆಮೇಲೆ ಅದು ಗೊಬ್ಬರ ನೀರು ಎಷ್ಟು ಬೇಕೋ ಅಷ್ಟನ್ನು ಹಾಕ್ತಾ ಹೋದಾಗ ಅದು ಬೆಳೆಯುತ್ತೆ. ಅದನ್ನು ಬಿತ್ತುತ್ತಿದ್ದೇನೆ. ಇಲ್ಲಿ ಸೋವಿಂಗ್ ಅಂದರೆ ಬೀಜವನ್ನು ಹೊಲಕ್ಕೆ ಹಾಕೋದಕ್ಕೆ ಬಿತ್ತುತ್ತಿದ್ದೇನೆ ಅಂತಾರೆ. ಸೀಯಿಂಗ್ ಅಂತಂದರೆ ನೋಡುತ್ತಿದ್ದೇನೆ. ಆಮೇಲೆ ದಿನ ಬೆಳಿಗ್ಗೆ ಬಂದು ಎಷ್ಟು ಬೆಳೆದಿದೆ ಗಿಡ, ಅದು ಸಸ್ಯಗಳು, ಬಿತ್ತಿದ ಬೀಜ ಅಂತ ನೋಡ್ತಾ ಇರ್ಬೋದು ತಾನೆ ಒಬ್ಬ ವ್ಯಕ್ತಿ. ಇಲ್ಲಿ ಕಥೆ ಬರುತ್ತೆ ಮುಂದೆ, ಅದು ಸಿ ಅಂದರೆ ನೋಡು. ಸೀಯಿಂಗ್ ಅಂದರೆ ING ಸೇರಿಕೊಂಡಿರೋದ್ರಿಂದ ಅದು ಆಕ್ಷನ್ ಕಂಟಿನ್ಯೂ ಆಗಿದೆ, ನೋಡುತ್ತಿದ್ದೇನೆ ಅಂತ ಆಗುತ್ತೆ. ನಂತರ ಶೆಡ್ ಅಂತ ಅಂದರೆ ಚೆಲ್ಲಿದೆ. ಇಲ್ಲಿ ಲೇಜಿನೆಸ್ ಅನ್ನೋದನ್ನು ಅವನು ಶೆಡ್ ಮಾಡ್ತಾನೆ ಅಂತ ಅರ್ಥ. ಅಂದರೆ ಅದನ್ನು ಬಿಟ್ಟುಬಿಡ್ತಾನೆ, ಸೋಮಾರಿತನನ್ನು ಬಿಟ್ಟು ಕೆಲಸ ಮಾಡ್ತಾ ಇರ್ತಾನಲ್ಲ, ಆವಾಗ ಈ ಪದ ಬರುತ್ತೆ. ಈ ಒಂದು ಶಾರ್ಟ್ ಸ್ಟೋರಿ ಬರುತ್ತೆ. ಅನಂತರ ಪರಿಸರದ ಬಗ್ಗೆ ಅಪಾರವಾದ ನೀವು ಹೆಚ್ಚಿನ ಜ್ಞಾನವನ್ನು ಈ ಪಾಠದಲ್ಲಿ ತಿಳ್ಕೊತೀರ. ಈ ಪಾಠ ಸುಮಾರು 29 ಪೇಜ್ಗಳವರೆಗೂ ಇದೆ. ಅದು ಎಲ್ಲವನ್ನು ಹಂತವಾಗಿ ಎಕ್ಸ್ಪ್ಲೈನ್ ಮಾಡುವಾಗ ನಾನು ಆಯಾ ಒಂದು ಪೇಜ್ ವೈಸ್ ಸಂಬಂಧಪಟ್ಟಂತೆ ಅಂದರೆ ಸ್ಟೆಪ್ ಬೈ ಸ್ಟೆಪ್ ಈ ರೀತಿ ವರ್ಡ್ ಮೀನಿಂಗ ಮೊದಲು ತಿಳಿಸಿ ಆಮೇಲೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಆವಾಗ ನಿಮಗೆ ಈಜಿ ಆಗುತ್ತೆ. ಓಕೆ, ಈಗ ಸ್ಟಾರ್ಟ್ ಮಾಡೋಣ ಬನ್ನಿ. ಈಗ ಲೆಸನ್ ನಂಬರ್ 1, ಈ ಒಂದು ಪಾಠ, ಮೊದಲನೇ ಪಾಠ ಇದಾಗಿದೆ. ನೀವು ನಿಮ್ಮ ಫೋನ್ನಲ್ಲಿ ಇಲ್ಲಿ QR ಕೋಡ್ ಇದೆ ನೋಡಿ, ಇಲ್ಲಿ ಸ್ಕ್ಯಾನ್ ಮಾಡೋದ್ರ ಮುಖಾಂತರವಾಗಿ ನೀವು ಆಕ್ಟಿವಿಟಿಗಳು ಓಪನ್ ಆಗ್ತವೆ ದೀಕ್ಷಾ ಆ್ಯಪಿಂದ. ಆಕ್ಟಿವಿಟಿಗಳನ್ನು ಮಾಡ್ಬೋದು. ಈಗ ವಂದಿಸಿ ಬರೆಯಿರಿ ಇರ್ಬೋದು, ಡ್ಯಾಶಸ್ ಇರ್ಬೋದು, ಅಥವಾ ವಾಕ್ಯಗಳು, ಪದಗಳಿಂದ ವಾಕ್ಯ ರಚಿಸಿ ಅಂದರೆ ಯೂಸಿಂಗ್ ವರ್ಡ್ ಆ್ಯಂಡ್ ಮೇಕ್ ದ ಸೆಂಟೆನ್ಸ್ ಅಂತ, ಅವೆಲ್ಲ ಸ್ವಂತ ಆಕ್ಟಿವಿಟಿ. ಆಟ ಆಡ್ದಂಗೆ ಗೇಮ್ ಆಡೋ ಥರ ಚೆನ್ನಾಗಿರುತ್ತೆ. ಅವನ್ನು ನೀವು ಇಲ್ಲಿ ಮಾಡಿ, ನೀವು QR ಕೋಡ್ ಸ್ಕ್ಯಾನ್ ಮಾಡಿ ಆಕ್ಟಿವಿಟಿಗಳನ್ನು ಮಾಡಬಹುದಾಗಿದೆ. ನಾನು ಈಗ ಪಾಠ ಎಕ್ಸ್ಪ್ಲೈನ್ ಮಾಡೋವಾಗ ತಾವು ಫುಲ್ ಸರಿಯಾಗಿ ತಿಳ್ಕೊಂಡ್ರೆ ಮುಂದೆ ಬರುವಂತಹ ಆಕ್ಟಿವಿಟಿಗಳು ಈ ಒಂದು ಲೆಸನ್ಗೆ ಸಂಬಂಧಪಟ್ಟಂಥ ಪ್ರಶ್ನೆ ಬರಲಿ, ಆಕ್ಟಿವಿಟಿ ಬರಲಿ,
ಅವನ್ನೆಲ್ಲ ಈಸಿಯಾಗಿ ಮಾಡ್ಬೋದಾಗಿದೆ. ಈಗ ಬನ್ನಿ ಪ್ರಾರಂಭ ಮಾಡೋಣ. ಲಿವಿಂಗ್ ವರ್ಲ್ಡ್ ಅಂತ ಅಂದರೆ, ಲಿವಿಂಗ್ ಅಂದರೆ ಜೀವಂತವಾಗಿರೋದು, ಬದುಕಿರೋದು. ವರ್ಲ್ಡ್ ಅಂತ ಅಂದರೆ ಪ್ರಪಂಚ ಅಂತ ಅರ್ಥ ಆಗುತ್ತೆ. ಈಗ ನಾನು ಕರೆಕ್ಟಾಗಿ ಓದ್ತೀನಿ. ಪ್ರೊನೌನ್ಸೇಷನ್, ಗುಡ್ ಪ್ರೊನೌನ್ಸೇಷನನ್ನು ನೀವು ಪ್ರಾಕ್ಟೀಸ್ ಮಾಡಬೇಕು ಅಂತ ಅಂದರೆ ಸರಿಯಾಗಿ ಓದೋದನ್ನು ತಾವು ಪ್ರಾಕ್ಟೀಸ್ ಮಾಡಬೇಕು ಅಂತ ಅಂದರೆ, ನಾನು ಇಲ್ಲಿ ಓದುವಾಗ ಈ ಲೈನ್ಗಳನ್ನೇ ಗಮನವಿಟ್ಟು ನೋಡ್ತಾ ಇರಿ. ಇವನ್ನ ಇಲ್ಲಿ ಹೈಲೈಟ್ ಮಾಡ್ತಿರ್ತೀನಿ, ನಿಮಗೆ ಎಲ್ಲಿದೆ ಲೈನು ಅಂತಲೂ ಅಂಡರ್ಸ್ಟ್ಯಾಂಡ್ ಆಗುತ್ತೆ. ಹಾಗಾಗಿ ನೋಡಿ, ಈಗ ಏನಿದೆ ಅಂದರೆ, ಪ್ರೊಟೆಕ್ಷನ್ ಆಫ್ ಎನ್ವಿರಾನ್ಮೆಂಟ್ ಈಸ್ ದಿ ಡ್ಯೂಟಿ ಆಫ್ ಆಲ್. ಪ್ರೊಟೆಕ್ಷನ್ ಅಂದರೆ ರಕ್ಷಣೆ, ಎನ್ವಿರಾನ್ಮೆಂಟ್ ಅಂದರೆ ಪರಿಸರದ ವ್ಯವಸ್ಥೆ, ಒಂದು ನಿಸರ್ಗ ಅಂತ ಕರಿತೀವಿ ಇನ್ನೊಂದು ರೀತಿ. ಇದು ಡ್ಯೂಟಿ ಅಂದರೆ ನಮ್ಮ ಕರ್ತವ್ಯ. ಆಲ್ ಅಂದರೆ ಎಲ್ಲರ ಕರ್ತವ್ಯ ಅಂದರೆ ನಾವು ನಮ್ಮ ಪರಿಸರವನ್ನು ರಕ್ಷಣೆ ಮಾಡಬೇಕು, ಅಂದರೆ ಹಾಳು ಮಾಡಬಾರ್ದು, ಉಳಿಸ್ಬೇಕು, ಬೆಳೆಸಬೇಕು ಅನ್ನೋ ಅರ್ಥ ಬರುತ್ತೆ. ಯು ಮಸ್ಟ್ ಹ್ಯಾವ್ ಹೇರ್ಡ್ ದಿಸ್ ಸೇಯಿಂಗ್. ಇದನ್ನು ನೀವು ಹೇಳಲೇಬೇಕು. ಈಗ ಹೇಳಿದ್ದನ್ನು ಏನು, ದಿ ವರ್ಡ್ ಎನ್ವಿರಾನ್ಮೆಂಟ್ ಈಸ್ ವೆರಿ ಫೆಮಿಲಿಯರ್ ಟು ಅಸ್. ಈ ಪದ ಇದೆಯಲ್ಲ, ವರ್ಡ್ ಎನ್ವಿರಾನ್ಮೆಂಟ್ ಅಂದರೆ ಪರಿಸರ, ನಿಸರ್ಗ ವ್ಯವಸ್ಥೆ ಅನ್ನೋದು, ಇದು ವೆರಿ ಫ್ಯಾಮಿಲಿಯರ್ ಟು ಅಸ್, ನಮಗೆ ಬಹಳ ಹತ್ತಿರವಾಗಿದೆ. ನಮಗೆ ಕುಟುಂಬ ಎಷ್ಟು ಹತ್ತಿರ ನಾವು ಬದುಕಿರುವಾಗ ಇರುತ್ತೋ ಅದೇ ರೀತಿಯಾಗಿ ಪರಿಸರನೂ ಸಹ ನಮಗೆ ಹತ್ತಿರವಾಗಿರುತ್ತೆ. ದ ಥಿಂಗ್ಸ್ ಅರೌಂಡ್ ಅಸ್ ಈಸ್ ಎನ್ವಿರಾನ್ಮೆಂಟ್. ನಮ್ಮ ಸುತ್ತಲೂ ಇರುವಂತಹ ವಸ್ತುಗಳು ಎಲ್ಲ ಏನೇನು ನಾವು ನೋಡ್ತಾ ಇದ್ದೀವಿ ಅವೆಲ್ಲವೂ ಸಹ ಪರಿಸರವೇ ಆಗಿದೆ. ವಿ ಕ್ಯಾನ್ ಎಂಜಾಯ್ ಎನ್ವಿರಾನ್ಮೆಂಟ್ ಬೈ ಸೀಯಿಂಗ್ ಓನ್ಲಿ. ನಾವು ನೋಡೋದ್ರ ಮುಖಾಂತರವಾಗಿ ಪರಿಸರವನ್ನು ನೋಡೋದ್ರಿಂದ ನಾವು ಸಂತೋಷವಾಗಿ ಅದನ್ನು ವೀಕ್ಷಣೆಯನ್ನು ಮಾಡ್ತೀವಿ. ಸ್ವಚ್ಛವಾದ ಗಾಳಿ ಉಸಿರಾಡ್ತೀವಿ, ಸೂರ್ಯನ ಬೆಳಕು ಓದಿಸ್ತೀವಿ, ಇದರ ಎಲ್ಲ ಇರುತ್ತಲ್ವ ಎನ್ವಿರಾನ್ಮೆಂಟಲ್ಲಿ. ನೋಡೋದು, ಒಂದು ಸ್ಪರ್ಶ ಜ್ಞಾನ, ಎಲ್ಲದರಿಂದಲೂ ಸಹ ನಾವು ಎಂಜಾಯ್ ಮಾಡ್ತೀವಿ ಅಂತ ಅರ್ಥ ಆಗುತ್ತೆ. ವಿ ಸಿ ಹಿಲ್ಸ್, ಬೆಟ್ಟಗಳನ್ನು ನೋಡ್ತೀವಿ. ಫಾರೆಸ್ಟ್, ಕಾಡು, ಅಡವಿಗಳನ್ನು ನೋಡ್ತೀವಿ. ರಿವರ್, ನದಿಗಳು, ಕೆರೆ, ತೊರೆಗಳು. ಆಮೇಲೆ ಫಾಲ್ಸ್ ಅಂದರೆ ಜಲಪಾತಗಳು. ಎಕ್ಸಾಂಪಲ್ ಜೋಗ್ ಜಲಪಾತ ಆಗಿರಬಹುದು. ಈ ರೀತಿ ಸ್ಟ್ರೀಮ್ಸ್, ಅನಂತರ ಹನಿ ಬೀ, ಹೊಂಡಗಳು, ನೀರು ನಿಂತಿರುವಂಥ ಬಾವಿಗಳು, ಗುಂಡಿಗಳು ಇರ್ತವೆ, ಅವೆಲ್ಲ ನೋಡ್ತಿರ್ತೀವಿ. ಆಮೇಲೆ ಜೇನು ಕಟ್ಟಿರೋದನ್ನು ನೋಡ್ತೀವಿ, ಜೇನುತುಪ್ಪವನ್ನು ಸವಿದಿರ್ತೀವಿ. ಇನ್ಸೆಕ್ಟ್ಸ್, ಕೀಟಗಳನ್ನು ನೋಡ್ತೀವಿ. ಈಗಲ್ ಅಂದರೆ ಅದೇ ಹದ್ದುಗಳು, ಸ್ನೇಕ್, ಹಾವುಗಳು, ವಿವಿಧ ರೀತಿ ಹಾವುಗಳನ್ನು ನೋಡಿರ್ತೀವಿ. ಎಲ್ಲವೂ ಪರಿಸರದಲ್ಲಿದೆ. ಸಾಯಿಲ್ ಅಂದರೆ ಭೂಮಿ, ಮಣ್ಣು ಇರುತ್ತವೆ, ಇದೆ. ಲೈಟ್, ಬೆಳಕು ನೋಡ್ತೀವಿ. ಆಮೇಲೆ ಬರ್ಡ್ಸು, ಆಮೇಲೆ ಒಂದು ಮೆನಿ ಅದರ್ ಥಿಂಗ್ಸ್ ಅರೌಂಡ್ ಅಸ್ ವಿಚ್ ಮೇಕ್ ಅಸ್ ವಂಡರ್. ಇವೆಲ್ಲವನ್ನೂ ನೋಡಿದಾಗ ನಮಗೆ ತುಂಬ ಆಶ್ಚರ್ಯಚಕಿತವಾಗಿ ನಾವು ಸಂತೋಷವಾಗಿ ನೋಡ್ತಾ ಇರ್ತೀವಿ, ಹಾಗೂ ಸಂತೋಷವಾಗಿ ಲಿವಿಂಗ್ ವರ್ಲ್ಡಲ್ಲಿ ನಾವು ಜೀವಿಸ್ತಾ ಇದ್ದೀವಿ ಅಲ್ವಾ. ಹಾಗಾಗಿ ದಿಸ್ ಈಸ್ ಅವರ್ ಎನ್ವಿರಾನ್ಮೆಂಟ್. ಈಗೆಲ್ಲ ಹೇಳಿದೆ ನೋಡಿ, ಇದೆಲ್ಲವೂ ಸೇರುತ್ತೆ ಎನ್ವಿರಾನ್ಮೆಂಟಲ್ಲಿ. ಪರಿಸರದಲ್ಲಿ ಏನಂತ ಅಂದರೆ ಇದೆಲ್ಲವೂ ಪರಿಸರವೇ ಆಗಿದೆ. ನಾವು ಸಹ ಪರಿಸರದ ಒಂದು ಭಾಗವೇ ಆಗಿದ್ದೇವೆ. ಅವರ್ ಎನ್ವಿರಾನ್ಮೆಂಟ್ ಈಸ್ ಹೋಮ್ ಫಾರ್ ಡೈವರ್ಸಿಟಿ. ನಮ್ಮ ಪರಿಸರ ವ್ಯವಸ್ಥೆಯಲ್ಲಿ ಅನೇಕವಾದಂತಹ ಒಂದು ಕುಟುಂಬದ ಮನೆ ಅಂತ ಇದ್ರೂ ಸಹ ಇಡೀ ಪರಿಸರ ವ್ಯವಸ್ಥೆ, ಅದರಲ್ಲಿ ಅನೇಕ ವೈವಿಧ್ಯತೆ, ಭಿನ್ನತೆಗಳು ಇದ್ದಾವೆ. ಏನೆಲ್ಲ ಭಿನ್ನತೆ ಇದೆ ಅನ್ನೋದನ್ನು ಮುಂದೆ ನೋಡ್ತೀರಾ. ಯು ಹ್ಯಾವ್ ದಿ ಕ್ಯೂರಿಯಾಸಿಟಿ ಟು ನೋ ದಿ ಸ್ಪೆಷಾಲಿಟಿ ಆಫ್ ದಿ ಡೈವರ್ಸಿಟಿ. ನಿಮಗೆ ಕ್ಯೂರಿಯಾಸಿಟಿ ಅಂದರೆ ಆಸಕ್ತಿ ಇದೆ, ನೀವು ತಿಳ್ಕೊಳ್ಳೋದಕ್ಕೆ. ನೋ ಅಂದರೆ ತಿಳ್ಕೊಳ್ಳೋದು. ಏನು ಸ್ಪೆಷಾಲಿಟಿ ಆಫ್ ದಿ ಡೈವರ್ಸಿಟಿ, ಏನು ವಿಶೇಷತೆ, ಸ್ಪೆಷಾಲಿಟಿ ಆಫ್ ದಿ ಡೈವರ್ಸಿಟಿ, ವಿಭಿನ್ನತೆ, ವೈವಿಧ್ಯತೆ ಪರಿಸರದಲ್ಲಿ. ಈಗ ಎಕ್ಸಾಂಪಲ್, ಹಾವುಗಳು ಒಂದೇ ಥರ ಇರೋಲ್ಲ, ಬೇರೆ ಬೇರೆ ಥರ ನಾಗರಾವಿರುತ್ತೆ, ಹೆಬ್ಬಾವು, ಕೆರೆ ಹಾವು, ಈ ಕಟಾವು, ಮಂಡಲದಾವು, ಹಿಂಗಿರುತ್ತಲ್ಲ ಅದೇ ರೀತಿಯಾಗಿ. ಅದೇ ಒಬ್ಬ ವ್ಯಕ್ತಿ ಥರನೇ ಇನ್ನೊಬ್ರು ಇರೋಲ್ಲ, ಬದಲಾವಣೆ ಇರುತ್ತೆ. ಇದೇ ರೀತಿ ಎಲ್ಲ ವಿಭಿನ್ನತೆಯನ್ನು ನೋಡ್ತಾ ಇರ್ತೀವಿ ನಾವು ಪರಿಸರದಲ್ಲಿ. ಹ್ಯಾವ್ ನಾಟ್ ಯು? ಅದೇ ನಿಮಗೆ ಇದೆಲ್ಲ ಅನುಭವ ಆಗಿಲ್ವ, ಗೊತ್ತಿಲ್ವ ನಿಮಗೆ ಈ ಥರ? ಇಫ್ ಸೊ, ಹಾಗಾಗಿ ನಾವೇನು ಮಾಡ್ಬೋದು ಅಂತಂದರೆ ಅಂಡರ್ಸ್ಟ್ಯಾಂಡ್, ಅದನ್ನು ತಿಳ್ಕೊಬೇಕಾಗಿದೆ. ಇವಾಗ ಈ ಒಂದು ಪಾಠದ ಯೂನಿಟಲ್ಲಿ ನಾವಿಲ್ಲಿ ತಿಳ್ಕೊಬೇಕಾಗಿದೆ. ಈಗ ಇಲ್ಲಿ ಕನ್ನಡದನ್ನು ನಾನು ಹೆಚ್ಚಿನ ವಿವರದೊಂದಿಗೆ ಹೇಳಿರೋದ್ರಿಂದ ನಾನು ಇಲ್ಲಿ ಇದನ್ನು ಹೇಳೋವಂಥ ಅಗತ್ಯ ಇರಲ್ಲ. ಬೇಕಾದರೆ ಅವಶ್ಯವಾದಾಗ ನೀವು ಇದನ್ನು ಓದ್ಕೋಬಹುದಾಗಿದೆ. ಅನಂತರ ಆಫ್ಟರ್ ಸ್ಟಡಿಂಗ್ ದಿಸ್ ಲೆಸನ್, ಆಫ್ಟರ್ ಸ್ಟಡಿಂಗ್ ದಿಸ್ ಲೆಸನ್ ಈ ಲೆಸನನ್ನು ನೀವು ಅಧ್ಯಯನ ಮಾಡಿದ ಮೇಲೆ
ಏನು ಏನೇನು ತಿಳ್ಕೊತೀರ, ಎಷ್ಟು ನಾಲೆಜನ್ನು ಯಾವುದ್ರ ಬಗ್ಗೆ ಸಂಬಂಧಿತವಾಗಿ ಎಷ್ಟೆಲ್ಲ ನಾಲೆಜ್ ಜ್ಞಾನವನ್ನು ನೀವು ಗಳಿಸ್ತೀರ ಅಂದರೆ ಐಡೆಂಟಿಫೈ ಲಿವಿಂಗ್ ಬೀಯಿಂಗ್ ಆ್ಯಂಡು ನಾನ್ ಲಿವಿಂಗ್ ಥಿಂಗ್ಸ್, ಜೀವಿಗಳು ಹಾಗೂ ನಿರ್ಜೀವ ವಸ್ತುಗಳನ್ನು ಗುರುತಿಸ್ತೀರ. ಅಂದರೆ ಜೀವ ಇರೋವು, ಜೀವ ಇಲ್ಲದೇ ಇರೋವು ನಿರ್ಜೀವ ವಸ್ತುಗಳು ಅಂದರೆ. ಆಮೇಲೆ ನಾವು ಇಂಪಾರ್ಟೆಂಟ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಲಿವಿಂಗ್ ಬೀಯಿಂಗ್ಸ್, ಅಲ್ಲ ಅವುಗಳ ಲಕ್ಷಣಗಳು ಹೇಗಿದೆ ಅವು ಅನ್ನೋದನ್ನು ತಿಳ್ಕೊತೀರ. ಇಂಟ್ರೊಡ್ಯೂಸ್ ಅಂದರೆ ಪರಿಚಯ ಮಾಡ್ಕೊಳ್ಳೋದು, ನಮಗೆ ನಾವು ಪರಿಚಯ ಮಾಡ್ಕೊಳ್ತೀವಿ. ಏನು ಟು ದಿ ಮೆಥಡ್ ಆಫ್ ಫುಡ್ ಪ್ರೊಡಕ್ಷನ್ ಇನ್ ಪ್ಲ್ಯಾಂಟ್ಸ್, ಆಹಾರ ಧಾನ್ಯಗಳು ಹೇಗೆ ತಯಾರಾಗ್ತವೆ ಅನ್ನೋದ್ರ ಬಗ್ಗೆ. ಲೈಫ್ ಸೈಕಲ್ ಆ್ಯಂಡ್ ಡಿಫ್ರೆಂಟ್ ಟೈಪ್ಸ್ ಆಫ್ ಪ್ಲ್ಯಾಂಟ್ಸ್ ಬಗ್ಗೆ ತಿಳ್ಕೊತೀವಿ. ಆಮೇಲೆ ಕ್ಲಾಸಿಫೈ ಅನಿಮಲ್ಸ್ ಬೇಸ್ಡ್ ಆನ್ ದೇರ್ ಫೀಡಿಂಗ್ ಹ್ಯಾಬಿಟ್ಸ್ ತಿಳ್ಕೊತೀವಿ. ನಾವು ದಿ ಇಂಪಾರ್ಟೆನ್ಸ್ ಆಫ್ ಪ್ರೊಟೆಕ್ಷನ್ ಆಫ್ ಪ್ಲ್ಯಾಂಟ್ಸ್ ಆ್ಯಂಡ್ ಅನಿಮಲ್ಸ್ ಬಗ್ಗೆ ತಿಳ್ಕೊತೀವಿ. ಓಕೆ, ಇವಾಗ ನಾವು ಮುಂದೆ ನೋಡೋಣ. ಈಗ ಮುಂದಿನ ಒಂದು ಏನು ರೀಡ್ ದಿಸ್ ಸ್ಟೋರಿ. ಇಲ್ಲಿ ಒಂದು ಶಾರ್ಟ್ ಸ್ಟೋರಿ ಬರುತ್ತೆ. ಎಕ್ಸಾಂಪಲ್ ತುಂಬ ಚೆನ್ನಾಗಿದೆ. ಲೇಜಿ ಸೋಮಣ್ಣ ಅಂತ, ಅವನ ಹೆಸರು ಸೋಮಣ್ಣ ಅಂತ. ಅವನಿಗೆ ಲೇಜಿ ಅನ್ನೋ ಹೆಸರು ಬಂದಿದ್ದೆ. ಲೇಜಿ ಅಂದರೆ ಸೋಮಾರಿ ಅಂತ ಅರ್ಥ. ಅಂದರೆ ಅವನು ಏನು ಕೆಲಸ ಮಾಡಲ್ಲ, ಬರೀ ಊಟ ಮಾಡ್ತಾನೆ, ತಿರುಗ್ತಾನೆ, ಆರಾಮಾಗಿರ್ತಾನೆ, ಹೆಚ್ಚು ಏನು ಕೆಲಸನೇ ಮಾಡಲ್ಲ ಅನ್ನೋ ಅರ್ಥ ಇರುತ್ತೆ. ಈ ರೀತಿಯಾದಂಥ ಜನಗಳು ಕೆಲವರು ಒಬ್ಬರೊಬ್ಬರು ಇರ್ತಾರೆ, ನಾವು ನೋಡಿರ್ತೀವಿ. ಆದರೆ ತುಂಬ ಲೇಜಿ ಆದರೂ ಕಷ್ಟ ಆಗುತ್ತೆ ಜೀವನ ಮಾಡೋದು. ಯಾರೇ ಆದರೂ ಸ್ವಲ್ಪ ಲೇಜಿತನ ಇದ್ದರೂ ಪರವಾಗಿಲ್ಲ, ಅದನ್ನು ಲೇಜಿತನನ ಬಿಡಬೇಕು. ಯಾರೇ ಆದರೂ ಲೇಜಿತನ ಒಳ್ಳೆಯದಲ್ಲ, ಆರೋಗ್ಯಕ್ಕೂ ಕೆಡುತ್ತೆ ಲೇಜಿತನದಿಂದ. ಓಕೆ, ಈಗ ಈ ಒಂದು ರೀಡ್ ದಿಸ್ ಸ್ಟೋರಿ, ಈ ಒಂದು ಕಥೆಯನ್ನು ಓದಿ. ಏನಂತ ಅಂದರೆ ಇದು ಟೈಟ್ಲು, ಕತೆ ಟೈಟ್ಲು ಲೇಜಿ ಸೋಮಣ್ಣ, ಸೋಮಾರಿ ಸೋಮಣ್ಣ ಅಂತ ಅರ್ಥ. ಪ್ರಾರಂಭಿಸೋಣ. ಸೋಮಣ್ಣ ಇಸ್ ಎ ಲೇಜಿ ಪರ್ಸನ್. ಈಗಾಗಲೇ ಹೇಳ್ದಂಗೆ ಅವ್ನು ಲೇಜಿ ಪರ್ಸನ್ ಅಂದರೆ ಆ ವ್ಯಕ್ತಿ ಸೋಮಾರಿ ವ್ಯಕ್ತಿ ಇದ್ದಾನೆ. ಇವನ್ ದೌ ಹಿ ಓನ್ಸ್ ಎ ಪೀಸ್ ಆಫ್ ಲ್ಯಾಂಡ್. ಅವನಿಗೆ ಸ್ವಲ್ಪ ಭೂಮಿ ಇತ್ತು. ಈಗ 1 ಎಕರೆ 2 ಎಕರೆ ಅಥವಾ ಕೆಲವು ಕುಂಟೆಗಳು ಈ ರೀತಿ ಭೂಮಿ ಇರುತ್ತೆ. ಅಂದರೆ ಕೃಷಿ ಭೂಮಿ, ಬೆಳೆಯಬಹುದಾಗಿದೆ, ತೋಟ ಮಾಡಬಹುದು, ಆ ರೀತಿ ಕೃಷಿ ಮಾಡೋ ಭೂಮಿ ಇರುತ್ತೆ ಸ್ವಲ್ಪ. ಹ್ಯಾಸ್ ನಾಟ್ ವರ್ಕ್ಡ್ ಫಾರ್ ಎ ಸಿಂಗಲ್ ಡೇ ಇನ್ ಇಸ್ ಲ್ಯಾಂಡ್. ಆದರೆ ಯಾವತ್ತೂ ಒಂದೇ ಒಂದು ದಿನವೂ ಅವನ ಭೂಮಿನಲ್ಲಿ ಕೆಲಸನೇ ಮಾಡಿಲ್ವಂತೆ. ಹಿ ಯೂಸ್ ಟು ಲೀವ್ ಓನ್ಲಿ ಬೈ ರಿಸೀವಿಂಗ್ ವಾಟ್ ಅದರ್ಸ್ ಗೇವ್ ಹಿಮ್. ಬೇರೆಯವರು ಏನು ಕೊಡ್ತಾರೆ ಅದನ್ನು ತಿನ್ಕೊಂಡಿರ್ತಾನಂತೆ. ರಿಸೀವಿಂಗ್ ಅಂದರೆ ಸ್ವೀಕರಿಸ್ತಿರ್ತಾನೆ, ಅದರ್ಸ್ ಗೇವ್ ಅಂದರೆ ಕೊಟ್ಟಿರ್ತಾರೆ ಅಂತ ಅರ್ಥ. ಹಿ ವಾಸ್ ವೆರಿ ಫಾಂಡ್ ಆಫ್ ಗ್ರೌಂಡ್ ನಟ್ಸ್. ಫಾಂಡ್ ಆಫ್ ಅಂತ ಅಂದರೆ ಇಷ್ಟಪಡೋದು. ಏನು ಗ್ರೌಂಡ್ ನಟ್ಸ್, ಕಡಲೆಕಾಯಿ ಬೀಜ, ಶೇಂಗಾನ ಇಷ್ಟಪಡ್ತಾನೆ. ಎಸ್ಪೆಷಲಿ ವಿಶೇಷವಾಗಿದ್ದರೆ ಫ್ರೈಡ್ ಗ್ರೌಂಡ್ ನಟ್ಸ್, ಅದರಲ್ಲೂ ಹುರಿದಿರೋ ಕಡಲೆ ಬೀಜ ಅಂದರೆ ತುಂಬ ಇಷ್ಟ ಅವನಿಗೆ. ಆಮೇಲೆ ಒನ್ಸ್ ವೈಲ್ ಈಟಿಂಗ್ ಫ್ರೈಡ್ ಗ್ರೌಂಡ್ ನಟ್ಸ್, ಅವನು ಕಡಲೆ ಬೀಜ ತಿಂತಾ ಇರ್ತಾನೆ. ಹುರಿದಿರೋದು ಫ್ರೈಡ್ ಅಂದರೆ, ಈಟಿಂಗ್ ಅಂದರೆ ತಿಂತಾನೆ. ಈ ಗಾಟ್ ಆನ್ ಐಡಿಯಾ, ಅವನಿಗೊಂದು ಐಡಿಯಾ ಬರುತ್ತೆ, ಪ್ಲ್ಯಾನು. ಒಂದು ಈಗ ಮಾಡಬೇಕು, ಮುಂದೆ ಆಗ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಅಂದ್ಕೊತೀವಲ್ಲ, ಅದರಿಂದ ಉಪಯೋಗ ಆಗುತ್ತೆ, ಅದೇ ಐಡಿಯಾ ಅಂತ ಅರ್ಥ. ಹಿ ಥಾಟ್, ಅವನು ಯೋಚನೆ ಮಾಡ್ತಾನೆ ಏನಪ್ಪ ಅಂತಂದರೆ, ದಟ್ ಇಫ್ ಈ ಸೋವ್ಡ್ ಗ್ರೌಂಡ್ ನಟ್ಸ್ ಇನ್ ಇಸ್ ಲ್ಯಾಂಡ್, ನನ್ನ ಭೂಮಿಗೆ ಗ್ರೌಂಡ್ ನಟ್ ಕಡಲೆ ಬೀಜನ ಬಿತ್ತಿ ಬೆಳಿಬೇಕು ಅನ್ಕೊತಾನೆ. ಹಿ ವುಡ್ ಗೆಟ್ ಎನಫ್ ಗ್ರೌಂಡ್ ನಟ್ಸ್, ಸಾಕಷ್ಟು ಗ್ರೌಂಡ್ ನಟ್ಸ್ ಅಂದರೆ ಕಡಲೆ ಬೀಜ, ಶೇಂಗಾ ಬೀಜ ತಿಂತಾ ಇರ್ತಾನೆ. ಆ್ಯಂಡ್ ಹಿ ನೀಡ್ ಟು ಬಿ ಎನಿಬಡಿ ಫಾರ್ ಇಟ್. ಆಮೇಲೆ ಅವನ ಹತ್ರ ಸಾಕಷ್ಟು ಶೇಂಗಾ ಬೀಜ ಇರುತ್ತೆ. ಹಾಗಾಗಿ ಬೇರೆಯವ್ರ ಹತ್ರ ಬೆಗ್ಗಂದ್ರೆ ಬೇಡೋರು ಇದೇನಿರಲ್ಲ. ಎನಿಬಡಿ ಅಂದರೆ ಯಾರ ಹತ್ರನಾದ್ರೂ ಬೆಗ್ಗಂದರೆ ಬೇಡೋದು ಅಂತ ಏನಿರಲ್ಲ. ಆಮೇಲೆ ಏನಾಗುತ್ತೆ ಅಂದರೆ, ಆಲ್ಸೋ ಹಿ ಫೆಲ್ಟ್ ದಟ್ ಇಫ್ ಈ ಸೋಡ್ ಫ್ರೈಡ್ ಗ್ರೌಂಡ್ ನಟ್ಸ್. ಆಲ್ಸೋ ಅಂದರೆ ಹಾಗೂ ಕೂಡ ಅಂತ ಅರ್ಥ. ಫೆಲ್ಟ್ ಅಂದರೆ ಅವನು ಅನ್ಕೊತಾನೆ, ಮನಸ್ಸಿನಲ್ಲಿ ಅನ್ಕೊತಾನೆ, ದಟ್ ಇಫ್ ಈ ಸೋಡ್ ಫ್ರೈಡ್ ಗ್ರೌಂಡ್ ನಟ್ಸ್ ಅಂದರೆ ಸೋಡ್ ಅಂದರೆ ಅಲ್ಲಿ ಬೀಜ ಬಿತ್ತನೆ ಮಾಡೋದು ಬಗ್ಗೆ. ಗ್ರೌಂಡ್ ನಟ್ಸನ್ನು, ಫ್ರೈಡ್ ಗ್ರೌಂಡ್ ನಟ್ಸನ್ನು ಬಿತ್ತಬೇಕು ಅಂತ ಅನ್ಕೊತಾನೆ. ಹುರಿದಿರೋ ಬೀಜನೇ ಬಿತ್ತನ. ಆಮೇಲೆ ಈಗ ಎಲ್ಡ್ ಅಂತ ಅಂದರೆ ನಿಮಗೆ ಹೇಳಿದ್ದೀನಿ, ಇಳುವರಿ ಅಂದರೆ ಬೆಳೆ ಬೆಳೆಯೋದಕ್ಕೆ ಅಂತ ಅರ್ಥ ಆಗುತ್ತೆ. ಸೋನ್ ಅಂದರೆ ಬಿತ್ತುವುದು, ಅದೆಲ್ಲ ಇಲ್ಲಿ ಬರ್ತಾ ಇದೆ ನೋಡಿ ಈಗ ಸ್ಟೋರಿನಲ್ಲಿ. ಇವಾಗ So there would be no need to fry the groundnuts, so not knowing the type of seeds to be swan. ಈಗ ಹುರಿದಿರೋ ಅಂಥ ಕಡಲೆ ಬೀಜ ಬಿತ್ತಿ ಹುರಿದಿರೋ ಅಂಥ ಬೀಜಗಳೇ ಬೆಳೀತವೆ ಅಂದ್ಕೊಂಡಿರ್ತಾನೆ. ಅವನಿಗೆ ಗೊತ್ತಿಲ್ಲ ಅದರಿಂದ ಎಷ್ಟು ತೊಂದರೆ ಆಗುತ್ತೆ ಅವು ಬೆಳೆಯಲ್ಲ ಅಂತ. ಆಮೇಲೆ ಸೋಮಣ್ಣ ಸ್ಟಾರ್ಟೆಡ್ ಅಂದರೆ ಪ್ರಾರಂಭಿಸ್ತಾನೆ. ಸೋವಿಂಗ್ ಫ್ರೈಡ್ ಗ್ರೌಂಡ್ ನಟ್ಸ್
ಫ್ರಮ್ ದಿ ನೆಕ್ಸ್ಟ್ ಡೇ ಇಟ್ ಸೆಲ್ಫ್. ಅವನು ಏನು ಅಲ್ಲಿ ಬಿತ್ತನೆಯನ್ನು ಮಾಡ್ತಾನೆ, ಅವ್ರದ್ದು ಭೂಮಿ ಇರುತ್ತಲ್ಲ ಹೊಲದಲ್ಲಿ. ನೆಕ್ಸ್ಟ್ ಡೇ ಒಂದು ದಿನ ಕಳೆದು ಬೆಳಕಾದ್ಮೇಲೆ ಆಮೇಲೆ ಸೀಯಿಂಗ್ ಅಂದರೆ ನೋಡ್ತಾನೆ ಸೋಮಣ್ಣ. ವರ್ಕಿಂಗ್ ಇನ್ ಇಸ್ ಲ್ಯಾಂಡ್, ಅವನು ಭೂಮಿಗೆ ಹೋಗಿ ನೋಡ್ತಾ ಇರ್ತಾನೆ. ದಿ ನೈಬೋರರ್ಸ್ ಫಾರ್ಮರ್ಸ್ ಆರ್ ವೆರಿ ಹ್ಯಾಪಿ ದ್ಯಾಟ್ ಸೋಮಣ್ಣ ಹ್ಯಾಡ್ ಶೆಡ್ ಇಸ್ ಲೇಜಿನೆಸ್ ಫೈನಲಿ. ಆದರೆ ನೈಬೋರರ್ಸ್ ಅಂದರೆ ಅಕ್ಕಪಕ್ಕದಲ್ಲಿರುವಂಥ ಫಾರ್ಮರ್ಸು, ಯಾರೋ ರೈತರುಗಳು, ಅವರು ತುಂಬ ಸಂತೋಷವಾಗಿರ್ತಾರೆ. ಆದರೆ ಸೋಮಣ್ಣ ಹ್ಯಾಡ್ ಶೆಡ್ ಇಸ್ ಲೇಜಿನೆಸ್ ಫೈನಲಿ, ಅವನು ಸೋಮಣ್ಣ ಏನು ಲೇಜಿನೆಸ್ ಅಂತ ಅಂದರೆ ಅದೇ ಸೋಮಾರಿತನ, ಏನು ಕೆಲಸ ಮಾಡದೇ ಇರೋ ಅಂಥದ್ದನ್ನು ಬಿಟ್ಟು ಕೆಲಸ ಮಾಡಿರ್ತಾನೆ ಹೊಲದಲ್ಲಿ. ಕೆಲವು ದಿನಗಳು ಕಳೆದಿರ್ತೈತೆ. ಆಗ ಏನಾಗುತ್ತೆ ಅಂದರೆ ಪ್ಲ್ಯಾಂಟ್ಸ್ ಗ್ರೂ ಆ್ಯಂಡ್ ಗ್ರೀನರಿ ವಾಸ್, ಅಲ್ಲಿ ಗಿಡ ಸಸ್ಯಗಳು ಬೆಳೀತವೆ. ಸಸ್ಯಗಳು ಬೆಳೆದು ಗಿಡಗಳ ಥರ ಆಗಿ ಬೆಳೆ ಅಲ್ಲಿ ಏನು ಬೆಳಿಬೇಕು ಅವನ್ನ ಕೊಡ್ತವೆ, ಧಾನ್ಯಗಳನ್ನು. ಪ್ಲ್ಯಾಂಟ್ ಗ್ರೋ ಆ್ಯಂಡ್ ಗ್ರೀನರಿ ವಾಸ್ ಎವರಿವೇರ್, ಎಲ್ಲೆಲ್ಲೂ ಹಸಿರಾಗಿ ಬೆಳೆದಿರ್ತೈತೆ ಪ್ಲ್ಯಾಂಟು. ಇಲ್ಲಿ ಪಕ್ಕದ ರೈತರು ಹಾಕಿರ್ತಾರಲ್ಲ ಆ ಬೀಜಗಳು ಚೆನ್ನಾಗಿ ಬೆಳೆದಿರ್ತವೆ. ಆಮೇಲೆ ಇವನು ಹೊಲದಲ್ಲಿ ಏನಾಗಿದೆ ಅಂದರೆ ಬಟ್ ನಾಟ್ ಎ ಸಿಂಗಲ್ ಪ್ಲ್ಯಾಂಟ್ ಅಪಿಯರ್ಡ್ ಇನ್ ಸೋಮಣ್ಣಸ್ ಲ್ಯಾಂಡ್. ಆದರೆ ಬಟ್ ಅಂದರೆ ಆದರೆ, ನಾಟ್ ಅಂದರೆ ಇಲ್ಲ, ಎ ಸಿಂಗಲ್ ಪ್ಲ್ಯಾಂಟ್, ಒಂದೇ ಒಂದು ಗಿಡನೂ ಅಪಿಯರ್ಡ್ ಅಂದರೆ ನಾಟ್ ಅಪಿಯರ್ಡ್, ಕಾಣಿಸ್ಕೊಂಡಿಲ್ಲ. ಇನ್ ಸೋಮಣ್ಣಸ್ ಲ್ಯಾಂಡ್ ಅಂದರೆ ಸೋಮಣ್ಣನ ಭೂಮಿ, ಅವನದು ಹೊಲ ಇತ್ತಲ್ಲ ಕೃಷಿ ಭೂಮಿ, ಅಲ್ಲಿ ಒಂದು ಗಿಡನೂ ಬೆಳೀಲಿಲ್ಲ. ಈಗ ಯಾಕೆ ಅಂತ ಗೊತ್ತಾಯ್ತಲ್ವ? ಯಾಕಂತ ಅಂದರೆ ಅದು ನ್ಯಾಚುರಲ್ಲಿ ಬೀಜ, ಶೇಂಗಾ ಬೀಜ ಹೇಗಿರುತ್ತೆ ಹಾಗೆ ಬಿತ್ತಿದ್ರು ಬೆಳೀತಾ ಇತ್ತು. ಆದರೆ ಇವನು ಹುರಿದು ಬಿತ್ತಿರೋದ್ರಿಂದ ಅವು ಬೆಳೀಲಿಲ್ಲ ಅಂತ ಈ ಒಂದು ಶಾರ್ಟ್ ಸ್ಟೋರಿಲಿ ಅರ್ಥ ಆಗುತ್ತೆ. ಓಕೆ, ಮುಂದಿನ ಒಂದು ಸ್ಟೇಜಸ್ಗೆ ಹೋಗೋಣ. ಈಗ ಕತೆ ಬಗ್ಗೆ ಒಂದು ವಿಮರ್ಶೆಯನ್ನು ನೋಡೋಣ. ಥಿಂಕ್, ನೀವು ಯೋಚನೆ ಮಾಡಿ. ಏನು ಕತೆ ಕೇಳಿದ್ರಿ ಅಲ್ವಾ? ಯು ಹ್ಯಾವ್ ರೀಡ್ ದಿ ಸ್ಟೋರಿ, ಕಥೆಯನ್ನು ಓದಿದ್ದೀರಾ. ವೈ ಡಿಡ್ ಪ್ಲ್ಯಾಂಟ್ಸ್ ನಾಟ್ ಗ್ರೋ ಇನ್ ಸೋಮಣ್ಣಸ್ ಲ್ಯಾಂಡ್, ಯಾಕೆ ಬೆಳೀಲಿಲ್ಲ ಅಂತ ಯೋಚನೆ ಮಾಡಿದ್ದೀರಾ. ಅದಕ್ಕೇನು ಉತ್ತರ ಕಂಡುಕೊಂಡಿದ್ದೀರಾ? ಅಂದರೆ ಕಚ್ಚಾ, ಅಂದರೆ ಹೇಗಿರುತ್ತೆ ಹಾಗೆ, ಅದನ್ನು ಹುರಿದಿರಲ್ಲ ಅಥವಾ ಬೀಜನ ಅದನ್ನು ಬೇರೆ ಬೇರೆ ಮಾಡಿರಲ್ಲ, ಏನು ಮಾಡಿರಲ್ಲ, ಕಟ್ ಮಾಡಿರಲ್ಲ. ಅದು ಗ್ರೌಂಡ್ ನಟ್ಸ್ ಅಂದರೆ ಭೂಮಿಯಿಂದ ಬಂದಂತಹ ಕಡಲೆ ಬೀಜಗಳು ಇರುತ್ತೆ, ಹೇಗಿರುತ್ತೆ ಹಾಗೆ, ಅದನ್ನು ಗ್ರೌಂಡ್ ನಟ್ಸ್. ಅದು ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ನೀಡೆಡ್ ಟು ಗ್ರೋ ಇಂಟು ಪ್ಲ್ಯಾಂಟ್ಸು. ಆದರೆ ಅಂಥ ಕಚ್ಚಾವಾದ ಬೀಜಗಳಲ್ಲಿ, ಕಡಲೆ ಬೀಜಗಳಲ್ಲಿ, ಯಾವುದೇ ಬೀಜ ಆಗಿರಲಿ, ಬೀಜಗಳಲ್ಲಿ ಬೆಳೆಯುವಂತಹ ಒಂದು ಸ್ವಾಭಾವಿಕವಾದಂಥ ಶಕ್ತಿ ಇರುತ್ತೆ, ಗಿಡಗಳಾಗಿ ಬೆಳೀತವೆ. ಆದರೆ ಏನಾಯ್ತು ಅಂದರೆ ಇಟ್ ಈಸ್ ಕಾಲ್ಡ್ ಲಿವಿಂಗ್ ಕಾಂಪೊನೆಂಟ್. ಆದರೆ ಅದು ಬೆಳೆಯುವಂತಹ ಒಂದು ಅಂಶಗಳು ಅದರಲ್ಲಿ ಇರುತ್ತೆ. ಇನ್ ಫ್ರೈಡ್ ಗ್ರೌಂಡ್ ನಟ್ಸಲ್ಲಿ ಏನಾಗುತ್ತೆ, ಹುರಿದಿರುವಂತಹ ಕಡಲೆ ಬೀಜದಲ್ಲಿ ದಿ ಲಿವಿಂಗ್ ಕಾಂಪೊನೆಂಟ್ ಈಸ್ ಡೆಸ್ಟ್ರಾಯ್ಡ್, ಬೆಳೆಯುವಂತಹ ಸಾಧ್ಯತೆಗಳೆಲ್ಲ ಹಾಳಾಗಿ ಹೋಗಿರ್ತವೆ. ಸಂಯುಕ್ತಗಳು ಅದು ಏನಿರುತ್ತೆ ಅವೆಲ್ಲ ಹೋಗಿರ್ತವೆ. ಹಾಗಾಗಿ ಇಟ್ ಈಸ್ ಕಾಲ್ಡ್ ದಿ ನಾನ್ ಲಿವಿಂಗ್. ಹಾಗಾಗಿ ಇದನ್ನು ಏನಂತ ಕರಿತೀವಿ ಅಂದರೆ ನಾನ್ ಲಿವಿಂಗು. ಅದು ಬದುಕೋದಕ್ಕೆ ಸಾಧ್ಯ ಇರಲ್ಲ. ಅದು ಬೀಜ ಒಂದು ರೀತಿ ಡೆಡ್ ಆಗ್ದಂಗೆ ಅಂತ ಇರುತ್ತೆ. ಹಾಗಾಗಿ ಅದು ಬೆಳೀಲಿಲ್ಲ ಅಂತ ಆಗುತ್ತೆ. ಈಗ ನಾವು ಏನೋ ಒಂದು ಸ್ಟೇಟ್ಮೆಂಟ್ಗೆ ಬರ್ತೀವಿ ಅಂತಂದರೆ, ಇನ್ ದಿ ಎನ್ವಿರಾನ್ಮೆಂಟ್, ಈ ಒಂದು ಪರಿಸರದಲ್ಲಿ ದೇರ್ ಆರ್ ಲಿವಿಂಗ್ ಬೀಯಿಂಗ್ಸ್ ವಿಚ್ ಹ್ಯಾವ್ ದಿ ಲಿವಿಂಗ್ ಕ್ಯಾರೆಕ್ಟರಿಸ್ಟಿಕ್ಸ್. ಅವು ಏನು ಬದುಕಿರೋ, ಅದು ಲಿವಿಂಗ್ ಬೀಯಿಂಗ್ಸ್ ಅಂದರೆ ಜೀವಂತ ಇರೋವಂಥ ಏನಿರ್ತವೆ ಅವುಗಳು ಗುಣಗಳು ಏನಿರುತ್ತವೆ ಅಂತ ಅಂದರೆ ಮತ್ತೆ ಅವನ್ನ ಕ್ರಿಯೇಟ್ ಆಗ್ತವೆ ಇನ್ನೊಂದು ಅವು ಮುಂದಿನ ಹಂತದಲ್ಲಿ. ಆಮೇಲೆ ನಾನ್ ಲಿವಿಂಗ್ ಬೀಯಿಂಗ್ಸ್ ವಿಚ್ ಡು ನಾಟ್ ಹ್ಯಾವ್ ದಿ ಲಿವಿಂಗ್ ಕ್ಯಾರೆಕ್ಟರಿಸ್ಟಿಕ್ಸ್, ಅದು ಅದೇ ಒಂಥರ ಡೆಡ್ ಆದಾಗಿರ್ತಾವಲ್ಲ ಅವುಗಳು ನಾನ್ ಲಿವಿಂಗ್ ಬೀಯಿಂಗ್ಸ್ ಅಂತ ಕರಿತೀರಿ. ಅವು ಒಂದು ಆಕೃತಿ ಇರುತ್ತೆ, ಅದರಲ್ಲಿ ಜೈವಿಕ ಅಂಶಗಳು ಅದರಲ್ಲಿ ನಾಶವಾಗಿರ್ತಾವಲ್ವ. ಹಾಗಾಗಿ ವಿಚ್ ಡು ನಾಟ್ ಹ್ಯಾವ್ ದಿ ಲಿವಿಂಗ್ ಕ್ಯಾರೆಕ್ಟರ್ಸ್, ಅವು ಬದುಕುವ ಅಥವಾ ಮುಂದಿನ ಒಂದು ಸಸ್ಯ ಆಗುವ, ಮುಂದಿನ ಒಂದು ಸಂತಾನೋತ್ಪತ್ತಿ ಆಗುವಂಥ ಲಕ್ಷಣಗಳು ಅಲ್ಲಿ ಇರಲ್ಲ ಅಂತ ಆಗುತ್ತೆ. ಈಗ ನಿಮಗೊಂದು ಆಕ್ಟಿವಿಟಿ, ಚಟುವಟಿಕೆ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ತಿಳಿಸ್ತೀನಿ ನೋಡಿ. ಇಂಗ್ಲೀಷ್ ಸೆಂಟೆನ್ಸಲ್ಲಿರೋ ಒಂದು ಪ್ರಕಾರದಲ್ಲಿ ನೇರವಾಗಿ ತಿಳಿಸ್ತಾ ಹೋಗ್ತೀನಿ. ಇನ್ ದಿ ಫಾಲೋಯಿಂಗ್ ಚಾರ್ಟ್, ಇಲ್ಲಿ ಕೆಳಗಡೆ ಒಂದು ಚಾರ್ಟ್ ಇದೆ, ಆಮೇಲೆ ತೋರಿಸ್ತೀನಿ. ಸಮ್ ಕಾಂಪೊನೆಂಟ್ಸ್ ಆಫ್ ದಿ ಎನ್ವಿರಾನ್ಮೆಂಟ್. ಅಂದರೆ ಕಾಂಪೊನೆಂಟ್ಸ್ ಅಂದರೆ ಘಟಕಗಳು ಅಂತ ಅರ್ಥ. ಅದು ಪರಿಸರದ ಘಟಕಗಳು. ಆ್ಯಂಡ್ ಸಮ್ ಲಿವಿಂಗ್ ಕ್ಯಾರೆಕ್ಟರ್ಸ್ ಅಂತ ಅಂದರೆ ಅವು ಬದುಕಿರುವಂತಹ ಜೀವಂತ ಇರುವಂಥ ಗುಣ ಇರ್ತವೆ. ಆರ್ ಗಿವನ್, ಇಲ್ಲಿ ಕೊಟ್ಟಿದ್ದೀವಿ ಅದನ್ನು. ಗಿವನ್ ಅಂದರೆ ಇಲ್ಲಿ ಕೆಳಗಡೆ ಕೊಟ್ಟಿದ್ದೀವಿ ಪಟ್ಟಿ ಟೇಬಲಲ್ಲಿ. ರೀಡ್ ಕೇರ್ಫುಲಿ, ಎಚ್ಚರಿಕೆಯಿಂದ ಓದಿ.
ಇಫ್ ಇನ್ ಈಚ್ ಆಫ್ ದಿ ಕಾಂಪೊನೆಂಟ್ ದಿ ಕ್ಯಾರೆಕ್ಟರಿಸ್ಟಿಕ್ಸ್ ಗಿವನ್ ಇನ್ ಫ್ರಂಟ್ ಆಫ್ ದೆಮ್ ಆರ್ ಫೌಂಡ್. ಆಮೇಲೆ ಅದ್ರ ಬಗ್ಗೆ ಎದುರಿಗೆ ಅವುಗಳನ್ನು ಕೊಟ್ಟಿದ್ದೀನಿ. ಪ್ರತಿಯೊಂದು ಘಟಕಕ್ಕೂ ಏನು ಕ್ಯಾರೆಕ್ಟರ್ಸ್ ಅವು ಗುಣಗಳು ಏನಿರುತ್ತೆ ಅನ್ನೋದ್ರ ಬಗ್ಗೆ ಕೊಟ್ಟಿದ್ದೀವಿ. ಇನ್ ಫ್ರಂಟ್ ಆಫ್ ದೆಮ್ ಆರ್ ಫೌಂಡ್, ಅವನ್ನು ಕಂಡ್ಕೋಬೇಕಾಗುತ್ತೆ. ಟಿಕ್ ಮಾರ್ಕನ್ನು ಹಾಕಬೇಕು, ಸರಿ ಇದ್ದರೆ ರೈಟ್ ಮಾರ್ಕ್ ಹಾಕಬೇಕು. ಇಫ್ ದಿಸ್ ಕ್ಯಾರೆಕ್ಟರಿಸ್ಟಿಕ್ಸ್ ಆರ್ ನಾಟ್ ಫೌಂಡ್, ನಿಮಗೆ ಗೊತ್ತಾಗಿಲ್ಲ ಅದು ಅಥವಾ ತಪ್ಪಿತ್ತು ಅಲ್ಲಿ ಅಂದರೆ 8 ಮಾರ್ಕನ್ನು ಹಾಕಬೇಕಾಗತ್ತೆ. ಇಲ್ಲಿದೆ ನೋಡಿ, ಕ್ಯಾರೆಕ್ಟರಿಸ್ಟಿಕ್ಸ್ ಲಕ್ಷಣಗಳು. ಕಾಂಪೊನೆಂಟ್ಸ್ ಅಂದರೆ ಘಟಕಗಳು, ಪರಿಸರದ ಅಂಶ ಘಟಕಗಳು ಆಫ್ ದಿ ಎನ್ವಿರಾನ್ಮೆಂಟು. ಗ್ರೌತ್ ಅಂದರೆ ಅದು ಇಲ್ಲೇ ಕೊಟ್ಟಿದ್ದಾರೆ, ಬೆಳವಣಿಗೆ, ಈಟಿಂಗ್ ಫುಡ್ಡು, ಮೂಮೆಂಟು, ಆಮೇಲೆ ರೆಸ್ಪಿರೇಷನ್ ಉಸಿರಾಟಗಳು, ಎಕ್ಸ್ಕ್ರಿಯೇಷನ್ ವಿಸರ್ಜನೆ, ರೆಸ್ಪಾನ್ಸ್ ಟು ಸ್ಟಿಮ್ಯುಲ್ಸ್ ಅಂತ ಪ್ರಚೋದನೆಗೆ ಪ್ರತಿಕ್ರಿಯೆ, ಆಮೇಲೆ ರೀಪ್ರೊಡಕ್ಷನ್ ಅಂದರೆ ಸಂತಾನೋತ್ಪತ್ತಿ. ಆಮೇಲೆ ಅಂದರೆ ಜೀವಿಗಳು, ಈಗ ಇಲಿಗಳು ಮುಂದೆ ಇಲಿಗಳ ಮರಿಗಳು ಹುಟ್ಟೋದನ್ನು ನೋಡ್ತೇವೆ. ಅದೇ ನಾಯಿಗಳ ಮರಿಗಳು ಹುಟ್ಟುತ್ತಾ ಇರ್ತವೆ. ಇದನ್ನು ಸಂತಾನೋತ್ಪತ್ತಿ ಅಂತ ಕರಿತೀವಿ. ಅದೇ ರೀತಿ ಮಾನವರಿಂದ ಮಗು ಆಗುತ್ತೆ, ಆನಂತರ ಬೆಳೆದು ದೊಡ್ಡವರು ಆಗ್ತಾರೆ. ಇವೆಲ್ಲವೂ ಸಂತಾನೋತ್ಪತ್ತಿ ಆಗಿದೆ. ಆಮೇಲೆ ಮೌಸ್ ಅಂದರೆ ಇಲ್ಲಿ ಕೊಟ್ಟಿದ್ದಾರೆ ಗೊತ್ತಿದೆ. ಈಗ ಇದ್ರ ಲಕ್ಷಣಗಳೇನು, ಇದನ್ನು ನೀವೇ ಥಿಂಕ್ ಮಾಡಿ ಟಿಕ್ ಮಾಡ್ಕೊಳ್ಳಿ, ಈಸಿಯಾಗಿದೆ. ಆಮೇಲೆ ಮ್ಯಾಂಗೋ ಟ್ರೀ, ಬ್ರಿಕ್, ಇಟ್ಟಿಗೆ, ಇದು ನಾನ್ ಲಿವಿಂಗ್ ನೋಡಿ. ಇಟ್ಟಿಗೆ ಇದಕ್ಕೇನು ಜೀವ ಅಂತ ಇಲ್ಲ, ಗ್ರೌತ್ ಇಲ್ಲ, 8 ಮಾರ್ಕ್ ಹಾಕಿ. ಈಟಿಂಗ್ ಫುಡ್, ತಿನ್ನಲ್ಲ, ಇಟ್ಟಿಗೆ ಆಹಾರ ತಿನ್ನಲ್ಲ, 8 ಮಾರ್ಕ್ ಹಾಕಿ. ಚಲನೆ ಇಲ್ಲ, 8 ಮಾರ್ಕ್ ಹಾಕಿ. ನಾವು ತೆಗೆದು ಎಸತ್ರ ಹೋಗುತ್ತೆ, ಅದಾಗೆ ಚಲನೆ ಇಲ್ಲ. ಉಸಿರಾಟ ಇಲ್ಲ, ಅದೆಲ್ಲವೂ ಸಹ 8 ಮಾರ್ಕೇ ಬರುತ್ತೆ. ಇದು ನಾನ್ ಲಿವಿಂಗ್ ಆಗಿದೆ. ಕ್ಲಾಕು, ಗಡಿಯಾರಕ್ಕೆ ಇದು ನೋಡಿ ಚಲನೆ ಇದೆ, ಒಳಗಡೆ ಮುಳ್ಳುಗಳು, ಆದರೆ ಅದು ಯಾಂತ್ರಿಕವಾಗಿ ನಡೆಯುತ್ತೆ, ಅದು ಜೀವಂತ ಅಲ್ಲ. ಆ ರೀತಿ. ಇನ್ನು ಬಟರ್ಫ್ಲೈ, ಇದು ನೋಡಿ ಚಿಟ್ಟೆ ಜೀವಂತವಿದೆ, ಬೆಳವಣಿಗೆ ಆಗುತ್ತೆ, ಆಹಾರ ಸೇವಿಸುತ್ತೆ. ಇದೆಲ್ಲವೂ ರೈಟ್ ಮಾರ್ಕ್ಗೆ ಸಹ ಬಹುತೇಕ ಬರುತ್ತೆ. ಇದರಲ್ಲಿ ತುಂಬ ಈಸಿ ಇದೆ, ನೀವೇ ಟಿಕ್ ಮಾರ್ಕ್ ಮಾಡ್ಕೊಳ್ಳಿ, ಪೆನ್ಸಿಲ್ನಲ್ಲಿ ಮಾಡ್ಕೊಳ್ಳಿ. ಮತ್ತು ಏನಾದರೂ ತಪ್ಪಾದರೆ ತಿದ್ದಬಹುದಾಗಿದೆ. ಅದೇ ರೀತಿ ಮ್ಯಾನು, ಫ್ರಾಗು, ಪೇಪರು, ಮೊಬೈಲು ಒಂದು ಯಾಂತ್ರಿಕ ಅದು ಉಪಕರಣ. ಆಮೇಲೆ ಈಗ ಪೇಪರಲ್ಲಿ ಹಾಕಿದ್ದು ಕೆಲವು ಕಾಲಮ್ಮು, ಇದು ಮೊಬೈಲು, ಇದು ಚಲನೆ ಅದು ಇರುತ್ತೆ, ವೈಬ್ರೇಷನ್ ಕೊಟ್ಟಾಗ ಚಲಿಸ್ಬೋದು ಅಂದ್ಕೊತೀರ, ಹಾಕಿ ಟಿಕ್ ಮಾಡಿ, ಆ ರೀತಿ ಮಾಡಿ. ಈಗ ಮುಂದಿನ ಒಂದು ಹಂತದಲ್ಲಿ ನೋಡೋಣ. ಅನ್ನೋದ್ರಲ್ಲಿ ದಿ ಕಾಂಪೊನೆಂಟ್ಸ್ ವಿಚ್ ಯು ಹ್ಯಾವ್ ಮಾರ್ಕ್ಡ್, ರೈಟ್ ಮಾರ್ಕ್ ಹಾಕಿದ್ರೆ ಅವ್ರು ಕಾಲ್ಡ್ ಲಿವಿಂಗ್ ಬೀಯಿಂಗ್ಸ್, ಜೀವಂತವಾಗಿರುವಂಥವಾಗುತ್ತೆ. ಆ್ಯಂಡ್ ಮತ್ತು ದಸ್ ಅವು ವಿಚ್ ಯು ಹ್ಯಾವ್ ಮಾರ್ಕ್ಡ್ 8 ಮಾರ್ಕ್ ಹಾಕಿದರೆ ಅವ್ರು ಕಾಲ್ಡ್ ನಾನ್ ಲಿವಿಂಗ್ ಥಿಂಗ್ಸ್, ಅವು ಬದುಕಿಲ್ಲದೆ ಇರೋ ನಿರ್ಜೀವ ವಸ್ತುಗಳು ಅಂತಾರ್ದು. ಇಟ್ಟಿಗೆ ಅವಕ್ಕೆ ಜೀವ ಇರೋಲ್ಲ, ಏನೋ ಒಂದು ಆಕೃತಿ ಇರುತ್ತೆ ಅಷ್ಟೇ. ಇನ್ನೇನು ಪರಿಸರದಲ್ಲಿ ಇವನ್ನ ನಾವು ನೋಡ್ತೀವಿ, ಅವಕ್ಕೆ 8 ಮಾರ್ಕ್ ಹಾಕಿರ್ತೀವಿ ಆ ಕಾಲಮ್ನಲ್ಲಿ. ಹಾಗೆ ಮುಂದಿನ ಹಂತದಲ್ಲಿ ನೋಡೋಣ. ಸಮ್ ಆಫ್ ಕಾಂಪೊನೆಂಟ್ಸ್ ಅಂದರೆ ಕೆಲವು ಘಟಕಗಳು ಸೀನ್ ಇನ್ ಎನ್ವಿರಾನ್ಮೆಂಟಲ್ಲಿ ನೋಡ್ತೀರ ಪರಿಸರಲ್ಲಿ. ಅವ್ರು ಗಿವನ್ ಬಿಲೋ, ಇಲ್ಲಿ ಕೊಟ್ಟಿದ್ದಾರೆ ಕೆಳಗಡೆ. ಬಿಲೋ ಅಂದರೆ ಕೆಳಗಡೆ, ಗಿವನ್ ಅಂದರೆ ಇಲ್ಲಿ ಕೊಟ್ಟಿದ್ದಾರೆ. ಐಡೆಂಟಿಫೈ ಅಂದರೆ ಗುರ್ತಿಡೀರಿ, ಐಡೆಂಟಿಫೈ ಮಾಡಿ. ದೆಮ್ ಅವುಗಳನ್ನು ಆ್ಯಸ್ ಲಿವಿಂಗ್ ಬೀಯಿಂಗ್ಸು ಎಲ್ಲಿದ್ದಾವೆ, ಆರ್ ನಾನ್ ಲಿವಿಂಗ್ ಥಿಂಗ್ಸು, ಅದಕ್ಕೆ ಟಿಕ್ ಮಾರ್ಕ್ ಹಾಕೋದು ಸಂಬಂಧಪಟ್ಟಿದ್ದಕ್ಕೆ ಸರಿ ಇತ್ತು ಅಂದರೆ ಇನ್ ಫ್ರಂಟ್ ಆಫ್ ದಿ ಕರೆಕ್ಟ್ ಚಾಯ್ಸ್ ಆಯ್ಕೆ ಮಾಡ್ಕೊಂಡು. ಪರಿಸರ ಅದು ಕನ್ನಡದ ಓದ್ಕೊಳ್ಳಿ ನೀವೇ. ಇಲ್ಲಿ ಕಾಂಪೋನೆಂಟ್ಸ್ ಆಫ್ ದಿ ಎನ್ವಿರಾನ್ಮೆಂಟ್, ಪರಿಸರದ ಅಂಶಗಳು. ಈಗ ಬರ್ಡ್, ಬಲೂನ್, ಬರ್ಡ್ ಅಂದರೆ ಇದು ಲಿವಿಂಗ್ ಬೀಯಿಂಗ್ಸ್, ಜೀವಿಗಳು, ಇಲ್ಲಿ ಟಿಕ್ ಮಾಡಿ. ಬಲೂನ್ ಅಂದರೆ ಜೀವಿ ಅಲ್ಲ, ಇಲ್ಲಿ ಬರ್ತೈತೆ ನಿರ್ಜೀವ ವಸ್ತುಗಳು, ನಾನ್ ಲಿವಿಂಗ್ ಥಿಂಗ್ಸ್. ಈಗ ವಾಟರು, ಇದು ನಿರ್ಜೀವ ವಸ್ತುಗಳು ಹಾಕಿ. ಮ್ಯಾಂಗೋ ಟ್ರೀ, ಇದು ಲಿವಿಂಗಿಗೆ ಹಾಕಿ, ಮಾವಿನ ಮರ ಜೀವಂತ ಇದೆ ಅಂತ ಹೇಳ್ಬೋದು. ವೆಹಿಕಲ್, ಬಂಡಿ, ಇದು ನಿರ್ಜೀವ ವಸ್ತುಗಳಾಗಿದೆ. ಪೆನ್ನು, ಇದು ನಿರ್ಜೀವ. ಈ ರೀತಿಯಾಗಿ ಇಲ್ಲಿ ಟಿಕ್ ಮಾಡಿ. ಓಕೆ, ಮುಂದಿನ ಹಂತಕ್ಕೆ ಆಮೇಲೆ ಆಕ್ಟಿವಿಟಿ, ಚಟುವಟಿಕೆ ಅಂತ ಅರ್ಥ. ಆಕ್ಟಿವಿಟಿ ಅಂದರೆ ಮೇಕ್ ಅಂದರೆ ತಯಾರು ಮಾಡಿ, ಲಿಸ್ಟ್, ಒಂದು ಪಟ್ಟಿ ತಯಾರು ಮಾಡ್ಕೊಳ್ಳಿ. ಅವು ಅದರ್ ಲಿವಿಂಗು ಬೀಯಿಂಗ್ಸ್ ಅಂದರೆ ಜೀವಂತವಾಗಿರುವಂಥವು, ಇರೋಕೆ ಅನ್ನೋ ಒಂದು ಪಟ್ಟಿ ಮಾಡ್ತೀರ. ನಾನ್ ಲಿವಿಂಗ್ ಥಿಂಗ್ಸ್, ಇಲ್ಲದೆ ಇರೋವಂಥವನ್ನ ಇನ್ನೊಂದು ಪಕ್ಕದಲ್ಲಿ ಪಟ್ಟಿ ಮಾಡಿ. ಯು ಹ್ಯಾವ್ ಸೀನ್, ಅದನ್ನು ನೋಡಿ ಆಮೇಲೆ ಇಲ್ಲಿ ಆ ಚಟುವಟಿಕೆ ಮಾಡ್ಕೊಂಡು ಬನ್ನಿ ಮನೆಯಲ್ಲಿ ಅಂತ ಹೇಳ್ಬೋದು. ಈಗ ಮುಂದಿನ ಒಂದು ಸ್ಟೇಜ್
ಈಗ ಪ್ಲಾಂಟ್ಸ್ ಗಿಡಗಳು ಆ್ಯಂಡ್ ಅನಿಮಲ್ಸ್ ಅಂದರೆ ಪ್ರಾಣಿಗಳು ಆರ್ ಲಿವಿಂಗ್ ಬೀಯಿಂಗ್ಸ್ ಇವೆಲ್ಲ ಜೀವಂತ ಇದ್ದಾವೆ. ದೇರ್ ಆರ್ ಸರ್ಟೈನ್ ಕ್ಯಾರೆಕ್ಟರಿಸ್ಟಿಕ್ಸ್ ಟು ಡಿಸೈಡ್ ಅಂದರೆ ನಿರ್ಧರಿಸ್ತೀವಿ. ಕ್ಯಾರೆಕ್ಟರಿಸ್ಟಿಕ್ಸ್ ಅಂದರೆ ಆ ಗುಣಗಳು ಅಂತ ಅರ್ಥ. ದೆಮ್ ಅವುಗಳ ಬಗ್ಗೆ ಆಸ್ ಲಿವಿಂಗ್ ಬೀಯಿಂಗ್ಸ್ ಅಂತ ಕರಿತೀವಿ ಅವನ್ನ. ದಿ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಲಿವಿಂಗ್ ಬೀಯಿಂಗ್ಸ್ ಆರ್ ಗಿವನ್ ಹಿಯರ್. ಅವನ್ನ ಕೊಟ್ಟಿದ್ದಾರೆ ಇಲ್ಲಿ ಕೆಳಗಡೆ. ನಾವು ಅಬೌಟ್ ದಿಸ್ ಅದರ ಬಗ್ಗೆ ನೋಡೋಣ ಅಂತ ಅರ್ಥ. ಲಿವಿಂಗ್ ಬೀಯಿಂಗ್ಸ್ ಆರ್ ಮೇಡ್ ಅಪ್ ಆಫ್ ಸೆಲ್ಸ್. ಈಗ ಅಬ್ಸರ್ವ್ ಅಂದರೆ ಗಮನಿಸಿ. ದಿಸ್ ಪಿಕ್ಚರ್, ಈ ಚಿತ್ರಗಳನ್ನು ನೋಡಿ. ಇಲ್ಲಿ ಬಲಭಾಗದಲ್ಲಿದೆ. ದೇ ಆರ್ ದಿ ಪ್ಲಾಂಟ್ ಆ್ಯಂಡ್ ಅನಿಮಲ್ ಸೆಲ್ಸ್. ಇಲ್ಲಿ ಸಸ್ಯಗಳ ಒಂದು ಸೆಲ್ಸ್ ಜೀವಕೋಶ ಇದೆ ಮತ್ತು ಪ್ರಾಣಿ ಜೀವಕೋಶ ಸಹ ಇದೆ. ಯು ಮಸ್ಟ್ ಹ್ಯಾವ್ ಅಬ್ಸರ್ವ್ಡ್. ಅವನ್ನ ಸರಿಯಾಗಿ ಗಮನ ಇಟ್ಟು ನೋಡಿ ನೀವು. ಹೌ ಎ ಹೌಸ್ ಈಸ್ ಬೀಯಿಂಗ್ ಕನ್ಸ್ಟ್ರಕ್ಟೆಡ್, ಯಾವ ರೀತಿ ರಚನೆ ಆಗಿದೆ ಅನ್ನೋದನ್ನು ನೀವು ಇಲ್ಲಿ ನೋಡ್ತಾ ಇದ್ದೀರಾ. ಆ್ಯಂಡ್ ಸೆವರಲ್ ಥಿಂಗ್ಸ್ ಸಚ್ ಆಸ್ ಬ್ರಿಕ್, ಸಿಮೆಂಟ್, ವಾಟರ್, ಸ್ಟೀಲ್, ವುಡ್, ಅದರ್ ಥಿಂಗ್ಸ್ ಆ್ಯಂಡ್ ಅರೇಂಜ್ಡ್ ಇನ್ ಆರ್ಡರ್ ಟು ಗೆಟ್ ಎ ಹೌಸ್ ರೆಡಿ. ಸಿಮಿಲ್, ಈಗ ಮನೆ ಕಟ್ಟಬೇಕಾದ್ರೆ ನಾವು ಇಟ್ಟಿಗೆ, ಸಿಮೆಂಟು, ನೀರು ಮತ್ತು ಇವೆಲ್ಲ ಹಾಕ್ತೀವಲ್ವ. ಅವೆಲ್ಲ ಹಾಕಿದ್ಮೇಲೆ ಒಂದು ಮನೆ ಕಾಣಿಸ್ಕೊಳ್ಳುತ್ತೆ. ಆಮೇಲೆ ಹಾಗೇನೆ ಜೀವಕೋಶಗಳು ಒಂದು ಜೀವಿಗಳ ರಚನೆ ಅಂತ ಅರ್ಥ ಆಗುತ್ತೆ. ಸಿಮಿಲರ್ಲಿ ಅದಕ್ಕೆ ಸಂಬಂಧ ಹೋಲಿಕೆಯಂತೆ ದಿ ಬಾಡಿ ಆಫ್ ಲಿವಿಂಗ್ ಬೀಯಿಂಗ್ಸ್ ಈಸ್ ಮೇಡ್ ಅಪ್ ಆಫ್ ಸೆಲ್ಸ್. ಅದೇ ರೀತಿಯಾಗಿ ನಮ್ಮ ದೇಹ ಸೆಲ್ಸ್ ಅಂದರೆ ಜೀವಕೋಶಗಳಿಂದ ನಿರ್ಮಾಣವಾಗಿದ್ದಾವೆ. ಯು ವಿಲ್ ಲರ್ನ್ ಮೋರ್ ಅಬೌಟ್ ಸೆಲ್ಸ್ ಇನ್ ಹೈಯರ್ ಕ್ಲಾಸಸ್. ಈ ಸೆಲ್ಸ್ಗಳ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಮುಂದಿನ ತರಗತಿಗಳಲ್ಲಿ ಮುಂದೆ ನೀವು ಪಾಸಾಗೋ ಹೋಗ್ತಾ ಹೆಚ್ಚು ಜ್ಞಾನವನ್ನು ಪಡ್ಕೊತೀರಿ. ಈಗ ಅಷ್ಟು ತಿಳ್ಕೊಂಡಿರಿ ಸಾಕು. ಮತ್ತು ಈಗ ಲಿವಿಂಗ್ ಬೀಯಿಂಗ್ಸ್ ರೆಸ್ಪೈರ್. ಈಗ ಜೀವಂತ ಇರೋವಂಥ ಪ್ರಾಣಿಗಳು ಅವು ಹೇಗಿರ್ತವೆ ಅಂತಂದ್ರೆ ಅವು ಉಸಿರಾಟದ ಕ್ರಿಯೆಯನ್ನು ನಡೆಸ್ತಾ ಇರ್ತವೆ. ಅಂದರೆ ಜೀವಿಗಳು ಉಸಿರಾಡುತ್ತವೆ. ಯು ಹ್ಯಾವ್ ಲರ್ನ್ಟ್, ನೀವು ಈಗ ತಿಳ್ಕೊತೀರ ಇನ್ ದಿ ಪ್ರೀವಿಯಸ್ ಕ್ಲಾಸಸ್. ಅಲ್ಲಿ ಏನು ದಟ್ ಲಿವಿಂಗ್ ಬೀಯಿಂಗ್ಸ್ ರೆಸ್ಪೈರ್ ಹಿಂದಿನ ತರಗತಿಯಲ್ಲಿ ತಿಳಿದಿದ್ದೀರ. ಏನು ಜೀವಂತ ಇರೋ ಪ್ರಾಣಿಗಳು ಉಸಿರಾಟವನ್ನು ನಡೆಸ್ತವೆ ಅಂತ ತಿಳಿದಿದ್ದೀರ. ಡ್ಯೂರಿಂಗ್ ರೆಸ್ಪಿರೇಷನ್ ಲಿವಿಂಗ್ ಬೀಯಿಂಗ್ಸ್ ಟೇಕ್ ಇನ್ ಏರ್. ಅವು ಉಸಿರಾಡೋ ಸಮಯದಲ್ಲಿ ಗಾಳಿಯನ್ನು ತೊಗೊತಾವು. ಒಳಗೆ ಕೇಳ್ಕೊಂಡು ಇವಾಗ ಯೂಸ್ ಆಫ್ ಆಕ್ಸಿಜನ್, ಒಳಗೆ ಕೇಳ್ಕೊಂಡೆ ಆಕ್ಸಿಜನನ್ನು ಶರೀರ ಹೀರ್ಕೊಳ್ಳುತ್ತೆ. ಆ್ಯಂಡ್ ಗಿವ್ ಔಟ್ ಕಾರ್ಬನ್ ಡೈಆಕ್ಸೈಡ್. ಆನಂತರ ಇದು ಕಾರ್ಬನ್ ಡೈಆಕ್ಸೈಡ್ ಅಂತ ಅಂದರೆ ಇಂಗಾಲ, ಅದು ವಿಷಾನೆಲ್ಲ ಅಂತಲೂ ಕರೀತಾರೆ. ಅದು ಕೆಟ್ಟದಾದಂತಹ ಇಂಗಾಲ ಗಾಳಿ ಇದನ್ನು ಹೊರಕ್ಕೆ ಬಿಡ್ತೀವಿ. ಆದರೆ ಆ್ಯಕ್ಚುಲಿ ಇದು ಕಾರ್ಬನ್ ಡೈಆಕ್ಸೈಡ್ ಸಸ್ಯಗಳ ಬೆಳವಣಿಗೆಗೆ ಬೇಕಾಗ್ತೈತೆ. ಪರಿಸರದಲ್ಲೇ ಅವು ಬಳಸ್ಕೊತವೆ. ಈಗ ಇಲ್ಲಿ ಒಂದು ಚಿತ್ರ ಇದೆ ನೋಡಿ ಬಲಭಾಗದಲ್ಲಿ. ಇದು ಮಾನವನ ಒಂದು ಭಾಗದ ಚಿತ್ರ, ಕತ್ತಿಂದ ಕೆಳಭಾಗ. ಹೇಗೆ ಕಾಣ್ತಾ ಇದೆ ನಿಮಗೆ? ಅಬ್ಸರ್ವ್ ದಿ ಗಿವನ್ ಪಿಕ್ಚರ್ಸ್, ಐಡೆಂಟಿಫೈ ದಿ ಪಿಕ್ಚರ್. ಆ ಚಿತ್ರನ ಗುರ್ತಿಡೀರಿ. ಮತ್ತು ಇಲ್ಲಿ ಕೆಳಗೆ ಬರೀರಿ ಅದು ಯಾವ ಚಿತ್ರ ಅಂತೇಳಿ ನೀವು ಇಲ್ಲಿ ಬರೀಬೇಕು. ಅದು ನಿಮಗೆ ಗೊತ್ತಿದೆ. ಮಾನವನ ಉಸಿರಾಟದ ವ್ಯವಸ್ಥೆ ಇರುವ ಶ್ವಾಸಕೋಶದ ಚಿತ್ರ ಆಗಿದೆ. ಅನಂತರ ದೆರ್ ಆರ್ ಸ್ಪೆಷಲ್ ಆರ್ಗನ್ಸ್ ಟು ರೆಸ್ಪೈರ್ಸ್ ಇನ್ ಅನಿಮಲ್ಸ್. ಪ್ರಾಣಿಗಳು ಉಸಿರಾಡೋದಕ್ಕೆ ವಿಶೇಷವಾದ ಅಂಗಗಳಿರ್ತವೆ. ಪ್ಲಾಂಟ್ಸ್ ಆಲ್ಸೋ ಡಿಪೆಂಡ್ ಆನ್ ಆಕ್ಸಿಜನ್ ಫಾರ್ ದೇರ್ ರೆಸ್ಪಿರೇಷನ್. ಅವು ಸಸ್ಯಗಳು ಉಸಿರಾಡೋದಕ್ಕೂ ಸಹ ಡಿಪೆಂಡ್ ಅಂದರೆ ಅವಲಂಬಿಸಿರೋದು ಆಕ್ಸಿಜನ್ನು. ಪ್ಲಾಂಟ್ಸ್ ಆಲ್ಸೋ ಡಿಪೆಂಡ್ ಆನ್ ಆಕ್ಸಿಜನ್ ಫಾರ್ ದ ರೆಸ್ಪಿರೇಷನ್. ಉಸಿರಾಟದಲ್ಲಿ ಅವು ಸಹ ಆಕ್ಸಿಜನನ್ನು ಸಹ ಬಳಸ್ಕೊತ ಯೂಶ್ವಲಿ ಅಂದರೆ ಸಾಮಾನ್ಯವಾಗಿ ದೇ ರೆಸ್ಪೈರ್ ಅಂದರೆ ಉಸಿರಾಟ ಕ್ರಿಯೆಯಲ್ಲಿ ಥ್ರೂಔಟ್ ಸ್ಟೊಮೋಟ ಅನ್ನೋದ್ರ ಮುಖಾಂತರವಾಗಿ ಒಂದು ಜೀವಕೋಶದ ಮುಖಾಂತರವಾಗಿ ಸ್ಮಾಲ್ ಓಪನಿಂಗ್ಸ್ ವಿಚ್ ಆರ್ ಪ್ರೆಸೆಂಟ್ ಆನ್ ದಿ ಲೋವರ್ ಸರ್ಫೇಸ್ ಆಫ್ ಲೀವ್ಸ್. ಅದು ಲೋವರ್ ಸರ್ಫೇಸ್ ಆಫ್ ಲೀವ್ಸ್ ಅಂದರೆ ಎಲೆಗಳ ಇದು ತಳಭಾಗದಲ್ಲಿ ಅಂದರೆ ಪತ್ರರಂಧ್ರಗಳು ಅಂತ ಅವನ್ನ ಸ್ಟೊಮ್ಯಾಟೊ ಅಂತ ಕರೀತಾರೆ. ಅವುಗಳ ಮೂಲಕ ಹೂ ಉಸಿರಾಡುತ್ತವೆ ಅಂತ ಇಲ್ಲಿದೆ ಮಾಹಿತಿ ನೋಡಿ. ವಿತ್ ದಿ ಹೆಲ್ಪ್ ಆಫ್ ಆಕ್ಸಿಜನ್, ಈ ಆಕ್ಸಿಜನ್ನ ಸಹಾಯದಿಂದ ಏನಾಗುತ್ತೆ, ದಿ ಎನರ್ಜಿ ಶಕ್ತಿ ಅನ್ನೋದು ಇನ್ ದಿ ಫುಡ್ ಈಸ್ ಮೇಡ್ ಅವೈಲೇಬಲ್ ಟು ದಿ ಲಿವಿಂಗ್ ಬಾಡಿ. ಆಹಾರದಲ್ಲಿರೋ ಶಕ್ತಿ ನಾವು ಉಸಿರಾಡುವಂತಹ ಆಕ್ಸಿಜನ್ ಮುಖಾಂತರವಾಗಿ ದೇಹಗತವಾಗುತ್ತೆ, ಅದು ದೇಹಕ್ಕೆ ಸಿಗುತ್ತೆ ಅಂತ ಆಗುತ್ತೆ. ಅನಂತರ ವಾಟ್ ಆರ್ ದಿ ಅಡ್ವಾಂಟೇಜಸ್ ಆಫ್ ದಿ ಎನರ್ಜಿ ದಟ್ ಈಸ್ ಅಬ್ಸ್ಟೈನ್ಡ್ ಫ್ರಮ್ ದಿ ಫುಡ್. ಅಡ್ವಾಂಟೇಜಸ್ ಅಂತ ಅಂದರೆ ಅದರಿಂದ ಅನುಕೂಲಗಳು, ಏನು ಉಪಯೋಗ ಆಗುತ್ತೆ ಅಂತವ. ಇದು ಇಲ್ಲಿದೆ ನೋಡಿ. ಆಹಾರದಿಂದ ದೊರೆಯುವಂಥ ಶಕ್ತಿ ಜೀವಿಗಳಿಗಾಗೂ ಅದರ ಅನುಕೂಲಗಳು ಏನು ಅಂತ ಅಂದರೆ ಬೆಳವಣಿಗೆಗೆ ಸಹಾಯ ಆಗುತ್ತೆ. ಇನ್ನೂ ಅನೇಕ ಉತ್ತರ ಬರಬಹುದಾಗಿದೆ. ಲಿವಿಂಗ್ ಬೀಯಿಂಗ್ ಈಟ್ ಫುಡ್. ಜೀವಿಗಳು ಆಹಾರವನ್ನು ಸೇವಿಸ್ತವೆ. ಈಗ ಲಿವಿಂಗ್ ಬೀಯಿಂಗ್ಸ್ ಪರ್ಫಾರ್ಮ್ ಎನಿ ಆ್ಯಕ್ಟಿವಿಟೀಸ್. ಈ ಜೀವಿಗಳು ಆಹಾರ ಸೇರಿಸಿ ಸುಮ್ಮನೆ ಕೂತ್ಕೊಳ್ಳಲ್ಲ, ಅನೇಕ ಚಟುವಟಿಕೆಗಳನ್ನು ನಡೆಸ್ತವೆ. ಏನೆಲ್ಲ ಅಂದರೆ ಕೆಲಸಗಳನ್ನು ಮಾಡ್ತವೆ ಅಂತ ಅರ್ಥ.
ಉಪಯುಕ್ತ ಕೆಲಸ ಡೈಲಿ ನಿತ್ಯ ಮಾಡ್ತಾರೆ. ಸಚ್ ಆಸ್ ವುಡ್ ಕಟಿಂಗು, ಮರ ಕಡಿಯೋದಾಗಲಿ, ಕ್ಯಾರಿಯಿಂಗ್ ಲೋಡ್, ಏನಾದ್ರು ತೊಗೊಂಡೋಗೋದು, ತೊಗೊಂಡು ಬರೋದು, ವಾಕಿಂಗ್, ರನ್ನಿಂಗ್ ಆಗಿ ಎಕ್ಸಸೈಜ್, ಅಥವಾ ಆಫೀಸ್ ಕೆಲಸ ಮಾಡೋರು ಮಾಡ್ತಾರೆ, ಮನೆ ಕೆಲಸ, ಹಂಟಿಂಗ್, ಬೇಟೆಯಾಡೋರು ಅಲ್ಲಿ ಮಾಡ್ತಾರೆ. ಎಲ್ಲ ಅನೇಕ ಕೆಲಸಗಳನ್ನು ಈ ಪ್ರಾಣಿಗಳಾಗಿರಲಿ ಮಾನವರಾಗಿರಲಿ ಸಂಬಂಧಪಟ್ಟಂಗೆ ಅವು ಒಂದೊಂದು ಆಕ್ಟಿವಿಟಿ ಕೆಲಸಗಳನ್ನು ಮಾಡ್ತಾ ಇರ್ತಾರೆ ಅಂತಾಗುತ್ತೆ. ಈಗ ನಾ ಹೇಳಿದ್ದು ಅದೇ ಪ್ರಕಾರ ನೋಡಿ, ಇಲ್ಲಿ ಮರವನ್ನು ಸೌದೆ ಹೊಡಿತಿದ್ದಾರೆ, ಇಲ್ಲಿ ಮೂಟೆ ಹೊರ್ತಿದ್ದಾರೆ, ಪ್ರಾಣಿಗಳು ಓಡ್ತಾ ಇದ್ದಾವೆ. ಅಥವಾ ಬೇಟೆಯಾಡೋದಕ್ಕೆ ಓಡ್ತಾ ಇರ್ಬೋದು, ಅಥವಾ ಅವು ಸುಮ್ಮನೆ ಮನೋರಂಜನೆಗಾಗಿ ಅವುಗಳು ಕೌಟುಂಬಿಕ ಪರಿಸರದಲ್ಲಿ ಓಡ್ತಾ ಇರ್ತವೆ, ಆಟ ಆಡ್ತಿರ್ತವೆ. ದಿ ನೇಮ್ಸ್ ಆಫ್ ಸಮ್ ಲಿವಿಂಗ್ ಬೀಯಿಂಗ್ಸ್ ಆರ್ ಗಿವನ್ ಬಿಲೋ. ಇಲ್ಲಿ ಕೊಟ್ಟಿದ್ದಾರೆ ಜೈವಿಕವಾದಂತಹ ಪ್ರಾಣಿಗಳ ಸಂಬಂಧಿತವಾಗಿ ಕೊಟ್ಟಿದ್ದಾರೆ. ದೇ ಹೆಲ್ಪ್ ಅಸ್ ಟು ವರ್ಕ್. ನಾವು ಕೆಲಸಕ್ಕೆ ಮಾಡೋದಕ್ಕೆ ಹೇಗೆ ಸಹಾಯ ಮಾಡ್ತೇವೆ ಅನ್ನೋದನ್ನು ನಾವಿಲ್ಲಿ ತಿಳಿಬಹುದಾಗಿದೆ. ಈಗ ಇಲ್ಲಿ ನೋಡೋಣ, ಹೌ ಡು ದೇ ಹೆಲ್ಪ್ ಅಸ್ ರೈಟ್ ಹಿಯರ್. ಅವು ಹೇಗೆ ಸಹಾಯಕವಾಗಿವೆ ಅಂತ ಇಲ್ಲಿ ಬರೀಬಹುದಾಗಿದೆ. ಲಿವಿಂಗ್ ಬೀಯಿಂಗ್ ಜೀವಿ, ಆನೆ ಇದೆ, ಎಲಿಫೆಂಟು, ಬುಲಕ್ ಅಂತಂದರೆ ಎತ್ತು, ಡಾಗ್ ಅಂದರೆ ನಾಯಿ ಇದೆ. ಪ್ರಮುಖ ಸಹಾಯ ಹೆಲ್ಪ್ ವರ್ಕ್. ಈ ಎಲಿಫೆಂಟ್ ಇದು ಮರವನ್ನು ಉಂಡಿಸುತ್ತೆ, ಅಥವಾ ದೊಡ್ಡ ದೊಡ್ಡ ಮರದ ತುಂಡುಗಳನ್ನು ಸೊಂಡ್ಲಲ್ಲಿ ತೊಗೊಂಡು ಇನ್ನೊಂದು ಕಡೆಗೆ ಸಾಗಿಸುತ್ತೆ. ಎತ್ತು ಗಾಡಿಯನ್ನು ಕಟ್ಕೊಂಡು ಆ ಗಾಡಿಯಲ್ಲಿ ಭಾರವಾದ ವಸ್ತುಗಳು ತುಂಬಿರ್ತೀವಿ, ಮೂಟೆಗಳಾಗಲಿ ಇನ್ನೊಂದು ಕಡೆಗೆ ತೊಗೊಂಡು ಹೋಗ್ತೀವಿ ಬಂಡಿಯಲ್ಲಿ. ಅದೇ ರೀತಿಯಾಗಿ ನಾಯಿ ಏನು ಕೆಲಸ ಮಾಡುತ್ತೆ, ನಾಯಿ ರಾತ್ರಿ ಹೊತ್ತು ಕಳ್ಳರು ಯಾರು ಬಂದರೆ ಬೊಗಳುತ್ತೆ ಅಲ್ವಾ ಅದು. ಮತ್ತು ಅದು ನಾವು ಹೇಗೆ ಕೇಳ್ತೀವಿ ಆ ರೀತಿಯೂ ಸಹ ಅನುಕರಿಸಿ ಮಾಡುತ್ತೆ. ಇದೆಲ್ಲ ಸಹಾಯ ಏನು ಕೆಲಸ ಮಾಡ್ತವೆ ಈ ಜೀವಿಗಳು. ಇನ್ನೂ ಅನೇಕ ಜೀವಿಗಳು, ಬೇರೆ ಬೇರೆ ಜೀವಿಗಳು ಅವೇನು ಮಾಡ್ತವೆ ಅನ್ನೋದನ್ನು ನೀವು ಕ್ರಿಯೇಟ್ ಮಾಡ್ಕೋಬಹುದು. ಅಂದರೆ ಟು ಡೂ ಆಲ್ ದಿಸ್ ವರ್ಕ್ಸ್, ಈ ಒಂದು ಕೆಲಸ ಎಲ್ಲ ಮಾಡೋಕ್ಕೆ ಲಿವಿಂಗ್ ಬೀಯಿಂಗ್ಸ್ ನೀಡ್ ಎನರ್ಜಿ. ಅವು ಜೀವಿಗಳಿಗೆ ಶಕ್ತಿ ಬೇಕಾಗುತ್ತೆ. ಎನರ್ಜಿ ಅಂದರೆ ಶಕ್ತಿ, ನೀಡ್ ಅಂದರೆ ಅಗತ್ಯವಾಗಿದೆ. ಅದೇ ಅಂದರೆ ಅವು, ಗೆಟ್ ಅಂದರೆ ಪಡೆಯೋದು, ದಿಸ್ ಎನರ್ಜಿ ಅಂದರೆ ಶಕ್ತಿ, ಥ್ರೂ ಫುಡ್, ಯಾವುದ್ರ ಮುಖಾಂತರ ಅಂದರೆ ಆಹಾರದ ಮುಖಾಂತರವಾಗಿ ಶಕ್ತಿಯನ್ನು ಪಡಿತವೆ ಅವು. ಆನಂತರ ಫುಡ್ ಆಫ್ ಪ್ಲ್ಯಾಂಟ್ಸ್. ಈಗ ಈಚ್ ಪಾರ್ಟ್ ಆಫ್ ಪ್ಲ್ಯಾಂಟ್ ಡಸ್ ಒನ್ ಆರ್ ದಿ ಅದರ್ ಆಕ್ಟಿವಿಟಿ. ಈಗ ಪ್ರತಿಯೊಂದು ಸಸ್ಯದ ಒಂದು ಭಾಗಗಳು ಒಂದಲ್ಲ ಒಂದು ಚಟುವಟಿಕೆ, ಕ್ರಿಯೆ, ಆಕ್ಟಿವಿಟಿ ಅಂದರೆ ಚಟುವಟಿಕೆಯನ್ನು ಮಾಡ್ತಾ ಇರ್ತವೆ. ಆಮೇಲೆ ಡೋಂಟ್ ದೇ ಆಲ್ಸೋ ನೀಡ್ ಫುಡ್. ಆಮೇಲೆ ಅವಕ್ಕೂ ಬೇಕಲ್ಲ, ಆಹಾರ ಬೇಕಲ್ವಾ, ಆಹಾರ ಇಲ್ಲದೇ ಕೆಲಸ ಮಾಡೋಕ್ಕಾಗಲ್ಲ. ಹಾಗಾಗಿ ಅಂದರೆ ಕೆಲಸ ಮಾಡಾದ್ಮೇಲೆ ಆಹಾರ ತೊಗೋಬೋದು, ಅಥವಾ ಮೊದಲು ತೊಗೊಂಡಿರ್ಬೋದಾಗಿದೆ. ಹೌ ಡು ಪ್ಲ್ಯಾಂಟ್ಸ್ ಸಬ್ಸ್ಟೈನ್ ದೇರ್ ಫುಡ್ಡು. ಹಾಗಾಗಿ ಅವಕ್ಕೆ ಪ್ಲ್ಯಾಂಟ್ಸ್ಗಳಿಗೆ ಆಹಾರ ಹೇಗೆ ದೊರೆಯುತ್ತೆ ಸಸ್ಯಗಳಿಗೆ. ಮಾನವರೇನೋ ವಿವಿಧ ಕಡೆಯಿಂದ ಆಹಾರನ ಪಡ್ಕೊತೀವಿ ಸಸ್ಯಗಳ ಮೂಲದಿಂದ. ಸಸ್ಯಗಳು ಹೇಗೆ ಹೊಡಿತವೆ ನೀವು ಯೋಚನೆ ಮಾಡಿ. ಎಸ್ ಗ್ರೀನ್ ಪ್ಲ್ಯಾಂಟ್ಸ್ ಪ್ರೊಡ್ಯೂಸ್ ದೇರ್ ಓನ್ ಫುಡ್. ಅವು ಸಸ್ಯಗಳು ಸ್ವಯಂ ಅವೇ ಆಹಾರವನ್ನು ತಯಾರು ಮಾಡ್ಕೊತವಂತೆ. ಅವು ದಟ್ ಈಸ್ ವೈ ಗ್ರೀನ್ ಪ್ಲ್ಯಾಂಟ್ಸ್ ಆರ್ ಕಾಲ್ಡ್ ಆಟೋಟ್ರೋಪ್ಸ್ ಅಂತ ಕರೀತಾರೆ. ಅಂದರೆ ಸ್ವಪೋಷಕಗಳು ಅಂತ ಕರಿತೀವಿ. ಅನಂತರ ಸಸ್ಯದ ಆಹಾರ ತಯಾರಿಕೆ ಅಂದರೆ ಪ್ರಿಪ್ರೇಷನ್ ಆಫ್ ಫುಡ್ ಇನ್ ಪ್ಲ್ಯಾಂಟ್ಸ್. ಪ್ರಿಪ್ರೇಷನ್ ಅಂತ ಅಂದರೆ ಅದಕ್ಕೆ ತಯಾರು ಮಾಡೋದಕ್ಕೆ ರೆಡಿ ಆಗೋದು ಅಂತ, ತಯಾರಿಕೆ ಆಗೋದು. ಅಬ್ಸರ್ವ್, ಇಲ್ಲಿ ಗಮನಿಸಿ. ಅಬ್ಸರ್ವ್ ಅಂದರೆ ದ ಪಿಕ್ಚರ್, ಚಿತ್ರಗಳನ್ನು ಗಮನಿಸಿ ಬಲಭಾಗದಲ್ಲಿ. 4 ಇಂಪಾರ್ಟೆಂಟ್ ಕಾಂಪೊನೆಂಟ್ಸ್ ನೀಡೆಡ್ ಟು ಪ್ರೊಡ್ಯೂಸ್ ಫುಡ್ ಬೈ ದಿ ಪ್ಲ್ಯಾಂಟ್ಸ್ ಆರ್ ಗಿವನ್. ಅಂದರೆ ಇಲ್ಲಿ 4 ಮುಖ್ಯವಾದ, ಇಂಪಾರ್ಟೆಂಟ್ ಅಂದರೆ ಬಹು ಮುಖ್ಯವಾದ, ಕಾಂಪೊನೆಂಟ್ಸ್ ಅಂದರೆ ಘಟಕಗಳು ಅಂತ. ನೀಡ್ ಅಂದರೆ ಅಗತ್ಯವಾಗಿದೆ, ನೀಡೆಡ್. ಟು ಪ್ರೊಡ್ಯೂಸ್ ಅಂದರೆ ಉತ್ಪತ್ತಿ ಮಾಡೋದಕ್ಕೆ, ಫುಡ್ ಆಹಾರ ಉತ್ಪತ್ತಿ ಮಾಡೋದಕ್ಕೆ, ಬೈ ದಿ ಪ್ಲ್ಯಾಂಟ್ಸ್ ಯಾರಿಂದ ಅಂದರೆ ಸಸ್ಯಗಳಿಂದ ಆಹಾರಗಳು ಹೇಗೆ ತಯಾರಾಗುತ್ತೆ ಅನ್ನೋದಕ್ಕಾಗಿ ಗಿವನ್ ಇಲ್ಲಿ ಕೊಟ್ಟಿದ್ದೀವಿ. ಅವು ಯಾವ ರೀತಿಗಳು ಸಸ್ಯಗಳು ಬೆಳೆದು ನಮಗೆ ಬೇಕಾದ ಆಹಾರ, ನಾವು ವಿವಿಧ ಸಸ್ಯಗಳು ವಿವಿಧ ಆಹಾರ ಕೊಡ್ತೇವೆ ಅಂತ ಅರ್ಥ. ಇದೊಂದು ಆಕ್ಟಿವಿಟಿ. ವಿಚ್ ಫ್ರಮ್ ವಾಟ್, ಯಾವುದು ಮತ್ತು ಎಲ್ಲಿ, ಹೇಗೆ, ಎಲ್ಲಿಂದ, ಅದ್ರ ಬಗ್ಗೆ ಪ್ರಶ್ನೆಗೆ ಉತ್ತರ ಸಿಗುತ್ತೆ. ಈಸ್ ಗಿವನ್ ಬಿಲೋ, ಇಲ್ಲಿ ಕೊಟ್ಟಿದ್ದಾರೆ. ಜಾಯಿನ್ ದಿ ಸ್ಟೇಟ್ಮೆಂಟ್ಸ್ ಕರೆಕ್ಟ್ಲಿ ಆ್ಯಂಡ್ ರೈಟ್. ಅವನ್ನು ಜಾಯಿನ್ ಮಾಡಿ ಸರಿಯಾಗಿ ಸ್ಟೇಟ್ಮೆಂಟ್ ಕರೆಕ್ಟಾಗಿ ಸರಿಯಾಗಿ ಬರೀಬೇಕಾಗುತ್ತೆ. ಈಗ ಇಲ್ಲಿ ಚಿತ್ರದಲ್ಲಿ ಏನಿದೆ ಇದು ಪರಿಚಯ ಮಾಡ್ಕೊಳ್ಳೋಣ. ಸೋಲಾರ್ ಎನರ್ಜಿ ಅಂತ ಸೌರ ಘಟಕ, ಸೌರಶಕ್ತಿ. ಇದು ಸೂರ್ಯನಿಂದ ಬರುವಂಥ ಬೆಳಕು ಶಾಖಕ್ಕೆ ಸೋಲಾರ್ ಎನರ್ಜಿ ಅಂತ ಕರಿತೀವಿ. ಇದು ಈ ಒಂದು ಶಾಖ ಬೆಳಕು ಸಸ್ಯಗಳ ಮೇಲೆ ಭೂಮಿಗೆ ಬಿದ್ದಾಗ ಸಸ್ಯಗಳು ಚೆನ್ನಾಗಿ ಬೆಳೀತವೆ. ಆನಂತರ ಅಟ್ಮಾಸ್ಫಿಯರ್, ಕಾರ್ಬನ್ ಡೈಆಕ್ಸೈಡು.
ಪರಿಸರ ವ್ಯವಸ್ಥೆಯಲ್ಲಿ ಕಾರ್ಬನ್ ಡೈಆಕ್ಸೈಡು ಸಹ ಇರುತ್ತೆ. ಈಗ ನಾವು ಉಸಿರು ಬಿಟ್ಟಾಗ ಕಾರ್ಬನ್ ಡೈಆಕ್ಸೈಡ್ ವಾತಾವರಣಕ್ಕೆ ಸೇರಿಕೊಳ್ಳುತ್ತೆ. ಒಂಥರ ವಾತಾವರಣದಲ್ಲಿ ಅದು ಮತ್ತೆ ಪುನರ್ರೂಪಿಯಾಗಿ ಬದಲಾವಣೆ ಆಗ್ತಾ ಇರ್ತವೆ. ಮತ್ತು ಎಲೆಗಳು ನೋಡಿ, ಇದು ಕ್ಲೋರೋಫಿಲ್ ಅಂತ ಕರೀತಾರೆ. ನೀವು ಎಲೆಗಳ ಮುಖಾಂತರವಾಗಿ ಸಸ್ಯ ಸ್ವಯಂ ಆಹಾರ ತಯಾರು ಮಾಡ್ಕೊಳ್ಳುತ್ತೆ. ಆನಂತರ ವಾಟ್ರ್, ನೀರು, ಮಿನರಲ್ಸ್, ಸಾಲ್ಟ್ಸ್ ಅಂದರೆ ಉಪ್ಪು, ಮಿನರಲ್ಸ್ ಅಂದರೆ ಖನಿಜಗಳು. ಅಂದರೆ ಅದು ಖನಿಜಗಳು ಅಂದರೆ ಅದು ಉಪಯುಕ್ತಕರವಾದಂಥ, ಅದು ಬೆಳವಣಿಗೆಗೆ ಶಕ್ತಿಯನ್ನು ನೀಡುವಂಥದ್ದು ಆಗಿರುತ್ತೆ ಅನ್ಬೋದು. ಆನಂತರ ಮುಂದೆ ನೋಡೋಣ. ಈಗ ವಿಚ್ ಅಂದರೆ ಯಾವುದು, ಫ್ರಮ್ ವೇರ್ ಅಂದರೆ ಯಾವುದರಿಂದ, ಕರೆಕ್ಟ್ ಆ್ಯಂಡ್ ರೈಟ್ ಹಿಯರ್ ಸರಿಪಡಿಸಿ ಇಲ್ಲಿ ಬರೀರಿ. ಇಲ್ಲಿ ಕೊಟ್ಟಿದ್ದಾರೆ ಇವುಗಳು, ಇದು ಯಾವುದರಿಂದ, ಇದು ಯಾವುದಕ್ಕೆ ಸಂಬಂಧಪಟ್ಟಿದೆ ಅನ್ನೋದನ್ನು ಹೊಂದಾಣಿಕೆ ಮಾಡಿ ಇಲ್ಲಿ ಸರಿ ಮಾಡಿ ಬರೀಬೇಕು. ಈಗ ಬೆಳಕಿನ ಶಕ್ತಿ ಅನ್ನೋದಕ್ಕೆ ಇಲ್ಲಿ ಇದೆ ನೋಡಿ, ಸನ್ ಅಂತ, ಸೂರ್ಯ, ಅದನ್ನು ಸೇರಿಸಿ ಸೂರ್ಯನಿಂದ ನಮಗೆ ಬೆಳಕಿನ ಶಕ್ತಿ ಸಿಗುತ್ತದೆ ಅಂತ ಬರೀಬೋದು. ಆಮೇಲೆ ವಾಟರ್, ಮಿನರಲ್ಸ್, ಸಾಲ್ಟ್ಸ್, ಇದು ಎಲ್ಲಿರುತ್ತೆಪ್ಪ ಅಂತಂದರೆ ಮಣ್ಣಿನಲ್ಲಿರುತ್ತೆ. ಮಣ್ಣು ಅಂದರೆ ಸಾಯಿಲ್ ಅಂತಲೂ ಕರಿತೀವಿ, ಮಡ್ ಅಂತಲೂ ಕರೀತಾರೆ ಇನ್ನೊಂದು ಅರ್ಥ, ಅಲ್ಲಿ ಸಿಗುತ್ತೆ. ಆಮೇಲೆ ಕಾರ್ಬನ್ ಡೈಆಕ್ಸೈಡ್ ಅಂತ ಅಂದರೆ ಕಾರ್ಬನ್ ಡೈಆಕ್ಸೈಡ್ ಇಂಗಾಲ ಆಮ್ಲ, ಇದು ವಾಯುಗಳು ಅಟ್ಮಾಸ್ಫಿಯರಲ್ಲಿ ಉಳ್ಕೊಂಡಿರುತ್ತೆ. ಪ್ರಾಣಿಗಳು ಕಾರ್ಬನ್ ಡೈಆಕ್ಸೈಡನ್ನು ಬಿಟ್ಟಾಗ ಅದು ವಾಯುಗಳಿಗೆ ಸೇರಿಕೊಳ್ಳುತ್ತೆ. ಆಮೇಲೆ ಕ್ಲೋರೋಫಿಲ್, ಪತ್ರ ಹರಿತು, ಇದು ಎಲ್ಲಿರುತ್ತೆ ಅಂತ ಅಂದರೆ ಹಸಿರು ಎಲೆಯಲ್ಲಿ ಇರುತ್ತೆ. ಈ ರೀತಿ ಹೊಂದಾಣಿಕೆ ಮಾಡಿ ಇಲ್ಲಿ ವಾಕ್ಯಗಳಲ್ಲಿ ಈಗ ನಾನು ಹೇಳಿದ್ನೆಲ್ಲ ಆ ರೀತಿ ಬರೀರಿ. ಅಲ್ಲಿ ಕ್ರಮವಾಗಿ ಬೆಳಕಿನ ಶಕ್ತಿಯನ್ನು ನೇರಕ್ಕೆ ಈ ಮೊದಲನೇ ಲೈನಲ್ಲಿ ಬೆಳಕಿನ ಶಕ್ತಿ ಸೂರ್ಯನಿಂದ ದೊರಕುತ್ತದೆ ಅಷ್ಟೇ, ಆ ರೀತಿ ಬರ್ಕೊಳ್ಳಿ. ಆಮೇಲೆ ಮುಂದಿನ ಸ್ಟೇಜ್ ನೋಡೋಣ. ಪ್ಲಾಂಟ್ಸ್ ಯೂಸ್ ಸೋಲಾರ್ ಎನರ್ಜಿ, ಸೂರ್ಯನ ಶಕ್ತಿಯನ್ನು ಸಸ್ಯ ಗಿಡಗಳು ಬಳಸ್ಕೊತವೆ. ಕಾರ್ಬನ್ ಡೈಆಕ್ಸೈಡ್ ಇನ್ ಏರ್, ಪರಿಸರದಲ್ಲಿ ಇಂಗಾಲವನ್ನು ಬಳಸ್ಕೊತವೆ, ಗಾಳಿಯನ್ನು. ಅಬ್ಸರ್ಬ್ ವಾಟರ್, ನೀರನ್ನು ಪಡಿತವೆ ಭೂಮಿಯಿಂದ. ಮಿನರಲ್ಸ್ ಆ್ಯಂಡ್ ಸಾಲ್ಟ್ಸ್ ಫ್ರಮ್ ಸಾಯಿಲ್, ಅದರಲ್ಲಿ ಖನಿಜಾಂಶಗಳು ಮತ್ತು ಸಾಲ್ಟ್ಸ್ ಇವೆಲ್ಲ ಇರುತ್ತೆ ನೀರಿನ ಮಣ್ಣಿನಲ್ಲಿ, ಅವೆಲ್ಲ ಬಳಸ್ಕೊತವೆ. ರೂಟ್ ಯಾವುದ್ರ ಮುಖಾಂತರ, ರೂಟ್ಸ್ ಅಂದರೆ ಬೇರುಗಳ ಮುಖಾಂತರವಾಗಿ, ಥ್ರೂ ರೂಟ್ಸ್ ಅಂದರೆ ಬೇರಿನ ಮುಖಾಂತರವಾಗಿ. ಆ್ಯಂಡ್ ಪ್ರಿಪೇರ್ ಅಂದರೆ ತಯಾರು ಮಾಡೋದು, ಏನು ಫುಡ್, ಆಹಾರವನ್ನು ತಯಾರು ಮಾಡ್ಕೊತಾವೆ, ಅವು ಆಹಾರನ ಅವೇ ಮಾಡ್ಕೊತವೆ ಅಂತ ಆಯಿತು. ಇದು ಹೆಲ್ಪ್ ಆಫ್ ಕ್ಲೋರೋಫಿಲ್ ಇನ್ ಲೀಫು, ಎಲೆಗಳಲ್ಲಿರುವಂತಹ ಕ್ಲೋರೋಫಿಲ್ ಅನ್ನೋದು ಸಹಾಯ ಮಾಡುತ್ತೆ ಇದಕ್ಕೆ. ಆಮೇಲೆ ದಿಸ್ ಪ್ರೋಸೆಸ್ ಈಸ್ ಕಾಲ್ಡ್, ಈ ಒಂದು ಸಂಸ್ಕರಣೆಯನ್ನು ಫೋಟೋಸಿಂಥಸಿಸ್ ಅಂತ ಕರಿತೀವಿ, ದ್ಯುತಿ ಸಂಶ್ಲೇಷಣ ಕ್ರಿಯೆ ಅಂತ ಕರಿತೀವಿ. ಅಂದರೆ ಸಸ್ಯ ಇದನ್ನೆಲ್ಲ ಬಳಸಿ ತನ್ನ ಆಹಾರವನ್ನು ತಯಾರು ಮಾಡಿಕೊಳ್ಳೋದನ್ನು ದ್ಯುತಿ ಸಂಶ್ಲೇಷಣ ಕ್ರಿಯೆ ಅಥವಾ ಫೋಟೋಸಿಂಥಸಿಸ್ ಅಂತ ಕರಿತೀವಿ. ಅಂದರೆ ಇನ್ ದಿ ಪ್ರಿಪ್ರೇಷನ್ ಆಫ್ ಫುಡ್, ಆಹಾರ ತಯಾರಿಸುವಂತಹ ಒಂದು ಹಂತದಲ್ಲಿ ಬೈ ದಿ ಪ್ಲ್ಯಾಂಟ್ಸ್, ಏನು ಗಿಡಗಳ ಸಸ್ಯಗಳಿಂದ ಏನಾಗುತ್ತೆ, ರಿಲೀಸ್ ಆಗುತ್ತೆ ಅಂತಂದರೆ ಗ್ಲೂಕೋಸ್ ಈಸ್ ಪ್ರೊಡ್ಯೂಸ್ಡ್ ಆ್ಯಂಡ್ ಆಕ್ಸಿಜನ್ ಈಸ್ ರಿಲೀಸ್ಡ್. ಗ್ಲೂಕೋಸನ್ನು ತಯಾರು ಮಾಡ್ತವೆ ಮತ್ತು ಆಕ್ಸಿಜನ್ ಅಂದರೆ ನಾವು ಉಸಿರಾಡುವಂಥ ಆಮ್ಲಜನಕವನ್ನು ಬಿಡುಗಡೆ ಮಾಡ್ತವೆ. ಆಮೇಲೆ ಅವುಗಳನ್ನು ರೈಟ್ ಹಿಯರ್ ಅಂದರೆ ಇಲ್ಲಿ ಬರೀರಿ. ಹೌ ದೀಸ್ ಟು ಆರ್ ಯೂಸ್ಫುಲ್ ಫಾರ್ ಲಿವಿಂಗ್ ಬೀಯಿಂಗ್ಸ್, ಈಗ ಜೀವಂತವಾಗಿರುವಂತಹ ಜೀವಿಗಳಿಗೆ, ಪ್ರಾಣಿಗಳಿಗೆ, ಮಾನವರಿಗೆಲ್ಲ ಇವುಗಳು ಹೇಗೆ ಉಪಯೋಗವಾಗಿವೆ ಅಂದರೆ, ಗ್ಲೂಕೋಸ್, ಈಗ ಆಕ್ಸಿಜನ್ನಿಂದ ನಾವು ಉಸಿರಾಡ್ತೀವಿ. ನಾವು ಬದುಕಬೇಕು ಅಂತ ಅಂದರೆ ಆಕ್ಸಿಜನ್ ಇರಬೇಕು. ಆಕ್ಸಿಜನ್ನು ನಮಗಿಲ್ಲ ಅಂತಂದರೆ ನಾವು ಬದುಕೋದೇ ಕಷ್ಟ ಆಗುತ್ತೆ. ಅದೇ ರೀತಿ ಗ್ಲೂಕೋಸು ಯಾವ ರೀತಿ ಯೂಸ್ ಆಗುತ್ತೆ ಅಂತ ಅಂದರೆ, ಗ್ಲೂಕೋಸ್ ಸ್ವಲ್ಪ ಇದು ಗ್ಲೂಕೋಸನ್ನು ಬೇರೆ ಬೇರೆ ರೂಪದಲ್ಲಿ ಸಿಗುತ್ತೆ. ಇದನ್ನು ಸೇವಿಸೋದ್ರಿಂದ ನಿಸ್ತೇಜಿತ ಆಗಿರುವಂಥ ಆಕ್ಟಿವ್ ಆಗಿ ಚುರುಕಾಗಿ ಕೆಲಸ ಮಾಡ್ತಾರೆ. ಅಂದರೆ ಆರೋಗ್ಯ ಸುಧಾರಣೆ ಆಗುತ್ತೆ ನಾರ್ಮಲ್ಲಾಗಿ. ಈ ರೀತಿ ಉಪಯೋಗಗಳನ್ನು ನೀವು ಬರೀಬಹುದಾಗಿದೆ. ಈಗ ನೀವು ಬರೀಬೋದು ಡಿಸ್ಕಸ್ ಇನ್ ಗ್ರೂಪ್. ನೀವು ಒಂದು 3-4 ಜನ ಗುಂಪು ಮಾಡಿ ಚರ್ಚೆ ಮಾಡಿ. ವಾಟ್ ವಿಲ್ ಹ್ಯಾಪನ್ ಇಫ್ ದೇರ್ ಇಸ್ ನೋ ಸನ್, ಸೂರ್ಯನ ಮಹತ್ವ ಬಗ್ಗೆ ಈಗಾಗಲೇ ತಿಳ್ಕೊಂಡಿದ್ದೀರ. ಹಾಗಾದರೆ ಸೂರ್ಯನೇ ಇಲ್ಲದಿದ್ದರೆ ಏನಾಗ್ತಿತ್ತು ಅಂತ ನೀವು ಯೋಚನೆ ಮಾಡಿದಾಗ, ಸೂರ್ಯ ಇಲ್ಲದಿದ್ದರೆ ಗಿಡಗಳು, ಸಸ್ಯಗಳು ಬೆಳೀತಾ ಇರಲಿಲ್ಲ. ಸಸ್ಯಗಳು ಬೆಳೀಲಿಲ್ಲ ಅಂದಿದ್ರೆ ಮಾನವರಿಗೆ ಆಹಾರ ಸಿಗ್ತಾ ಇರಲಿಲ್ಲ. ಹಾಗಾಗಿ ಮಾನವರು ಮತ್ತು ಜೀವಿಗಳು ಸಹ ಬದುಕ್ತಾ ಇರಲಿಲ್ಲ. ಸಸ್ಯಗಳು ಇರೋದ್ರಿಂದಲೇ ನಾವು ಮಾನವರು, ಜೀವಿಗಳು ಬದುಕಿದ್ದೀವಿ. ಸೂರ್ಯನೇ ಸಸ್ಯಗಳಿಗೆ ಆಧಾರವಾಗಿರುವಾಗ ಸೂರ್ಯನೇ ಭೂಮಿಯ ಜೀವಿಗಳಿಗೆಲ್ಲ ಆಧಾರ ಅಂತಲೂ ಕರೀಬಹುದಾಗಿದೆ. ಅಬ್ಸರ್ವ್ ದಿ ಪಿಕ್ಚರ್ಸ್ ಗಿವನ್ ಬಿಲೋ. ಗಮನಿಸಿ, ಪಿಕ್ಚರ್ ಅಂದರೆ ಚಿತ್ರಗಳನ್ನು, ಗಿವನ್ ಅಂದರೆ ಕೊಟ್ಟಿರೋದು, ಬಿಲೋ ಅಂದರೆ ಇಲ್ಲಿ ಕೆಳಗಡೆ,
ಹೌ ಡು ದೀಸ್ ಪ್ಲ್ಯಾಂಟ್ಸ್ ಆಬ್ಟೈನ್ ದೇರ್ ಫುಡ್, ಅವು ಆಹಾರವನ್ನು ಹೇಗೆ ಪಡಿತೀವಿ ಅನ್ನೋದ್ರ ಬಗ್ಗೆ ಇಲ್ಲಿ ಮಾಹಿತಿ ಇದೆ ನೋಡಿ. The plants like Drosera, Nepenthes, Utricularia ಪ್ರಿಪೇರ್ ದೇರ್ ಓನ್ ಫುಡ್. ಅವು ತಮ್ಮ ಆಹಾರವನ್ನು ಇವು ತಾವೇ ತಯಾರಿಸ್ಕೊಳ್ತವೆ. ಇಲ್ಲಿ ಚಿತ್ರದಲ್ಲಿದೆ ನೋಡಿ ಅವುಗಳು. ದೇ ಡಿಪೆಂಡ್ ಅಂದರೆ ಅವಲಂಬಿಸೋದು ಆನ್ ಇನ್ಸೆಕ್ಟ್ಸ್, ಅಂದರೆ ಅವು ಕೀಟಗಳನ್ನು ಅವಲಂಬಿಸಿರ್ತವೆ. ಫಾರ್ ನೈಟ್ರೋಜನ್ ದೀಸ್ ಆರ್ ಕಾಲ್ಡ್ ಇನ್ಸೆಕ್ಟಿವೋರಸ್ ಪ್ಲ್ಯಾಂಟ್ಸ್. ಇವುಗಳು ಈ ಥರ ಕರೀತಾರೆ, ಹೆಸರಲ್ಲಿ ಕರೀತಾರೆ. ಯು ವಿಲ್ ನಾವು ಅಬೌಟ್ ದೇಮ್ ಇನ್ ಹೈಯರ್ ಕ್ಲಾಸ್. ಇವುಗಳ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀವು ಮುಂದಿನ ತರಗತಿಗಳಲ್ಲಿ ಪಡೆಯುತ್ತೀರ. ನೈಟ್ರೋಜನ್ ಅಂದರೆ ಸಾರಜನಕ ಅಂದರೆ ಅದು ಒಂದು ಆಹಾರದ ಒಂದು ಮೂಲಾಂಶ ಇದ್ದಾಗೆ. ಅವುಗಳನ್ನು ಸಿಗುತ್ತೆ ಕೀಟಗಳಿಂದ, ಹಾಗಾಗಿ ಕೀಟಗಳನ್ನು ಅವಲಂಬಿಸಿರ್ತವೆ ಅವು. ಈಗ ಫುಡ್ ಆಫ್ ಅನಿಮಲ್ಸ್, ಪ್ರಾಣಿಗಳ ಆಹಾರ ಯಾವ ರೀತಿ ಅಗದಿ ಇರುತ್ತೆ ಅಂತ ಅಂದರೆ, ಅನಿಮಲ್ಸ್ ಪ್ರಾಣಿಗಳು ಡು ನಾಟ್ ಪ್ರಿಪೇರ್ ದೇರ್ ಓನ್ ಫುಡ್. ಅವುಗಳು ಸಸ್ಯಗಳ ಥರ ಅವುಗಳ ಆಹಾರ ಅವು ತಮ್ಮ ಆಹಾರ ತಾವೇ ತಯಾರು ಮಾಡ್ಕೊಳ್ಳಲ್ಲ. ದೇ ಡಿಪೆಂಡ್ ಆನ್ ಪ್ಲ್ಯಾಂಟ್ಸ್. ಅವು ಪ್ಲ್ಯಾಂಟ್ಸ್ ಅಂದರೆ ಗಿಡಗಳನ್ನು ಅವಲಂಬಿಸಿರ್ತವೆ. ಮತ್ತು ಇನ್ನು ಕೆಲವು ಅನಿಮಲ್ಸ್ಗಳು ಏನು ಮಾಡ್ತವೆ ಅಂತ ಅಂದರೆ, ಗಿಡಗಳು ಸಸ್ಯಗಳು ಅಂದರೆ ಸಸ್ಯಗಳು ಸಿಗೋದ್ರಿಂದ ಆಹಾರವನ್ನು ಸ್ವೀಕರಿಸ್ತವೆ ಅಂತ ಅರ್ಥ. ಮತ್ತು ಕೆಲವು ಪ್ರಾಣಿಗಳನ್ನು ಸಹ ಅವಲಂಬಿಸ್ತವೆ. ಇವು ಹೆಟರೋಟ್ರೋಫ್ಸ್ ಅಂದರೆ ಪರಪೋಷಕಗಳು ಅಂತ ಕರೀತಾರೆ. ಈಗ ಅನಿಮಲ್ಸ್ ಡು ನಾಟ್ ಈಟ್ ದಿ ಸೇಮ್ ಟೈಪ್ ಆಫ್ ಫುಡ್. ಒಂದೇ ರೀತಿ ಆಹಾರನ ಪ್ರಾಣಿಗಳು ತಿನ್ನಲ್ಲ. ಬೇಸ್ಡ್ ಆನ್ ದಿ ಫುಡ್ ದೇ ಈಟ್. ಅವುಗಳು ಆಹಾರ ತಿನ್ನೋದ್ರ ಮೇಲೆ ಏನು ಮಾಡಿದ್ದಾರೆ ಅನ್ನೋದನ್ನು ನೋಡೋಣ. ಈಗ ದಿ ಅನಿಮಲ್ಸ್ ಆರ್ ಕ್ಲಾಸಿಫೈಡ್ ಆಸ್ ಫಾಲೋಸ್. ಈಗ ವಿಂಗಡಿಸಿದ್ದಾರೆ, ವಿಂಗಡಣೆ ಮಾಡಿದ್ದಾರೆ ಆಹಾರ ತೆಗೊಳ್ಳೋದ್ಕೊಳ್ಳೋ ಆಧಾರದ ಮೇಲೆ. ಅದನ್ನು ಇಲ್ಲಿ ನೋಡಿ. ಈಗ ಹರ್ಬಿವೋರ್ ಅಂತ ಯಾರು ಕರೀತಾರೆ ಅಂದರೆ, ಅನಿಮಲ್ಸ್ ದಟ್ ಈಟ್ ಓನ್ಲಿ ಪ್ಲ್ಯಾಂಟ್ಸ್ ಆ್ಯಂಡ್ ಪ್ಲ್ಯಾಂಟ್ ಪ್ರಾಡಕ್ಟ್ಸ್. ಸಸ್ಯಗಳ ಮೂಲಗಳಿಂದ ಆಹಾರನ ಅವಲಂಬಿಸಿರ್ತಾವಲ್ಲ ಅವನ್ನ ಹರ್ಬಿವೋರ್ ಅಂತ ಕರೀತಾರೆ. ನಂತರ ಕಾರ್ನಿವೋರ್, ಅನಿಮಲ್ಸ್ ದಟ್ ಲಿವ್ ಬೈ ಈಟಿಂಗ್ ಅದರ್ ಅನಿಮಲ್ಸ್ ಎಸ್ ದೇರ್ ಫುಡ್. ಅವು ಬದುಕೋದಕ್ಕೋಸ್ಕರವಾಗಿ ಬೇರೆ ಜೀವಂತ ಪ್ರಾಣಿಗಳನ್ನ ಹಿಡಿದು ತಿಂತವೆ. ಬೇರೆ ಸಣ್ಣ ಪ್ರಾಣಿಗಳನ್ನು ದೊಡ್ಡ ಪ್ರಾಣಿಗಳು ತಿಂತ ಇರ್ತವೆ ಪರಿಸರದಲ್ಲಿ. ಅವುಗಳನ್ನು ಮಾಂಸಾಹಾರಿಗಳು ಅಂತ ಕರಿತೇವೆ. ಆಮೇಲೆ ಒಮ್ನಿವೋರ್ ಹಾಗಂತ ಕರೆಯೋದು ಯಾರನ್ನಂದರೆ, ಅನಿಮಲ್ಸ್ ಪ್ರಾಣಿಗಳಿರ್ತಾವಲ್ಲ ಕೆಲವು ದಟ್ ಈಟ್ ಬೋತ್ ಪ್ಲ್ಯಾಂಟ್ಸ್ ಆ್ಯಂಡ್ ಅನಿಮಲ್ಸು. ಸಸ್ಯನೂ ಸಹ ತಿಂತವೆ, ಸಸ್ಯ ಮೂಲಗಳದ ಆಹಾರನ, ಮತ್ತು ಪ್ರಾಣಿಗಳನ್ನು ಸಹ ತಿಂತವೆ. ಇವುಗಳನ್ನು ಮಿಶ್ರಾಹಾರಿಗಳು ಅಂತ ಕರೀತಾರೆ. ವಿತ್ ದಿ ಹೆಲ್ಪ್ ಆಫ್ ದಿಸ್ ಪಿಕ್ಚರ್ಸ್ ಲಿಸ್ಟ್ ಔಟ್ ಹರ್ಬಿವರ್, ಕಾರ್ನಿವರ್ ಆ್ಯಂಡ್ ಓಮ್ನಿವರ್ ಇನ್ ದಿ ಚಾರ್ಟ್ ಬಿಲೋ. ಈ ಒಂದು ಚಿತ್ರ ನೋಡಿ, ಇಲ್ಲಿ ಬರೀ ಸಸ್ಯ ಮೂಲ ಆಹಾರ ತಿನ್ನೋವೆ ಅವು, ಪ್ರಾಣಿಗಳನ್ನು ಅಷ್ಟೇ ತಿನ್ನೋವೆ ಅವು, ಪ್ರಾಣಿ ಮತ್ತು ಸಸ್ಯ ಎರಡನ್ನೂ ತಿನ್ನೋವೆ ಅವು ಅಂತ ನಾವು ಪಟ್ಟಿ ಮಾಡಬಹುದಾಗಿದೆ. ಈ ಸಿಂಹ ಹುಲಿ ಎಲ್ಲ ಬರೀ ಪ್ರಾಣಿಗಳು, ಮಾಂಸಾಹಾರಿಗಳು ಆಗಿವೆ. ಈ ಆನೆ ನೋಡಿ, ಇದು ಸಸ್ಯಾಹಾರ ಮಾತ್ರ ಇರುತ್ತೆ. ನಂತರ ಈ ನಾಯಿ ನೋಡಿ, ಸಸ್ಯಾಹಾರಿ ಸಸ್ಯ ಹಾಗೂ ಪ್ರಾಣಿ ಎಲ್ಲ ತಿನ್ನುತ್ತೆ. ಇದು ಮಿಶ್ರಾಹಾರಿ ಅಂತ ಕರಿಬೋದು ಇದನ್ನು. ಆ ರೀತಿಯಾಗಿ ಈಗ ಮೊಲ ಸಸ್ಯಾಹಾರಿ ಅನ್ಬೋದು, ಬೆಕ್ಕು ಮಿಶ್ರಾಹಾರಿ ಅನ್ಬೋದಾಗಿದೆ. ಏನು ನೋಡಿ, ಲಿವಿಂಗ್ ಬೀಯಿಂಗ್ಸ್ ಗ್ರೋ. ಈಗ ಜೀವಂತವಾಗಿರೋ ಪ್ರಾಣಿಗಳು ಬದುಕಿರುವಾಗ ಯಾವ ರೀತಿಯಾಗಿ ಬೆಳೆಯುತ್ತವೆ ಅಂತ ಅರ್ಥ. ಅಬ್ಸರ್ವ್ ದಿ ಪಿಕ್ಚರ್ಸ್ ಗಿವನ್ ಬಿಲೋ. ಇಲ್ಲಿ ಚಿತ್ರಗಳನ್ನು ನೋಡಿ, ಚಿಕ್ಕ ಮಗುವಿಂದ ಸ್ವಲ್ಪ ಬೆಳೀತಾ ದೊಡ್ಡವನಾಯ್ತಾ, ಮತ್ತೊಂದು ಸ್ವಲ್ಪ ದೊಡ್ಡವನಾಗಿ ಆಮೇಲೆ ಇನ್ನೂ ಪೂರ್ತಿ ವಯಸ್ಕರರು ದೊಡ್ಡವರು ಆಗ್ತಾರೆ. ಅದೇ ರೀತಿಯಾಗಿ ಇಲ್ಲಿ ಒಂದು ಬೀಜ ಇದೆ ನೋಡಿ, ಅದು ಒಂಚೂರು ಮೊಳಕೆ ಬರ್ತಾ ಇದೆ, ಸಸ್ಯ ಬೆಳೀತಾ ಇದೆ. ಸಸ್ಯದ ರೀತಿಯಾಗಿ ಸಸ್ಯವಾಗಿ ಬೆಳೆದಿದೆ. ಚಿಕ್ಕ ಸಸ್ಯ ಬೆಳೆದು ದೊಡ್ಡದಾಗಿ ಮರ ಆಗುತ್ತೆ, ಮಾವಿನ ಮರ ಆಗಿ ಮಾವಿನ ಹಣ್ಣನ್ನು ಬಿಟ್ಟಿರೋದು ನೋಡಿ. ಅದೇ ರೀತಿಯಲ್ಲಿ ಮೊಟ್ಟೆ ಇದೆ, ಮೊಟ್ಟೆಯಿಂದ ಮರಿ ಹೊರ ಬರುತ್ತೆ ಮುಂದೆ. ಅದು ಮರಿ ಬೆಳೆದು ದೊಡ್ಡದಾಗಿ ದೊಡ್ಡ ಕೋಳಿ ಆಗುತ್ತೆ. ದಿಸ್ ಪಿಕ್ಚರ್ಸ್ ಶೋಸ್ ದಿ ಗ್ರೋತ್ ಆಫ್ ದಟ್ ಪರ್ಟಿಕ್ಯುಲರ್ ಆರ್ಗ್ಯಾನಿಸಮ್ಸ್. ಇಲ್ಲಿ ಮೇಲಿನ ಚಿತ್ರ ನೋಡಿದ್ರೆ ಅದು ಹಂತವಾಗಿ ದೇಹದ ವಿವಿಧ ಭಾಗಗಳು ಹೇಗೆ ಬೆಳೀತಾ ಹೋಗ್ತವೆ ಅನ್ನೋದನ್ನು ನೋಡ್ತೀವಿ. ಇನ್ನು ಎವ್ರಿ ಪಿಕ್ಚರ್, ಪ್ರತಿಯೊಂದು ಚಿತ್ರಗಳನ್ನು ನೋಡಿದಾಗ ಬೀಜದಿಂದ ಮರ, ಮೊಟ್ಟೆಯಿಂದ ಕೋಳಿ ಮರಿ ದೊಡ್ಡದಾಗಿ ಬೆಳೀತಾ ರೀತಿಯಾಗಿ. ಇನ್ಕ್ರೀಸ್ ಇನ್ ಹೈಟ್, ಎತ್ತರ, ಸೈಜ್ ಅಂದರೆ ಗಾತ್ರ, ದಪ್ಪನಾಗಿ ಬೆಳೆಯೋದು, ಎತ್ತರವಾಗಿ ಬೆಳೆಯೋದು. ದಿಸ್ ಇಸ್ ಕಾಲ್ಡ್ ಎಸ್ ಗ್ರೌತ್. ಇದನ್ನು ಬೆಳವಣಿಗೆ ಅಂತ ಕರೀತಾರೆ.
ಸರ್ಟನ್ ಸ್ಟೇಟ್ಮೆಂಟ್ಸ್ ರಿಲೇಟೆಡ್ ಟು ಗ್ರೋತ್ ಆಸ್ ಗಿವನ್ ಬಿಲೋ. ಆಗ ಈ ಬೆಳವಣಿಗೆಗೆ ಸಂಬಂಧಿಸಿದಂಥ ಒಂದು ಹೇಳಿಕೆಗಳು ಇಲ್ಲಿದ್ದಾವೆ. ಇಫ್ ದಿ ಸ್ಟೇಟ್ಮೆಂಟ್ಸ್ ಆರ್ ಕರೆಕ್ಟ್, ಸರಿ ಇದ್ದರೆ ರೈಟ್ ಮಾರ್ಕನ್ನು ಹಾಕ್ತೀವಿ, ಮತ್ತು ಮಾರ್ಕ್ ಈಸ್ ನಾಟ್ ಪುಟ್ ಮಾರ್ಕ್ ಹಾಕ್ತೀವಿ. ಇಫ್ ನಾಟ್ ಪುಟ್ ಅದು ಮಾರ್ಕ್ ಅಂದರೆ ಇದು ಇಲ್ಲ ಅಂದರೆ ತಪ್ಪು ಹಾಕ್ತೀವಿ. ಕರೆಕ್ಟ್ ಇನ್ಕರೆಕ್ಟ್ ಸ್ಟೇಟ್ಮೆಂಟ್ಸ್ ಆ್ಯಂಡ್ ರೈಟ್, ಸರಿ ತಪ್ಪು ಯಾವುದಂತ ಗುರುತಿಸ್ತೀವಿ. ಆಲ್ ಆರ್ಗನ್ಸ್ ಆರ್ ಸ್ಮಾಲ್ ಅಟ್ ದಿ ಟೈಮ್ ಆಫ್ ಬರ್ತ್, ಎಲ್ಲವೂ ಮೊದಲು ಹುಟ್ಟಿದಾಗ ಚಿಕ್ಕದಾಗಿರ್ತಾವೆ, ಆಮೇಲೆ ಬೆಳೀತವೆ ಅಂತ. ಲೇಟರ್ ದೇ ಅಕ್ವೈರ್ ಡೆಫನೈಟ್ ಹೈಟ್ ಆ್ಯಂಡ್ ಸೈಜ್, ಆ ನಂತರ ಅವು ಮಾಮೂಲಿಯಾಗಿ ಎಷ್ಟು ಬೆಳೆಯೋ ಸಾಧ್ಯತೆ ಇರುತ್ತೆ ಪರಿಸರದಲ್ಲಿ, ಪೂರ್ವಿಕರು ಯಾವ ರೀತಿ ಬೆಳೆದಿರ್ತಾರೆ ಅಷ್ಟು ಬೆಳೀತಾ ಇರ್ತಾರೆ. ಈಗ ಮಾನವ ಒಂದು 5 ಅಡಿ 4.25 ಅಡಿಯಿಂದ 5, 6, 7 ಅಡಿ ಅಥವಾ ಇನ್ನೂ ಹೆಚ್ಚು ಬೆಳೀತಾರೆ ಆ ರೀತಿಯಾಗಿ. ಗ್ರೋತ್ ಅಂದರೆ ಬೆಳವಣಿಗೆ ಟೇಕ್ಸ್ ಪ್ಲೇಸ್ ರ್ಯಾಪಿಡ್ಲಿ, ಅಂದರೆ ವೇಗವಾಗಿ ಬೆಳೆಯೋದು. ಇನ್ನು 1 or 2 ಡೇಸಲ್ಲಿ ಆ ಬೆಳವಣಿಗೆಯನ್ನು ನಾವು ಗಮನಿಸಬಹುದಾಗಿದೆ. ಪ್ಲ್ಯಾಂಟ್ ಅಂದರೆ ಸಸ್ಯ ಗಿಡಗಳ ಬೆಳವಣಿಗೆ. ಗ್ರೋತ್ ಅಬ್ಸರ್ವ್ಡ್ ಅಟ್ ಇಟ್ಸ್ ಸ್ಟೆಮ್ ಟಿಪ್ ಓರ್ ದಿ ಸೈಜ್ ಆಫ್ ದಿ ಸ್ಟೆಮ್, ಅವುಗಳು ಕಾಂಡ ತುದಿ ಅಥವಾ ಕಾಂಡದ ಗಾತ್ರದಲ್ಲಿ ಬೆಳೆಯೋದನ್ನು ನಾವು ನೋಡಬಹುದಾಗಿದೆ. ಈಗ ಲಿವಿಂಗ್ ಬೀಯಿಂಗ್ ಮೂವ್ಸ್, ಜೀವಂತ ಪ್ರಾಣಿಗಳು, ಪಕ್ಷಿಗಳು, ಜೀವಿಗಳು ಅಂದರೆ ಚಲಿಸ್ತವೆ, ಮುಂದಕ್ಕೆ ಹೋಗ್ತವೆ, ನಡೀತವೆ, ಈಜ್ತವೆ, ಈ ರೀತಿ ಎಲ್ಲ ನೋಡ್ತೀವಿ. ಪಕ್ಷಿಗಳು ಹಾರ್ತಾ ಇದ್ದಾವೆ. ಅಂದರೆ ಅಬ್ಸರ್ವ್ ದಿ ಪಿಕ್ಚರ್ಸ್, ಈ ಚಿತ್ರ ಗಮನಿಸಿದಾಗ ವಿಚ್ ಲಿವಿಂಗ್ ಕ್ಯಾರೆಕ್ಟರ್ಸ್ ಡೂ ದೇ ಇಂಡಿಕೇಟ್, ಏನೇನು ಮಾಡ್ತವೆ ಅನ್ನೋದನ್ನು ನಾವೀಗ ಇಲ್ಲಿ ಬರೀಬೋದು ಕೆಳಗಡೆ. ಎಸ್, ಆಲ್ ದೀಸ್ ರಿಲೇಟೆಡ್ ಟು ಮೂವ್ಮೆಂಟ್ ಅಂದರೆ ಚಲನೆ. ಇಸ್ ಲಿವಿಂಗ್ ಕ್ಯಾರೆಕ್ಟರಿಸ್ಟಿಕ್ಸ್ ಸ್ಪೆಷಲಿ ಆಫ್ ಅನಿಮಲ್ಸ್. ಚಲನೆ ಇರೋವಂಥವು ಅಂದರೆ ಜೀವಂತ ಪ್ರಾಣಿಗಳು ಅಂತ ನಾವು ತಿಳ್ಕೊಂಡಿದ್ದಾಯಿತು. ಮೂಮೆಂಟ್ ಆಫ್ ಅನಿಮಲ್, ಪ್ರಾಣಿಗಳಲ್ಲಿ ಚಲನೆ ಯಾವ್ಯಾವ ರೀತಿ ಇರುತ್ತೆ ಅಂತ ನಾವೀಗ ನೋಡ್ತೀವಿ. ಅನಿಮಲ್ಸ್ ಮೂವ್ ಫ್ರಮ್ ಒನ್ ಪ್ಲೇಸ್ ಟು ಅನದರ್, ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಹೋಗುವಾಗ ದೇ ಹ್ಯಾವ್ ಸ್ಪೆಷಲ್ ಆರ್ಗನ್ಸ್ ಫಾರ್ ದಿಸ್, ವಿಶೇಷವಾದಂತಹ ಚಲಿಸುವಂತಹ ಅಂಗಗಳಿರುತ್ತೆ. ಆಮೇಲೆ ಸಮ್ ಅನಿಮಲ್ಸ್ ನೇಮ್ಸ್ ಆರ್ ಗಿವನ್ ಬಿಲೋ, ಕೆಲವು ಪ್ರಾಣಿಗಳ ಕೆಳಗಡೆ ಅವ್ರ ಹೆಸರು ಕೊಟ್ಟಿದ್ದಾರೆ. ರೈಟ್ ದೇರ್ ಆರ್ಗನ್ಸ್ ಆಫ್ ಮೂಮೆಂಟ್ ಹಿಯರ್, ಅವು ಹೇಗೆ ಚಲಿಸ್ತವೆ, ಯಾವ ಭಾಗಗಳು ಅಂಗಗಳಿಂದ ಚಲಿಸ್ತವೆ ಅಂತ ನಾವು ಬರೀಬೇಕಾಗುತ್ತೆ. ಇಲ್ಲಿ ಮ್ಯಾನ್ ಅಂದರೆ ಮನುಷ್ಯ ಕಾಲಿನಿಂದ ನಡೀತಾನೆ. ಆ ರೀತಿ ಹಾವು ಇದ್ದಾಗ ಅದು ತೆವಳುತ್ತೆ ಅಂತ ನಾವು ಹೇಳ್ಬೋದಾಗಿದೆ. ಆನಂತರ ಈಗಲ್ಲೂ ಮತ್ತು ಇವು ಬ್ಯಾಟ್, ಬಾವುಲಿಗಳು ಹಾರುತ್ತವೆ. ಈಗ ವೈ ಡು ಅನಿಮಲ್ಸ್ ಮೂವ್, ಪ್ರಾಣಿಗಳು ಯಾಕೆ ಚಲಿಸ್ತವೆ, ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಯಾಕೆ ಹೋಗ್ತವೆ. ಡಿಸ್ಕಸ್ ಅಂದರೆ ಚರ್ಚೆ ಮಾಡಿ. ಇನ್ನು ಗ್ರೂಪ್ಸ್ ಅಂದರೆ ನಿಮ್ಮ ಫ್ರೆಂಡ್ಸ್ ಗ್ರೂಪ್ ಒಂದು 3 ಜನ 4 ಜನ ಗುಂಪು ಮಾಡ್ಕೊಂಡು ಚರ್ಚೆ ಮಾಡಿ, ಅವು ಆಡಾದಮೇಲೆ ರೈಟ್ ಇನ್ ದಿ ಸ್ಪೇಸ್ ಗಿವನ್ ಬಿಲೋ, ಇಲ್ಲಿ ಖಾಲಿ ಜಾಗ ಬಿಟ್ಟಿದ್ದಾರಲ್ಲ ಇದರಲ್ಲಿ ಬರೀರಿ ಏನು ಅಂತವ. ಈಗ ನೀವು ಯಾಕೆ ಮೂವ್ ಆಗ್ತವೆ, ಚಲಿಸ್ತವೆ ಅಂದಾಗ ನಾವು ವಾಕಿಂಗ್ ಮಾಡಬೇಕು. ಯಾಕೆ, ಆರೋಗ್ಯಕ್ಕೋಸ್ಕರ ವಾಕಿಂಗ್ ಮಾಡ್ತೀವಿ. ವಾಕಿಂಗ್ ಮಾಡೋದ್ರಿಂದ ಆರೋಗ್ಯ ಚೆನ್ನಾಗಿರುತ್ತೆ, ಹೆಚ್ಚು ಕಾಲ ಬದುಕಬಹುದಾಗಿದೆ. ಅಷ್ಟೇ ಅಲ್ಲದೆ ನಾವು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಹೋಗಬೇಕು, ಬೇರೆ ಊರಿಗೆ ಹೋಗಬೇಕು ಅಂದರೆ ನಡ್ಕೊಂಡು ಹೋಗಬೇಕು. ಆನಂತರ ವೆಹಿಕಲ್ ಇರ್ತವೆ, ಮತ್ತು ಅಲ್ಲಿಂದ ನಡಿತೀವಿ ಮನೆಗೆ. ಆಮೇಲೆ ಕೆಲಸ ಮಾಡಬೇಕು ಅಂದರೆ ನಡಿಬೇಕು. ಹೀಗೆಲ್ಲ ಅವಶ್ಯಕತೆ ನಡೆಯೋದು ಇದ್ದೇ ಇರುತ್ತೆ. ಅದೇ ರೀತಿಯಾಗಿ ಪ್ರಾಣಿಗಳು ಆಹಾರಕ್ಕಾಗಿ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ನಡ್ಕೊಂಡು ಹೋಗ್ತವೆ. ಅದೇ ರೀತಿಯಾಗಿ ಪಕ್ಷಿಗಳು ಹಾರ್ತವೆ, ಹಾವುಗಳು ತೆವಳುತ್ತವೆ. ಆ ರೀತಿ ಈಗೆಲ್ಲ ಬರೀಬಹುದಾಗಿದೆ. ಇಲ್ಲಿ ಖಾಲಿ ಜಾಗ ಕೊಟ್ಟಿದ್ದಾರೆ ನೋಡಿ, ಇಲ್ಲಿ ನೀವು ಬರೀಬಹುದಾಗಿದೆ. ಈಗ ಅಲ್ಲಿ ಒಂದು ಪ್ರಶ್ನೆ ಕೇಳಿದ್ದಾರೆ, ಒಂದು ದೊಡ್ಡದಾದಂಥ ಪ್ರಶ್ನೆ. ಇದನ್ನು ನೀವು ಯೋಚನೆ ಮಾಡಿ ಬರೀಬೇಕು. ನೀವು ಏನು ಉತ್ತರ ಬರೀಬೇಕು ಅಂತ ನಾನು ಹೇಳ್ತೀನಿ, ಕೇಳ್ಕೊಳ್ಳಿ. ಪ್ರಶ್ನೆನೂ ಏನಿದೆ ಅಂತಲೂ ಹೇಳ್ತೀನಿ. ಕಾರ್ಸ್ ಆ್ಯಂಡ್ ಬಸ್ಸಸ್ ರನ್ ಆನ್ ರೋಡ್, ಇವು ರಸ್ತೆಗಳಲ್ಲಿ ಹೋಗ್ತಾ ಇರ್ತವೆ, ಬಸ್ಸು, ಕಾರು, ವೆಹಿಕಲ್ಸ್. ಹ್ಯಾಂಡ್ಸ್ ಇನ್ ಕ್ಲಾಕ್ ಮೂವ್ ಸರ್ಕ್ಯುಲರ್ಲಿ, ಗಡಿಯಾರದ ಮುಳ್ಳು ರೌಂಡಿಗೆ ಸುತ್ತಾ ಇರುತ್ತೆ. ರಿವರ್ಸ್ ಆ್ಯಂಡ್ ಸ್ಟ್ರೀಮ್ಸ್ ಫ್ಲೋ, ನದಿಗಳು ಮತ್ತು ಹರಿತಾ ಇರುತ್ತೆ. ನದಿಗಳು ಸಣ್ಣ ಒಂದು ಸ್ಟ್ರೀಮ್ಸ್ಗಳು ಎಲ್ಲ ಹರಿತಾ ಇರೋದನ್ನು ನೋಡ್ತೀವಿ. ಡೂ ದೇ ಹ್ಯಾವ್ ಲೈಫ್, ಅವಕ್ಕೆ ಜೀವ ಇದೆಯಾ, ಲೈಫ್ ಇದೆಯಾ, ಜೀವನ ಇದೆಯಾ ಅಂತ ಅರ್ಥ. ವಾಟ್ ಇಸ್ ದಿ ಡಿಫ್ರೆನ್ಸ್ ಬಿಟ್ವೀನ್ ದಿ ಮೂಮೆಂಟ್ ಆಫ್ ಲಿವಿಂಗ್ ಬೀಯಿಂಗ್ಸ್ ಆ್ಯಂಡ್ ನಾನ್ ಲಿವಿಂಗ್ ಬೀಯಿಂಗ್ಸ್, ಇವುಗಳಿಗೆ ಡಿಫ್ರೆನ್ಸ್ ಅಂದರೆ ವ್ಯತ್ಯಾಸವೇನು ಇವುಗಳ ಮಧ್ಯೆ ಅಂತ. ಅಂದರೆ ಗಡಿಯಾರಕ್ಕೂ ಮಾನವನಿಗೂ ವ್ಯತ್ಯಾಸ ಎಲ್ಲ ಹೇಳ್ಬೋದಾಗಿದೆ. ಯಾಕಂತಂದರೆ ನಮಗೆ ಜೀವ ಇದೆ ಪ್ರಾಣಿಗಳಿಗೆ, ಆದರೆ ಗಡಿಯಾರ ಹೇಗೆ ನಡೆಯುತ್ತೆ ಅಂದರೆ ಮೆಕ್ಯಾನಿಸಮ್ ಸಿಸ್ಟಮ್, ಅಲ್ಲಿ ಯಂತ್ರಗಳನ್ನು ಅಳವಡಿಸಿರ್ತಾರೆ. ಅದಕ್ಕೆ ವಿದ್ಯುತ್ ಪೂರೈಸುವಂಥ ಶೆಲ್ನಲ್ಲಿ ವಿದ್ಯುತ್ ಕರೆಂಟನ್ನು ಭರ್ತಿ ಮಾಡಿ ಇಟ್ಟಿರ್ತಾರೆ. ಆ ವಿದ್ಯುತ್ ಬಳಸ್ಕೊಂಡೆ ಅದು ರನ್ ಆಗುತ್ತೆ. ಅದೇ ರೀತಿ ನದಿಗಳು ದಿಬ್ಬದ ಪ್ರದೇಶದಿಂದ ಹಳ್ಳದ ಕಡೆಗೆ ಹರ್ಕೊಂಡು ಹೋಗಿ ಕೊನೆಗೆ ಸಮುದ್ರವನ್ನು ಸೇರುತ್ತೆ. ಇದು ಪರಿಸರ ವ್ಯವಸ್ಥೆಯಲ್ಲಿ ಭಾಳ ಹಿಂದಿನಿಂದ
ಮೇಲಿನಿಂದ ಕೆಳಕ್ಕೆ ನೀರು ಹರಿಯೋದು ಸಾಮಾನ್ಯವಾಗದಂಥದ್ದು ಸ್ಥಿತಿ ಆಗಿದೆ. ಅದೇ ರೀತಿಯಾಗಿ ನೀರು ಹೆಚ್ಚು ಒಂದು ಕಡೆ ಉತ್ಪತ್ತಿ ಅದು ಮಳೆಯಿಂದ ಬಂದಾಗ ಅದು ಎಲ್ಲಿ ಹಳ್ಳ ಇರುತ್ತೆ ಆ ಕಡೆಗೆ ಹೋಗ್ತಾ ಇರುತ್ತೆ. ಅದೇ ರೀತಿಯಾಗಿ ಅವು ನದಿಗಳ ಸಣ್ಣ ಸಣ್ಣ ಝರಿಗಳಾಗಿ ಹರ್ಕೊಂಡು ನದಿಗಳಾಗಿ ದೊಡ್ಡ ನದಿ ಆಗೋದನ್ನು ನಾವು ಪರಿಸರದಲ್ಲಿ ನೋಡ್ತೀವಿ. ಹೀಗೆ ಬರೀಬಹುದಾಗಿದೆ ನೀವು ಆನ್ಸರನ್ನ. ಆಮೇಲೆ ಮುಂದಿನ ಒಂದು, ಈಗ ಪ್ಲಾಂಟ್ಸ್ ಡು ನಾಟ್ ಹ್ಯಾವ್ ಆರ್ಗ್ಯಾನ್ಸ್ ಫಾರ್ ಮೂಮೆಂಟ್ಸ್ ಆ್ಯಸ್ ಆ್ಯನ್ ಅನಿಮಲ್. ಪ್ರಾಣಿಗಳ ಥರ ಪ್ಲಾಂಟ್ಸ್ ಅಂದರೆ ಸಸ್ಯಗಳಲ್ಲಿ ಆರ್ಗ್ಯಾನ್ಸ್ಗಳಿರಲ್ಲ, ಪ್ರಾಣಜೀವಕೋಶ ಥರ ಇರಲ್ಲ. ಆ್ಯಸ್ ಸಾಯಿಲ್ ಹ್ಯಾಂಡ್ ಹೋಲ್ಡ್ ದಿ ರೂಟ್ ಪ್ಲಾಂಟ್ಸ್ ದೇ ಕ್ಯಾನಾಟ್ ಮೂವ್ ಫ್ರಮ್ ಒನ್ ಪ್ಲೇಸ್ ಟು ಅನದರ್. ಈ ಸಾಯಿಲ್ ಅಂದರೆ ಮಣ್ಣು, ಭೂಮಿಯ ಮಣ್ಣು ಅವುಗಳನ್ನು ಬೇರುಗಳನ್ನು ಬಿಗಿಯಾಗಿ ಹಿಡ್ಕೊಂಡಿರುತ್ತೆ ಭೂಮಿನಲ್ಲಿ. ಆಗ ಆಧಾರದ ಮೇಲೆ ಅವು ಮೇಲಕ್ಕೆ ಬೆಳೀತಾ ಇರ್ತವೆ. ಆಗಾಗ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಹೋಗೋದಕ್ಕೆ ಬರೋದಿಲ್ಲ. ಸ್ಟಿಲ್ ವಿ ಕ್ಯಾನ್ ಅಬ್ಸರ್ವ್ ದಿ ಫಾಲೋಯಿಂಗ್ ಮೂಮೆಂಟ್ಸ್ ಇನ್ ದಿ ಪ್ಲಾಂಟ್ಸ್. ಆದರೂ ಸಹ ಕೆಲವು ಚಲನೆಯನ್ನು ನಾವು ಸಸ್ಯಗಳಲ್ಲಿ ಏನು ಗಮನಿಸಬಹುದಾಗಿದೆ ಅಂತ ಅನ್ನೋದನ್ನು ಇಲ್ಲಿ ಕೊಟ್ಟಿದ್ದಾರೆ. ರೂಟ್ಸ್ ಗ್ರೋವಿಂಗ್ ಟುವರ್ಡ್ಸ್ ವಾಟರ್ ಇನ್ ದಿ ಸಾಯಿಲ್. ಬೇರು ಭೂಮಿಲಿ ನೀರು ಇರುವ ಕಡೆಗೆ ಅದು ಬೆಳೆಯುತ್ತಂತೆ. ಆಮೇಲೆ ಸನ್ಫ್ಲವರ್ ಪ್ಲ್ಯಾಂಟ್ ಟರ್ನಿಂಗ್ ಟುವರ್ಡ್ಸ್ ದಿ ಸನ್. ಸೂರ್ಯಕಾಂತಿಯು ಸೂರ್ಯನ ಕಡೆಗೆ ಮುಖ ಮಾಡಿದ ಬೆಳೀತಾ ಇರುತ್ತೆ. ಅದು ಎಲ್ಲ ಪರಿಸರದಲ್ಲಿ ಇದು ಒಂದು ಸ್ವಾಭಾವಿಕ ವ್ಯವಸ್ಥೆ ಇದಾಗಿದೆ. ಅನಂತರ ಮುಂದಿನ ಒಂದು, ಈಗ ಒಂದು ಚಟುವಟಿಕೆಯನ್ನು ನೀವು ಮಾಡ್ಬೋದಾಗಿದೆ, ನಿಮ್ಮ ಮನೆಯಲ್ಲೇ ಮಾಡಬಹುದಾಗಿದೆ. ಡೂ ದಿಸ್ ಅಂದರೆ ಇದನ್ನು ಮಾಡಿ ಅಂತ. ಕೀಪ್ ಎ ಪಾಟೆಡ್ ಪ್ಲ್ಯಾಂಟ್ ಇನ್ ಎ ರೂಮ್. ಒಂದು ಕುಂಡ ಅಂದರೆ ಒಂದು ಗಡಿಗೆಯಲ್ಲಿ ಮಣ್ಣಿಟ್ಟು ಅದರಲ್ಲಿ ಸಸ್ಯ ಬೆಳೆದಿರೋದನ್ನು ಸಸ್ಯನ ಇಡಿ, ಚಿಕ್ಕದೊಂದು ಸಸ್ಯವನ್ನು ನೆಟ್ಟು ಬೆಳೆಸ್ತಾ ಇರ್ತೀರ. ಎಟ್ ಲೈಟ್ ಪಾಸ್ ಇನ್ ಥ್ರೂ ದಿ ವಿಂಡೋ. ಅಲ್ಲಿ ಬೆಳಕು ಹೊರಗಿಂದ ಬರ್ತಾ ಇರುತ್ತೆ ಕಿಟಕಿ ಕಡೆಯಿಂದ. ನೀವು ಕಿಟಕಿ ಪಕ್ಕದಲ್ಲಿ ಇಟ್ಟಿರ್ತೀರ ಒಂದು ಕಡೆ. ಸ್ವಲ್ಪ ದಿನ ಆದಮೇಲೆ ನೋಡಿ, ಆಫ್ಟರ್ ಸಮ್ ಡೇಸ್ ಅಬ್ಸರ್ವ್, ಗಮನಿಸಿ. ಡೈರೆಕ್ಷನ್ ಅಂದರೆ ನೇರ. ಟುವಾರ್ಡ್ಸ್ ವಿಚ್ ಲೀವ್ಸ್ ಹ್ಯಾವ್ ಬೆಂಟ್. ಯಾವ ಕಡೆಗೆ ಅದು ಎಲೆಗಳು ಗಿಡಗಳು ಬಾಗಿ ಬೆಳೀತಾ ಇರುತ್ತೆ ಅನ್ನೋದನ್ನು ನೋಡ್ತೀರ. ಡಿಸ್ಕಸ್ ವಿತ್ ಫ್ರೆಂಡ್ಸ್. ಅವಾಗ ಚರ್ಚೆ ಮಾಡಿ. ಅದು ಕಿಟಕಿ ಕಡೆಗೆ ಬೆಳಕಿನ ಕಡೆಗೆ ಬೆಳೆಯೋದನ್ನು ನೀವು ಗಮನಿಸ್ತೀರ, ವಾಲ್ಕೊಂಡಿರೋದನ್ನು ಅಂತ ಅರ್ಥ. ಲಿವಿಂಗ್ ಬೀಯಿಂಗ್ಸ್ ಎಕ್ಸಿಟ್ಸ್. ಜೀವಿಗಳು ವಿಸರ್ಜನೆ ಏನು ಮಾಡೋದು ಅಂದರೆ ಮಲಿನವಾದಂಥದ್ದನ್ನು ಈಗ ಬೆವರು ಹೊರ ಹಾಕ್ತೀವಿ, ಆಮೇಲೆ ಟಾಯ್ಲೆಟ್ಗೆ ಹೋಗ್ತೀವಿ, ಮೂತ್ರ ವಿಸರ್ಜನೆ ಇದ್ರ ಬಗ್ಗೆ ಇದೆ. ಮೆನಿ ಆಕ್ಟಿವಿಟೀಸ್ ಟೇಕ್ ಪ್ಲೇಸ್ ಇನ್ ದಿ ಬಾಡಿ ಆಫ್ ಆರ್ಗನಿಸಮ್. ದೇಹದಲ್ಲಿ ಈ ರೀತಿ ಚಟುವಟಿಕೆ ಇರುತ್ತೆ ಸಹಜವಾಗಿ. ಎಸ್ ಎ ರಿಸಲ್ಟ್, ಇದರ ಏನು ಪರಿಣಾಮ ಅಂದರೆ ಥಿಂಗ್ಸ್ ವಿಚ್ ಆರ್ ಅನ್ವಾಂಟೆಡ್ ಅಂದರೆ ಬೇಡವಾದಂಥ ಮಲಿನವಾದ ವಸ್ತುಗಳು ಫಾರ್ ದಿ ಬಾಡಿ ಆರ್ ಆಲ್ಸೋ ಜನರೇಟೆಡ್. ಅಲ್ಲಿ ದೇಹದಲ್ಲಿ ಉತ್ಪತ್ತಿ ಆಗ್ತಾ ಇರುತ್ತೆ, ಜೀವಂತ ಇರೋ ದೇಹದಲ್ಲಿ. ದಿಸ್ ಹ್ಯಾವ್ ಟು ಬಿ ಥ್ರೋನ್ ಔಟ್ ಆಫ್ ದಿ ಬಾಡಿ. ಇವು ಶರೀರದಿಂದ ಹೊರಕ್ಕೆ ಹಾಕಲ್ಪಡ್ತವೆ. ಇಫ್ ನಾಟ್ ಬಾಡಿ ಗೆಟ್ಸ್ ಅಫೆಕ್ಟೆಡ್. ಆ ಥರ ಹೊರಗೆ ಹಾಕಲಿಲ್ಲ ಅಂತ ಅಂದರೆ ದೇಹಕ್ಕೆ ತೊಂದರೆ ಆಗುತ್ತೆ. ಹಾಗಾಗಿ ಇದು ಸಹಜವಾಗಿದೆ ಪರಿಸ್ಥಿತಿ. Animals discharges unwanted things of the body in the form of carbon dioxide, sweat faces and urine. They have special organs for the purposes. ಅದು ಕಾರ್ಬನ್ ಡೈಆಕ್ಸೈಡ್ ಅಂದರೆ ಇಂಗಾಲ, ಆಮೇಲೆ ಸ್ವೀಟ್ ಅಂತಂದರೆ ಬೆವರು, ಆಮೇಲೆ ಇದೆಲ್ಲ ಯುರೈನ್ ಮೂತ್ರ ರೂಪದಲ್ಲಿ ಇದೆಲ್ಲವನ್ನು ನಾವು ಹೊರಗೆ ಹಾಕ್ತೀವಿ ಅಂತ ಆಗುತ್ತೆ. ಹಾಗೆ ಪ್ಲಾಂಟ್ಸು ಏನಂದರೆ ಗಿಡಗಳು ಏನು ಮಾಡ್ತಾವೆ, ಗೇವ್ ಔಟ್ ಕಾರ್ಬನ್ ಡೈಆಕ್ಸೈಡನ್ನು ಹೊರಗೆ ಹಾಕ್ತವೆ. ಡ್ಯೂರಿಂಗ್ ರೆಸ್ಪಿರೇಷನ್, ಉಸಿರಾಟ ಕ್ರಿಯೆ ಎಲ್ಲ ಹೊರಗೆ ಹಾಕ್ತಾವಂತೆ. ಡ್ರೈ ಲೀಫು, ಎಲೆಗಳು ಒಣಗಿದ ಮೇಲೆ ಉದುರೋಗಿ ಬಿದ್ದು ಹೋಗ್ತವೆ, ಮತ್ತು ಹೊಸ ಚಿಗುರು ಎಲೆ ಹುಟ್ಟುತ್ತವೆ. ಸ್ಟೆಮ್ ರೋಟಿಂಗ್ ಪಾರ್ಟ್ಸ್ ಆಲ್ ದಿಸ್ ಸಪ್ರೇಟ್ ಫ್ರಮ್ ದಿ ಪ್ಲಾಂಟ್ಸ್. ಒಣಗಿದ ಕೊಂಬೆಗಳು ಕಡ್ಡಿಗಳು ಆಗಿ ಒಣಗಿ ಬಿದ್ದು ಹೋಗ್ತವೆ. ದೇ ರಿಲೀಸ್ ಎಕ್ಸಸ್ ವಾಟರ್ ಟು ದಿ ಅಟ್ಮಾಸ್ಫಿಯರ್ ಥ್ರೂ ದಿ ಲೀವ್ಸ್. ಎಲೆಗಳ ಮುಖಾಂತರವಾಗಿ ಬೇಡವಾದ ಹೆಚ್ಚುವರಿಯಾದ ನೀರನ್ನು ಹೊರ ಹಾಕ್ತವೆ ಸಸ್ಯಗಳು. ಆಮೇಲೆ ಒಂದು ಚಟುವಟಿಕೆ ಮಾಡಿ, ಡೂ ದಿಸ್, ಇದನ್ನು ಮಾಡಿ ಅಂತ. ಒಂದು ಮಡಿಕೆ ತೊಗೊಳ್ಳಿ, ಗಡಿಗೆನ. ಟೇಕ್ ಎ ಪಾಟೆಡ್ ಪ್ಲ್ಯಾಂಟ್. ಸಸ್ಯ ಬೆಳೀತಿರೋದನ್ನು ಇಡಿ. ಕವರ್ ದಿ ಪ್ಲ್ಯಾಂಟ್ ವಿತ್ ಎ ಪ್ಲಾಸ್ಟಿಕ್ಕು. ಅದನ್ನು ಪ್ಲಾಸ್ಟಿಕ್ ನೋಡಿ ಚಿತ್ರದಲ್ಲಿ ಕವರ್ ಮಾಡಿದ್ದಾರೆ ಸಸ್ಯದ ಮೇಲೆ. ಅವ್ನು ಕಟ್ಟಿದ್ದಾರೆ ಬಿಗಿಯಾಗಿ ಕೆಳಗಡೆ. ಇಟ್ ಟೈಟ್ಲಿ ಅಟ್ ದಿ ಸ್ಟೆಮ್ ಪೋರ್ಷನ್. ಕೀಪ್ ಇಟ್ ಇನ್ ದಿ ಸನ್ಲೈಟ್. ಇನ್ನು 1 or 2 hour, ಒಂದೆರಡು ಗಂಟೆ ಬಿಸಿಲಿನಲ್ಲಿ ಇಡಿ ಅದನ್ನು. ಅಬ್ಸರ್ವ್ ದಿ ಪ್ಲಾಸ್ಟಿಕ್ ಕವರ್ ನಾವು ಆ್ಯಂಡ್ ದೆನ್ ಆಗಾಗ ಪ್ಲಾಸ್ಟಿಕ್ ಕವರನ್ನು ಅಬ್ಸರ್ವ್ ಮಾಡ್ತಾರೆ. ಶೇರ್ ಯುವರ್ ಅಬ್ಸರ್ವೇಷನ್ ಇನ್ ದಿ ಕ್ಲಾಸ್. ಆಗ ನಿಮ್ಮ ಅಲ್ಲಿ ಏನು ಬದಲಾವಣೆ ಕಂಡ್ರಿ ಅನ್ನೋದನ್ನು ನಿಮ್ಮ ಸ್ನೇಹಿತರೊಂದಿಗೆ ಈ ವಿಷಯನ ಹಂಚಿಕೊಳ್ಳಿ. ಈಗ ಲಿವಿಂಗ್ ಬೀಯಿಂಗ್ಸ್ ರೀಪ್ರೊಡಕ್ಟ್ಸ್. ಜೀವಿಗಳು ಸಂತಾನೋತ್ಪತ್ತಿ ಮಾಡುತ್ತವೆ. ಅಂದರೆ ಮಾನವರಿಗೆ ಚಿಕ್ಕ ಮಕ್ಕಳು ಹುಟ್ಟುತ್ತಾರೆ, ದೊಡ್ಡವರು ಆಗ್ತಾರೆ. ಅವರು ದೊಡ್ಡವರು ಆದಮೇಲೆ ಮತ್ತು ಅವರ ಮಕ್ಕಳು
ಈ ರೀತಿ ಸಂತಾನೋತ್ಪತ್ತಿ ಇರುತ್ತೆ. ಅದೇ ರೀತಿ ನಾಯಿಗಳು ನಾಯಿ ಮರಿಗಳನ್ನು ಹಾಕ್ತವೆ, ಅವು ದೊಡ್ಡವಾಗಿ ಮುಂದೆ ಅವು ಮರಿಗಳನ್ನು ಹಾಕ್ತವೆ. ಅದೇ ರೀತಿ ಹಸು ಕರು ಹಾಕಿದೆ ನೋಡಿ. ಅದೇ ರೀತಿ ಕೋಳಿ ಮರಿಗಳು, ಸಿಂಹದ ಮರಿಗಳು, ಬಾತು ಕೋಳಿ ಮರಿಗಳು, ಇದನ್ನೆಲ್ಲ ಏನಂತ ಕರಿತೀವಿ ಅಂದರೆ ಲಿವಿಂಗ್ ಬೀಯಿಂಗ್ ಪ್ರೊಡ್ಯೂಸ್ ಅಂದರೆ ತಯಾರು ಮಾಡೋದು, ಉತ್ಪತ್ತಿ ಮಾಡೋದು ಅಂತ ಅರ್ಥ. ರೀಪ್ರೊಡ್ಯೂಸ್ ಅಂದರೆ ಪುನರುತ್ಪತ್ತಿ ಆಗ್ತಾ ಇರ್ತೇವೆ ಅಂತ ಅರ್ಥ. ಅಂದರೆ ಜೀವಿಗಳು ಸಂತಾನೋತ್ಪತ್ತಿ ಮಾಡುತ್ತೇವೆ ಅಂತ ಆಗುತ್ತೆ. ಅಂದರೆ ಜೀವಿಗಳು ತನ್ನಂತಹದ್ದೇ ಜೀವಿಗಳನ್ನು ಸೃಷ್ಟಿಸ್ತಾ ಹೋಗ್ತವೆ. ಕಾಲಕ್ರಮೇಣ ಪರಿಸರದಲ್ಲಿ ಇದು ಮುಂದುವರಿತಾ ಇರುತ್ತೆ. ಅಬ್ಸರ್ವ್ ಅಂದರೆ ಗಮನಿಸ್ತೀವಿ ನಾವು. ಆರ್ಗಾನಿಸಮ್ಸ್ ಆ್ಯಂಡ್ ದೇರ್ ಯಂಗ್ ಒನ್ಸ್ ಇನ್ ದಿ ಎಬವ್ ಪಿಕ್ಚರ್ಸ್. ಇಲ್ಲಿ ಮೇಲಿನ ಚಿತ್ರದಲ್ಲಿ ಗಮನಿಸಿದ್ರಿ ಅಲ್ವಾ, ದೊಡ್ಡದು ತಂದೆ ತಾಯಿ ಮಗಳು ಹೇಗಿರುತ್ತೆ ಆ ರೀತಿ. ಅಂದರೆ ಸಿಂಹದ ಮರಿ, ನಾಯಿ ಮರಿಗಳು ಉತ್ಪತ್ತಿ ಆಗ್ತವೆ. ಆ ರೀತಿಯಾಗಿ ಯಂಗ್ ಒನ್ಸ್ ಈಚ್ ಆರ್ಗನಿಸಮ್ ರಿಸೆಂಬಲ್ ದಟ್ ರೆಸ್ಪೆಕ್ಟಿವ್ ಆರ್ಗನಿಸಮ್ ವಿಚ್ ಗೇವ್ ಬರ್ತ್ ಟು ದೆಮ್. ಅಂತಹ ಪ್ರಾಣಿಗಳು ಈಗ ಕೋಳಿಯಿಂದ ಮೊಟ್ಟೆಯಿಂದ ಮತ್ತು ಕೋಳಿಗಳು ತಯಾರಾಗ್ತವೆ. ಅಲ್ಲಿ ದಿ ಪ್ರೋಸೆಸ್ ಅಂದರೆ ಈ ಒಂದು ಕ್ರಿಯೆ, ಸಂಸ್ಕರಣ ಕ್ರಿಯೆ ಏನು ಹೇಳಿದ್ರೆ ಆರ್ಗನಿಸಮ್ ಗಿವಿಂಗ್ ಬರ್ತ್ ಟು ಯಂಗ್ ಒನ್ಸ್ ವಿಚ್ ರಿಸೆಂಬಲ್ ಇಟ್ ಈಸ್ ಕಾಲ್ಡ್. ಇದನ್ನೆಲ್ಲ ಕಾಲ್ಡ್ ಅಂದರೆ ಕರೆಯೋದು ರೀಪ್ರೊಡಕ್ಷನ್ ಅಂದರೆ ಪುನರುತ್ಪತ್ತಿ ಅಂತ ಕರಿತೀವಿ. ಆನಂತರ ಇದು ಆಮೇಲೆ ಗಿವನ್ ಬಿಲೋ ಅವರು ಸರ್ಟೈನ್ ಸ್ಟೇಟ್ಮೆಂಟ್ಸ್ ರಿಲೇಟೆಡ್ ಟು ರೀಪ್ರೊಡಕ್ಷನ್, ಪುನರುತ್ಪತ್ತಿಗೆ ಸಂಬಂಧಿಸಿದಂತೆ ಸ್ಟೇಟ್ಮೆಂಟ್ಸ್ ಇದ್ದಾವೆ. ಅವನ್ನ ಇಫ್ ದಿ ಸ್ಟೇಟ್ಮೆಂಟ್ಸ್ ಆರ್ ಕರೆಕ್ಟ್ ಪುಟ್ಟು ಟಿಕ್ ಮಾರ್ಕ್, ರೈಟ್ ಮಾರ್ಕ್ ಹಾಕಿ ಸರಿಯಿದ್ರೆ ಮಾರ್ಕ್. ಇಫ್ ದಿ ಸ್ಟೇಟ್ಮೆಂಟ್ ಇಸ್ ರಾಂಗ್ ಅಂದರೆ ತಪ್ಪಿದರೆ ಇಂಟು ಮಾರ್ಕ್ ಹಾಕಿ ರೈಟ್ ದಿ ಕರೆಕ್ಟ್ ಸ್ಟೇಟ್ಮೆಂಟ್ಸ್ ಇನ್ ದಿ ಗಿವನ್ ಸ್ಪೇಸ್. ಇಲ್ಲಿ ಕೊಟ್ಟಿರುವಂಥ ಜಾಗದಲ್ಲಿ ಅವನ್ನು ಸರಿ ತಪ್ಪುಗಳನ್ನು ಗುರ್ತಾಕೊಂಡು ಹೋಗಬೇಕಾಗುತ್ತೆ ನೀವು. ಇದು ನೋಡಿ, ಈಗ ಏನು ಸ್ಟೇಟ್ಮೆಂಟ್ ಇದೆ ಹೇಳಿಕೆ, ರೈಟ್ ರಾಂಗ್ ಅನ್ನೋದು ಇಲ್ಲಿ ಹಾಕ್ತೀರ. ಕರೆಕ್ಟ್ ಅಂದರೆ ಸರಿಯಾಗಿ ಅದನ್ನು ಬರಿತೀರ, ತಪ್ಪಾಗಿದ್ರೆ ಇಲ್ಲಿ ಬಲಭಾಗದಲ್ಲಿ ಬರೀಬೇಕು ನೀವು. ಆರ್ಗನಿಸಮ್ ಕಂಟಿನ್ಯೂ ದೇರ್ ಜನ್ರೇಷನ್ ಬೈ ರೀಪ್ರೊಡಕ್ಷನ್, ಇದು ಸರಿ ಅಂತ ಬರೀಬೋದಾಗಿದೆ. ಸಂತಾನೋತ್ಪತ್ತಿಯಿಂದ ಜೀವಿಗಳು ತಮ್ಮ ಸಂತತಿಯನ್ನು ಮುಂದುವರಿಸುತ್ತವೆ. ಡ್ಯೂ ಟು ರೀಪ್ರೊಡಕ್ಷನ್ ದಿ ಅದರ್ ಆರ್ಗನಿಸಮ್ಸ್ ಇನ್ ದ ಎನ್ವಿರಾನ್ಮೆಂಟ್ ಗೆಟ್ ಫುಡ್. ಇದು ಒಂದು ರೀತಿ ಸರಿ ಅಂತಲೂ ಅನ್ಬಹುದಾಗಿದೆ. ಓಕೆ, ಟಿಕ್ ಮಾರ್ಕ್ ಹಾಕಿ. ಆಮೇಲೆ ನೀವು ಪ್ರಶ್ನೆಗೆ ಉತ್ತರ ಹೇಗೆ ಬರೀಬೇಕು ಅನ್ನೋದನ್ನು ನಾನು ಹೇಳೋ ಎಕ್ಸ್ಪ್ಲೇನ್ ಕೇಳ್ಕೊಳ್ಳಿ. ನೀವು ಬರಿಬೋದಾಗಿದೆ ಅಂತ ಹೇಳಿ. ಈಗ ರೀಪ್ರೊಡಕ್ಷನ್ ಈಸ್ ಸೀನ್ ಓನ್ಲಿ ಇನ್ ಅನಿಮಲ್ಸ್. ಸಂತಾನೋತ್ಪತ್ತಿ ಪ್ರಾಣಿಗಳಲ್ಲಿ ಮಾತ್ರ ಕಂಡುಬರುತ್ತದೆ. ಇದು ಸರಿನಾ ತಪ್ಪ? ಇದು ತಪ್ಪು. ಇದು ಸಸ್ಯಗಳಲ್ಲೂ ಸಹ ಕಂಡುಬರುತ್ತದೆ. ಹಾಗಾಗಿ ಬರಿಬೋದಾಗಿದೆ ಆ ರೀತಿ. ಈ ಕಡೆ ತಪ್ಪು ಅಂತ ಹಾಕಿ. ಆಮೇಲೆ ದೇರ್ ವಿಲ್ ನಾಟ್ ಬಿ ಎನಿ ಡೇಂಜರ್ ಇನ್ ದಿ ಎನ್ವಿರಾನ್ಮೆಂಟ್ ಬೈ ಓವರ್ ರೀಪ್ರೊಡಕ್ಷನ್ ಆಫ್ ಎ ಸಿಂಗಲ್ ಆರ್ಗನಿಸಮ್. ಈಗ ಒಂದು ಎನ್ವಿರಾನ್ಮೆಂಟ್ ಅಂದರೆ ಪರಿಸರದಲ್ಲಿ ಡೇಂಜರ್ ಅಂದರೆ ಅಪಾಯ ಯಾಕಾಗುತ್ತೆ ಅಂದರೆ ಓವರ್ ರೀಪ್ರೊಡಕ್ಷನ್ ಅಂದರೆ ಅತಿ ಹೆಚ್ಚಾಗಿ ಉತ್ಪತ್ತಿ ಆಗೋದು, ಹುಟ್ಟೋದು. ಈಗ ಮಿಡತೆ ಆಗಲಿ, ಏನೋ ಒಂದು ಆಹಾರ ತಿನ್ನುವಂಥ ಮಿಡತೆ, ಬೇರೆ ಥರದವು ಕೀಟಗಳು, ಚಿಟ್ಟೆ ಥರದಂಥವು ಜಾಸ್ತಿ ಸಾವಿರ ಲಕ್ಷಗಟ್ಟಲೆ ಉತ್ಪತ್ತಿ ಆಯಿತು ಅಂದರೆ ಒಂದು ಸುಮಾರು ಎಕರೆ ಹೊಲಗಳಿಗೆ ನುಗ್ಗಿ ಅವು ಕೆಲವೇ ಗಂಟೆಗಳಲ್ಲಿ ಬೆಳೆ ಎಲ್ಲ ತಿಂದು ಹಾಳು ಮಾಡಿಬಿಡ್ತವೆ. ಆಗ ರೈತರು ಎಷ್ಟು ತಿಂಗಳಿಂದ ಬೆಳೆದಿರೋಂಥ ಆಹಾರ ನಾಶವಾಗುತ್ತೆ. ಆಹಾರ ದೊರಕೋದು ರೇಟ್ ದುಬಾರಿ ಆಗ್ಬೋದು, ಕಡಿಮೆ ಆಗಿ, ಅಥವಾ ಸಿಗದೇ ಇರ್ಬೋದು ಕೆಲವು ಪ್ರದೇಶಗಳಲ್ಲಿ ಆಹಾರ ಅಲ್ವಾ. ಹಾಗಾಗಿ ಇದು ಒಂದು ಅತಿಯಾದ ಸಂತಾನೋತ್ಪತ್ತಿಯಲ್ಲಿ ಅಪಾಯ ಕೆಲವು ಆಗದೇ ಇರ್ಬೋದು. ಕೆಲವು ಕಡೆ ಕಾಡುಗಳಂಥ ಕಡೆ ಅತಿಯಾದ ಸಂತಾನೋತ್ಪತ್ತಿ. ಈಗ ಜಿಂಕೆಗಳು ಹೆಚ್ಚು ಸಂತಾನೋತ್ಪತ್ತಿ ಆದರೆ ಅವು ಹುಲಿ ಸಿಂಹಗಳೆಲ್ಲ ತಿಂತಾ ಇರ್ತವೆ, ಅವುಗಳಿಗೆ ಆಹಾರ ಸಿಗ್ತಾ ಇರ್ತೈತೆ. ಹಾಗಾಗಿ ಅದು ಒಂದು ರೀತಿ ಸರಿ ಅಂತ ಅಂದ್ರೂ ಅದು ಅಪಾಯ, ಡೇಂಜರ್ ಆಗೋದು ಇದ್ದೇ ಇರುತ್ತೆ. ಹಾಗಾಗಿ ಇಲ್ಲಿ ಇದನ್ನು ಏನು ಅಪಾಯ ಆಗುವುದಿಲ್ಲ, ಇದು ತಪ್ಪು ಅಂತ ಹಾಕಿ ಅಪಾಯ ಆಗುತ್ತದೆ ಅಂತ ಹಾಕಿ. ಓಕೆ, ಮುಂದಿನ ಅಂತ ನೋಡೋಣ. ಈಗ ಸಮ್ ಅನಿಮಲ್ಸ್, ಕೆಲವು ಪ್ರಾಣಿಗಳು ಏನು ಮಾಡ್ತವೆ ಅಂದರೆ ಕ್ಯಾರಿ ಔಟ್ ರೀಪ್ರೊಡಕ್ಷನ್, ಉತ್ಪತ್ತಿ ಮಾಡುವಾಗ, ಪುನರ್ ಸೃಷ್ಟಿ ಮಾಡುವಾಗ ಬೈ ಲೈಯಿಂಗ್ ಎಗ್ಸ್, ಮೊಟ್ಟೆಗಳ ಮುಖಾಂತರವಾಗಿ ಸಂತಾನೋತ್ಪತ್ತಿ ನಡೀತವೆ. ಅಂದರೆ ಆನಂತರ ಇನ್ನು ಕೆಲವು ಪ್ರಾಣಿಗಳು ಏನು ಮಾಡ್ತಾರೆ, ಡೈರೆಕ್ಟ್ಲಿ ಗಿವನ್ ಬರ್ತ್, ನೇರವಾಗಿ ಮರಿಗಳನ್ನು ಜನ್ಮ ನೀಡ್ತವೆ. ಹಾಗಾಗಿ ಆಗಾಗ ಅವು ಯಾವ್ಯಾವ ಅನ್ನೋದನ್ನು ನಾವಿಲ್ಲಿ ಬರೀಬಹುದಾಗಿದೆ. ಲಿಸ್ಟ್ ಔಟ್ ಮಾಡಿ ಅಂದರೆ ಅವನ್ನ ಪಟ್ಟಿ ಮಾಡಿ ಬರೀಬೇಕು. ಅನಿಮಲ್ಸ್ ದಟ್ ಲೇ ಎಗ್ಸ್, ಮೊಟ್ಟೆ ಇಡೋವು ಯಾವುವು ಬರೀರಿ ಅಡ್ದ ಕಡೆ. ದಸ್ ವಿಚ್ ಡೈರೆಕ್ಟ್ಲಿ ಗಿವನ್ ಬರ್ತ್ ಟು ಯಂಗ್ ಒನ್ಸ್, ನೇರವಾಗಿ ಮರಿಗಳನ್ನು ಹಾಕುವಂಥವು. ಎಕ್ಸಾಂಪಲು ಇಲ್ಲಿ ನಾಯಿ, ಸಿಂಹ ಅವೆಲ್ಲ ಬರೀಬಹುದಾಗಿದೆ. ಆನೆ. ಇಲ್ಲಿ ಮೊಟ್ಟೆ ಇಡೋ ಅಂಥವು ಕೋಳಿ,
ಆಮೇಲೆ ಪಕ್ಷಿಗಳು ಬೇರೆ ಬೇರೆವು ಅವೆಲ್ಲ ಬರೀಬಹುದಾಗಿದೆ. ಆನಂತರ ಮುಂದಿನ ಅಂತ ನೋಡೋಣ. ಆನಂತರ ಪ್ಲಾಂಟ್ಸ್ ರೀಪ್ರೊಡ್ಯೂಸ್ ಥ್ರೂ ಸೀಡ್ಸ್ ಆ್ಯಂಡ್ ಸ್ಟೆಮ್ಸ್. ಬೀಜ ಮತ್ತು ಕಾಂಡಗಳ ಮೂಲಕ ಸಂತಾನೋತ್ಪತ್ತಿ ಮಾಡುವಂಥ ಸಸ್ಯಗಳು ಯಾವುವು ಅನ್ನೋದನ್ನು ಪಟ್ಟಿ ಮಾಡಿ. ಆಕ್ಟಿವಿಟಿ ಚಟುವಟಿಕೆ ಇದಾಗಿದೆ. ಲಿಸ್ಟ್ ಔಟ್ ಪ್ಲಾಂಟ್ಸ್ ದಟ್ ರೀಪ್ರೊಡ್ಯೂಸ್ ಥ್ರೂ ಸೀಡ್ಸ್ ಆ್ಯಂಡ್ ಸ್ಟೆಮ್ಸ್. ಎಕ್ಸಾಂಪಲ್, ಈಗ ಮಾವಿನ ವಾಟೆಯನ್ನು ನೆಟ್ಟರೆ ಅಥವಾ ಹುಣಸೆ ಬೀಜ ನೆಟ್ಟರೆ ಹುಣಸೆ ಮರ ಹುಟ್ಟುತ್ತೆ. ಇದು ಬೀಜಗಳಿಂದ ನಡೆಯುವಂಥದ್ದು. ಕಾಂಡಗಳ ಮೂಲಕ ಸಂತಾನೋತ್ಪತ್ತಿ ಅಂದರೆ, ಈಗ ಗುಲಾಬಿ ಕಡ್ಡಿ ಕಾಂಡವನ್ನು ನೀವು ಕಟ್ ಮಾಡಿ ಅದನ್ನು ನೆಟ್ಟಾಗ ಅಲ್ಲಿ ಸಹ ಏನು ಇದು ಬೆಳವಣಿಗೆ ಅವು ಮತ್ತೆ ಒಂದು ಗಿಡ ಆಗಿ ಬೆಳೆಯುತ್ತೆ. ಆ ರೀತಿ ಕೆಲವು ಕಾಂಡಗಳಿಂದ ಬೆಳೆಸಬಹುದಾದ ಸಾಧ್ಯತೆ ಇದೆ. ಹಾಗಂತ ನೀವಿಲ್ಲಿ ಬರೀಬಹುದಾಗಿದೆ ಉತ್ತರನ. ಈಗ ಲೈಫ್ ಸೈಕಲ್ ಆಫ್ ಪ್ಲ್ಯಾಂಟ್ಗಳ ಬಗ್ಗೆ, ಸಸ್ಯ ಜೀವನ ಚಕ್ರದಲ್ಲಿ ಏನು ಅಂತಂದರೆ, ಬೀಜಗಳಿಂದನೂ ಸಸ್ಯಗಳು ಬೆಳೀತವೆ. ಬೀಜ ಅಲ್ಲದೇ ಬೇರೆ ರೀತಿಯಲ್ಲೂ ಸಸ್ಯಗಳು ಬೆಳೀತವೆ. ಅದ್ರ ಬಗ್ಗೆ ಹೆಚ್ಚಿನ ವಿವರ ಮುಂದಿನ ತರಗತಿಯಲ್ಲಿ ತಿಳಿತೀರ. ಈಗ ನೋಡೋಣ. ಸೀಡ್ಸ್ ಈಸ್ ಆ್ಯನ್ ಇಂಪಾರ್ಟೆಂಟ್ ಪಾರ್ಟ್ ಆಫ್ ರೀಪ್ರೊಡಕ್ಷನ್. ಪುನರುತ್ಪತ್ತಿ ಆಗೋದ್ರಲ್ಲಿ ಬೀಜಗಳು ಇಂದ ಪುನರುತ್ಪತ್ತಿ ಅಂದರೆ ಸಸ್ಯಗಳ ಬೆಳವಣಿಗೆ ಹೆಚ್ಚಾಗುತ್ತೆ. ಸೀಡ್ಸ್ ಡೆವಲಪಿಂಗ್ ಫ್ರಮ್ ಸೀಡ್ಸ್ ಈಸ್ ಒನ್ ಆಫ್ ದಿ ವಂಡರ್ಸ್ ಆಫ್ ನೇಚರ್. ನಮ್ಮ ಪರಿಸರದಲ್ಲಿ ಇದು ಒಂದು ಆಶ್ಚರ್ಯಕರವಾದಂತಹ ಇದು ಏನು ಸಸ್ಯಗಳು ಬೀಜಗಳಿಂದ ಸಸ್ಯಗಳು ಬೆಳೀತವೆ ಮತ್ತು ಗಿಡಗಳಾಗಿ ಮರಗಳಾಗ್ತವೆ. ಭಾಳ ಅಚ್ಚರಿಯಂಥದ್ದಾಗಿದೆ. ಇವುಗಳಿಂದ ನಮಗೆ ಮಾನವರಿಗೆಲ್ಲ ಪ್ರಾಣಿಗಳಿಗೆ ಜೀವನ ಆಧಾರವಾಗಿದೆ. ಆಮೇಲೆ ಸಮ್ ಪ್ಲಾಂಟ್ಸು ಏನು ಮಾಡ್ತವೆ, ಕೆಲವು ಗಿಡಗಳು ಅಂದರೆ ಅಪಾರ್ಟ್ ಫ್ರಮ್ ಸೀಡ್ಸ್ ಪ್ರೊಡ್ಯೂಸ್ ನ್ಯೂ ಪ್ಲಾಂಟ್ಸ್ ಥ್ರೂ ಸ್ಟರ್ಮ್ ಬರ್ಡ್ಸ್. ಯು ವಿಲ್ ಲರ್ನ್ ಅಂದರೆ ಬರೀ ಬೀಜಗಳಿಂದ ಅಷ್ಟೇ ಗಿಡಗಳು ಬೆಳೆಯಲ್ಲ. ಮತ್ತು ಕೆಲವು ಏನು ಅಂತ ಅಂದರೆ ಕಾಂಡದ ಗಿಣ್ಣುಗಳ ಮೂಲಕ ಹೊಸ ಸಸ್ಯವನ್ನು ಚಿಗುರಿಸ್ತವಂತೆ. ಅದ್ರ ಬಗ್ಗೆ ಇಲ್ಲಿ ಹೇಳಿದ್ದಾರೆ. ಥ್ರೂ ಸ್ಟರ್ಮ್ ಬರ್ಡ್ಸ್ ಅಂದರೆ ಕಾಂಡದ ಗಿಣ್ಣುಗಳು, ಸ್ಟರ್ಮ್ ಬರ್ಡ್ಸ್. ಯು ವಿಲ್ ಲರ್ನ್ ಮೋರ್ ಅಬೌಟ್ ದೆಮ್ ಇನ್ ಹೈಯರ್ ಕ್ಲಾಸಸ್. ಮುಂದಿನ ತರಗತಿಯಲ್ಲಿ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ತಿಳಿತೀರಾ. A life cycle of plant producing seeds from a seed is given here. Observe. ಅಂದರೆ ಜೀವನ ಚಕ್ರ, ಲೈಫ್ ಸೈಕಲ್ ಅಂತ ಅಂದರೆ ಪ್ರೊಡ್ಯೂಸಿಂಗ್ ಉತ್ಪತ್ತಿ ಆಗೋದು. ಸೀಡ್ಸ್ ಅಂದರೆ ಬೀಜಗಳು ಅಂತ ಗೊತ್ತಿದೆ ನಿಮಗೆ ಆಗಲೇ. ಇಲ್ಲಿ ಇಲ್ಲಿ ಕೊಟ್ಟಿದ್ದಾರೆ, ಇದನ್ನು ಅಬ್ಸರ್ವ್ ಮಾಡಿ. ಇಲ್ಲಿ ನೋಡಿ ಏನಿದೆ ಅಂತ ಅಂದರೆ, ಇಲ್ಲಿ ಫಸ್ಟು ಏನೋ ಸಸ್ಯ ಇದೆ ಇಲ್ಲಿ ಬಲಭಾಗದಲ್ಲಿ. ಸಸ್ಯಗಳು ಬೆಳೆದು ಹೂಗಳನ್ನು ಬಿಡ್ತವೆ. ಹೂವು ಆದಮೇಲೆ ಅಲ್ಲಿ ಒಂದು ಕಾಯಿ ಆಗುತ್ತೆ. ಆ ಕಾಯಿ ಬೆಳೆದು ಹಣ್ಣು ಆಗುತ್ತೆ. ಹಣ್ಣಾದಮೇಲೆ ಅದು ಹಣ್ಣಿನ ಒಳಗಡೆ ಬೀಜಗಳಿರ್ತವೆ. ಆ ಹಣ್ಣನ್ನು ಪ್ರಾಣಿಗಳು ತಿಂದ ಮೇಲೆ ಬೀಜಗಳು ಭೂಮಿಯಲ್ಲಿ ಸೇರಿ ಮತ್ತು ಗಿಡಗಳು ಉತ್ಪತ್ತಿ ಆಗ್ತವೆ. ಆತ್ಮೀಯರೇ, ಈ ಪಾಠ ತುಂಬ ದೊಡ್ಡದಿರೋದ್ರಿಂದ ಇದರ ಭಾಗ 2 ಮತ್ತು ಇನ್ನೊಂದು ವಿಡಿಯೋದಲ್ಲಿ ಇನ್ನು ಕೆಲವು ದಿನಗಳಲ್ಲಿ ತರ್ತೀವಿ. ಇನ್ನೊಂದು 2 ದಿನಗಳಲ್ಲಿ ಅಥವಾ ನಾಳೆನೇ ತರಬಹುದಾಗಿದೆ. ಹಾಗಾಗಿ ಇದನ್ನು ವೀಕ್ಷಣೆಯನ್ನು ಮಾಡಿ. ಅನಂತರ ಇದರ ಭಾಗ ಇನ್ನೊಂದನ್ನು ಬರುತ್ತೆ ನೆಕ್ಸ್ಟ್ ವಿಡಿಯೋ. ಅದಾದ ಮೇಲೆ ಲೆಸನ್ 2 ಫ್ಯಾಮಿಲಿ ಇದು ಮುಂದೆ ಬರ್ತೀವಿ. ಹಾಗಾಗಿ ಒಂದಾದ್ಮೇಲೆ ಒಂದು ಲೆಸನ್ ಬರ್ತಾ ಇರ್ತವೆ ಪರಿಸರದ ಬಗ್ಗೆ. ಮತ್ತು ಇನ್ನೂ ಬೇರೆ ಬೇರೆ ವಿಷಯಗಳ ಸಬ್ಜೆಕ್ಟ್ಗಳು ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಲೆಸನ್ಗಳು ಬರ್ತಾ ಇರ್ತವೆ. ತಾವೇನು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಇವಾಗಲೇ ಸಬ್ಸ್ಕ್ರೈಬ್ ಆಗಿ, ಹಾಗೂ ಮರೆಯದೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಧನ್ಯವಾದಗಳು ವೀಕ್ಷಕರೇ, ಮತ್ತೆ ಸಿಗೋಣ.